ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಈ ಒಂದು ಸಂಸ್ಥೆ ಅಡಿಯಲ್ಲಿ ನಿಮಗೆ ಗೊತ್ತಿದೆ ಒಂದಷ್ಟು ಜಾಬ್ಸ್ ಗಳಿಗೆ ಕಾಲಾಗಿದೆ ಅಂಡ್ ಈ ಜಾಬ್ಸ್ ಗೆ ರಿಲೇಟೆಡ್ ಆಗಿ ಏನು ಗ್ರೂಪ್ ಬಿ ಗ್ರೂಪ್ ಸಿ FDA ಇದೆ ಅದರಲ್ಲಿ ಸೊ ಎಲ್ಲದಕ್ಕೂ ಈ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ನಾನು ನೋಟ್ಸ್ ಗಳನ್ನ ಮತ್ತೆ ಎಕ್ಸ್ಪ್ಲನೇಷನ್ ಗಳನ್ನ ಕೊಡ್ತಾ ಇದ್ದೀನಿ. ಓಕೆ, PDF ಸಿಗುತ್ತೆ, PDF ಬಗ್ಗೆ ನಾನು ಮಾತಾಡ್ತೇನೆ. ಓಕೆ, ಇಲ್ಲಿ ಏನೇನಿದೆ ಸಿಲೆಬಸ್ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ಸಿಲೆಬಸ್. ನಿಮ್ಗೆ ಗೊತ್ತಿದೆ ಗ್ರೂಪ್ ಸಿ ಹುದ್ದೆಗಳಲ್ಲಿ ಈಗ ನಿಮ್ಗೆ ಇದು 2 ಪೇಪರ್ ಬರುತ್ತೆ. ಒಂದು 100 ಮಾರ್ಕ್ಸ್ಗೆ, ಒಂದು 50 ಮಾರ್ಕ್ಸ್ಗೆ. 100 ಮಾರ್ಕ್ಸ್ ಪೇಪರ್ GK ರಿಲೇಟೆಡ್. ನೀವೇನು ಬೇರೆ ಬೇರೆ STA FDA ಗ್ರೂಪ್ ಸಿ ಓದ್ತಾ ಇದ್ದೀರಾ, ಮತ್ತೆ ಇವಾಗ ನಮ್ಮ ಚಾನಲ್ ಏನೋ ಗ್ರೂಪ್ ಸಿ ರಿಲೇಟೆಡ್ GK ಬರ್ತಾ ಇದೆ, ಅವೆಲ್ಲ ರೆಫರ್ ಮಾಡಬಹುದು. ಪ್ಲೇ ಲಿಸ್ಟ್ ನಿಮ್ಗೆ ಸಿಗುತ್ತೆ. ಮತ್ತೆ 2ನೇ ಪೇಪರ್ 50 ಮಾರ್ಕ್ಸ್ ಇರುತ್ತೆ. ಯಾವ್ದು ಸರ್? ಖಾದಿ ಸಿಲೆಬಸ್ ಅಂತ ಹೇಳಿ. ಸೊ ಅದನ್ನ ನಾನು ಇವತ್ತು ನಿಮಗೆ ಈ ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಎಲ್ಲ ಸಿಲೆಬಸ್ ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಥಮ ದರ್ಜೆ ಸಹಾಯಕರು FDA, ತಾಂತ್ರಿಕ ಮೇಲ್ವಿಚಾರಕ, ಟೆಕ್ನಿಕಲ್ ಸೂಪರ್ವೈಸರ್, ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಆಗಿರ್ಬೋದು. ಮತ್ತೆ ಗ್ರೂಪ್ ಬಿಲಿ ನಮಗೆ ಜಿಲ್ಲಾ ಖಾದಿ ಜಿಲ್ಲಾ ಅಧಿಕಾರಿಯ ಒಂದು ಪೋಸ್ಟ್ ಇದೆ. ಅಂಡ್ ಈ ಗ್ರೂಪ್ ಬಿ ಪೋಸ್ಟ್ ಗೆ ನೋಡಿ ಖಾದಿ ಸಿಲೆಬಸ್ ಇದು ಕೂಡ 50 ಮಾರ್ಕ್ಸ್ ಇದೆ. ಇಲ್ಲಿ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಏನೇನಿದೆ ಸಿಲೆಬಸ್ ಅಂತ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಸಿಲೆಬಸ್ ತಿಳ್ಕೊಳ್ಳಿ. ಇದೆಲ್ಲ ಒಂದೇ ವಿಡಿಯೋ ಕವರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಈಗ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಇದೆ. ಎಸ್ ಸರ್, ಆತ್ಮಚರಿತ್ರೆ ಒಂದೇ ವಿಡಿಯೋಲಿ ಮಾಡಕ್ಕಾಗತ್ತಾ? ಇಲ್ಲಿ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ಏನು? ಕರ್ನಾಟಕಕ್ಕೆ ಮಹಾತ್ಮ ಗಾಂಧೀಜಿಗೆ ಏನು ಸಂಬಂಧ, ಕರ್ನಾಟಕಕ್ಕೆ ಎಷ್ಟು ಸಲ ಬಂದಿದ್ರು, ಕರ್ನಾಟಕ ಮತ್ತೆ ಮಹಾತ್ಮ ಗಾಂಧೀಜಿ, ಆಯ್ತಾ? ಆಮೇಲೆ ಖಾದಿಗೂ ಗಾಂಧಿಗೂ ಏನ್ ಸಂಬಂಧ, ಹೆಂಗೆ ಅವರು ಖಾದಿನ ಮುಂದೆ ತರ್ತಾರೆ, ಇದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಮತ್ತೆ ಒಂದಷ್ಟು ಪ್ರಮುಖವಾದ ಪುಸ್ತಕಗಳಾಗಿರ್ಬೋದು, ಅವರ ತತ್ವಗಳು, ಇವೆಲ್ಲ ಡಿಸ್ಕಸ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ಇದೆ. ಇನ್ನು ಹೆಚ್ಚು ಇನ್ಫಾರ್ಮೇಶನ್ ನೀವು ಓದ್ಬೇಕು ಅಂದ್ರೆ ಇದು ಸಿಂಪಲ್ ಬುಕ್ ಸಿಗುತ್ತೆ ಸರ್. ಆಟೋಬಯೋಗ್ರಫಿ ಯಾರ್ದೇ ಆತರದಾರು ತಗೋಬಹುದು, ಅನಲೈಸ್ ಮಾಡಿರೋದು ಸಿಂಪಲ್ ಆಗಿದೆ, ನೀವು ತಗೊಂಡು ಓದ್ಬೋದು. ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ಗೆ ಎಲ್ಲಿ ನಿಮಗೆ ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ಇನ್ನು ಇಲ್ಲಿ ಏನಿದೆ, ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿ ಅನುಷ್ಠಾನಗೊಳಿಸಿರೋ ಕಾರ್ಯಕ್ರಮಗಳು ಅಂದ್ರೆ ಅದರ ಯೋಜನೆಗಳು, ಕಾರ್ಯಕ್ರಮಗಳು ಏನಿದೆ ಇದನ್ನ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಮತ್ತೆ ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗ ಆಡಳಿತ ಮಂಡಳಿಯ ಸ್ವರೂಪ ಇದೆ. ಅಂದ್ರೆ ಆ ಒಂದು ಗ್ರಾಮೋದ್ಯೋಗದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೆಂಗಿದೆ, ಆಡಳಿತ, ಅವರ ಮಂಡಳಿಯ ಸ್ವರೂಪ ಏನಿದೆ, ಯಾರು ಹೈಯೆಸ್ಟ್ ಇದ್ರಲ್ಲಿ ಇದಾರೆ, ಯಾರಾದ್ಮೇಲೆ ಯಾರು ಬರ್ತಾರೆ, ಸೊ ಇದೆಲ್ಲ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಮತ್ತೆ ಇನ್ನು ಖಾದಿ ಗ್ರಾಮೋದ್ಯೋಗ ಅನುಷ್ಠಾನಗೊಳಿಸುತ್ತಿರುವ ಗ್ರಾಮ ಕೈಗಾರಿಕೆಗಳು ವೆರಿ ಇಂಪಾರ್ಟೆಂಟ್. ಇಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಅಂತಿರೋದು ಅಂದ ತಕ್ಷಣ ಇದು ಬರೀ ಖಾದಿ ಬಗ್ಗೆ ಸಂಬಂಧಪಟ್ಟಿಲ್ಲ. ಗ್ರಾಮದ ಉದ್ಯೋಗ, ಗ್ರಾಮ ಸ್ವರಾಜ್ ಮಾಡಕ್ಕೋಸ್ಕರ ಒಂದಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಬೇಕು. ಸೊ ಆ ಕೈಗಾರಿಕೆಗಳು ಯಾವ್ದ್ಯಾವ್ದು, ಮಾರುಕಟ್ಟೆ ಚಟುವಟಿಕೆಗಳೇನು, ಮತ್ತೆ ಈ ಮಂಡಳಿಲಿ ಒಂದಷ್ಟು ಕಾಯ್ದೆಗಳು ಕೂಡ ಇದೆ. ನಾವೀಗ 1957ರ ಕಾಯ್ದೆ ಮೊದಲನೇ ಬಂದಿರತಕ್ಕಂಥದ್ದು ಅಲ್ವಾ. ಈ ಕಾಯ್ದೆ ಬರಕ್ಕಿಂತ ಮುಂಚೆ ಹೆಂಗೆ ಡೆವಲಪ್ ಆಯ್ತು, ಈ ಕಾಯ್ದೆ ಬಂದ ಮೇಲೆ ತಿದ್ದುಪಡಿಗಳು, ಒಂದು 5 ತಿದ್ದುಪಡಿಗಳು ಆಗ್ತವೆ. ಸೊ ಇದು ಮತ್ತೆ ಅದ್ರಲ್ಲಿ ಅಡಿಲಿ ಒಂದು 35 ಪ್ರಕರಣಗಳು ಕೂಡ ಇದೆ, ಒಂದು 6 ಅಧ್ಯಾಯಗಳು ಕೂಡ ಇದೆ. ಸೊ ಇವೆಲ್ಲ ಕೂಡ ಈ ಒಂದು ಇದ್ರಲ್ಲಿ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಲಾಸ್ಟ್ ನೋಡಿ ರಾಷ್ಟ್ರ ಧ್ವಜ ಇದೆ. ಓಕೆ, ರಾಷ್ಟ್ರ ಧ್ವಜದ ಬಗ್ಗೆ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ರಾಷ್ಟ್ರ ಧ್ವಜದ ಒಂದು ಸೈಜ್ ಏನು, ಎಲ್ಲಿ ಏನೇನು ಉಪಯೋಗಿಸ್ಬೇಕು, ಯಾವಾಗ ಬಂತು, ಆ ಒಂದು ಬಂದಿರ್ತಕ್ಕಂತ ಈ ರಾಷ್ಟ್ರ ಧ್ವಜ ಸಂಹಿತೆ ಎಷ್ಟನೇ ಇಸ್ವಿದು, ಇವೆಲ್ಲ ಕೂಡ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ನಾನು ಪಾರ್ಟ್ ಬೈ ಪಾರ್ಟ್ ಮಾಡೋಣ ಅನ್ಕೊಂಡೆ ಸ್ನೇಹಿತರೆ, ಬಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ತುಂಬಾ ಜನಕ್ಕೆ ಮಿಸ್ ಆಗುತ್ತೆ, ಒಂದೊಂದು ಪಾರ್ಟ್ ಗಳು ಸಿಗಲ್ಲ. ಅದಕ್ಕೆ ಇದು ಲೆಂತಿ ಆದ್ರೂ ಪರವಾಗಿಲ್ಲ, ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ಗ್ರೂಪ್ ಬಿಗೂ ಅದೇ ಇದೆ, ಒಂದಷ್ಟು ಸಣ್ಣದು ಅಂದ್ರೆ ಸಿವಿಲ್ ಕ್ಯಾರೆಕ್ಟರ್ ಅಂತಕ್ಕಂಥ ಒಂದೆರಡು ಎಕ್ಸ್ಟ್ರಾ ಇದೆ, ಬಟ್ ನೋ ಇಶ್ಯೂಸ್. ಈ ಎಲ್ಲ ಕೂಡ ಇದೊಂದೇ ವಿಡಿಯೋ ಡಿಸ್ಕಸ್ ಮಾಡ್ತೀನಿ. ಅರ್ಥ ಆಗ್ತಿದೆಯಲ್ಲ ಏನಿದೆ ಅಂತ. ಅಂಡ್ ದಯವಿಟ್ಟು ಅಪ್ಲೈ ಮಾಡಿಲ್ಲ ಮಾಡಿ. ಇವತ್ತು ನಾನು 20ನೇ ತಾರೀಕು ನವೆಂಬರ್ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೆ ಗೊತ್ತಿದೆ ಇದು ಲಾಸ್ಟ್ ಡೇಟ್ 23 ನವೆಂಬರ್ ಇರೋದು. ಅಷ್ಟರೊಳಗೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಮಾಡಿ ದಯವಿಟ್ಟು. ಇದ್ರ ಬಗ್ಗೆ ನಾನು ಆಲ್ರೆಡಿ ನೋಟಿಫಿಕೇಶನ್ ವಿಡಿಯೋ ಕೂಡ ಮಾಡಿದ್ದೀನಿ ಸ್ನೇಹಿತರೆ. ಆ ಲಿಂಕ್, ಆ ವಿಡಿಯೋದ ಏನೇನು ನೀವು ಅಪ್ಲೈ ಮಾಡ್ಬೇಕು, ಹೆಂಗ್ ಅಪ್ಲೈ ಮಾಡ್ಬೇಕು, ಸ್ಪೋರ್ಟ್ಸ್ ಎಲ್ಲ ಡೀಟೇಲ್ ನಾನು ಬೇಕಾದ್ರೆ ಆ ಲಿಂಕ್ ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ಮತ್ತೆ ಇಲ್ಲಿ ನೋಡಿ, ಈ ಲಿಂಕ್ ಅಲ್ಲಿ ನಿಮ್ಗೆ ಆ ಒಂದು PDF, ಈ ವಿಡಿಯೋದ ಕಂಪ್ಲೀಟ್ PDF ಡೌನ್ಲೋಡ್ ಮಾಡ್ಕೋಬಹುದು. ಫುಲ್ ಸಿಲೆಬಸ್ 50 ಮಾರ್ಕ್ಸ್ ಗೆ PDF ನಿಮಗೆ ಸಿಗುತ್ತೆ. ಮತ್ ಮಹಾತ್ಮ ಗಾಂಧಿದ್ ಮಾತ್ರ ಪ್ರಮುಖವಾಗಿ ಡಿಸ್ಕಸ್ ಮಾಡಿದೀನಿ, ನೀವು ಇನ್ನೊಂದು ಚಿಕ್ಕದಾಗಿ ಓದ್ಕೋಬಹುದು. ಅಥವಾ ನೀವು ವಿಕಿಪೀಡಿಯಾ ಓಪನ್ ಮಾಡ್ಕೊಂಡು ಕೂಡ ಮಹಾತ್ಮ ಗಾಂಧಿಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಅಲ್ಲೂ ಕೂಡ ನೀವು ನೋಡ್ಕೋಬಹುದು. ಓಕೆ, ಈ ಲಿಂಕ್ ಕೂಡ ಡೌನ್ಲೋಡ್ ಮಾಡೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ವೆರಿ ಇಂಪಾರ್ಟೆಂಟ್ ಲಿಂಕ್ ಇದು. ಜಸ್ಟ್ ನಿಮ್ಗೆ ನಾಮಿನಲ್ ಫೀ ಇರುತ್ತೆ ಅಷ್ಟೇ. ಮತ್ತೆ ಹೆಂಗೆ ಇದು ಏನು ಅಂತ ಡೌನ್ಲೋಡ್ ಪ್ರೊಸೀಜರ್ ಇದೆಯಲ್ಲ ಅದನ್ನ ಈ ವಿಡಿಯೋದ ಎಂಡ್ ಅಲ್ಲಿ ಹಾಕಿರ್ತೇನೆ, ದಯವಿಟ್ಟು ಎಂಡ್ ಅಲ್ಲಿ ನೋಡಿ. ಫೈನ್ ಸರ್.
ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಪುನೀತ್ ಫೋರಂ ಅಂತ, ಅಲ್ಲಿಂದ ಕೂಡ ನೀವು ನಮ್ಮ ವಿಡಿಯೋದ ಲಿಂಕ್ಸ್ ಗಳಾಗಿರ್ಬೋದು ಎಲ್ಲಾ ರೀತಿಯಾದ ಇನ್ಫಾರ್ಮೇಶನ್ಸ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಫೈನ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ನಮ್ದು. ಫೈನ್ ಸರ್. ಖಾದಿ, ವಾಟ್ ಇಸ್ ಖಾದಿ? ಖಾದಿ ವಲಯ ಅಂದ್ರೆ ಖಾದಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಮೊದ್ಲೆಲ್ಲ ಕೈಯಿಂದ ನೂಯಲ್ಪಡ್ತಿತ್ತು, ಅಂದ್ರೆ ಕೈಯಿಂದ ನೇಯಲ್ಪಟ್ಟ ಒಂದು ವಸ್ತ್ರ ಅಂತ ಕರಿತಾ ಇದ್ವಿ ಅಲ್ವಾ ಸರ್. ಈ ಖಾದಿ ಅಂದ ತಕ್ಷಣ ಬರೀ ಹತ್ತಿಯಿಂದ ಮಾಡ್ತಕ್ಕಂಥ ಖಾದಿ ಅಂತ ಮಾತ್ರ ಅನ್ಕೊಂಡ್ಬೇಡಿ. ಹತ್ತಿ ಅಲ್ಲ, ಉಣ್ಣೆ, ಅರಳೆ ಖಾದಿ, ರೇಷ್ಮೆ ಖಾದಿ, ಉಣ್ಣೆ ಖಾದಿ, ಪಾಲಿವಸ್ತ್ರ ಖಾದಿ ಕೂಡ ಸೇರುತ್ತೆ ಇದ್ರಲ್ಲಿ. ಪಾಲಿವಸ್ತ್ರ ಅಂದ್ರೇನು? ಪಾಲಿ ಕ್ಲಾತ್ಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಪಾಲಿಸ್ಟರ್ ಪ್ಲಸ್ ಹತ್ತಿ, ಕಾಟನ್ ಮತ್ತೆ ಹತ್ತಿನ ಮಿಶ್ರಣ ಮಾಡಿರ್ತಾರೆ. ಕಾಟನ್ ಮತ್ತೆ ಕಾಟನ್ ಅಂದ್ರೆ ಹತ್ತಿ ಅಲ್ವಾ, ಓಕೆ, ಹತ್ತಿ ಮತ್ತೆ ಪಾಲಿಸ್ಟರ್ ಅಂದ್ರೆ ಇಲ್ಲಿ ಏನಿದೆ ಅರ್ಥ ಏನಕ್ಕೆ ಅಂದ್ರೆ ಇದು 65% ಆದ್ರೆ ಇದು 30 to 35% ಇರುತ್ತೆ. ಓಕೆ, ಯಾಕೆಂದ್ರೆ ಈಗ ನಿಮ್ಗೆ ಗೊತ್ತಿದೆ, ನೀವೆಲ್ಲ ನೋಡಿರ್ತೀರಾ ಫ್ಲಿಪ್ಕಾರ್ಟ್ ಅಲ್ಲಿ, ಅದ್ರಲ್ಲಿ ಒಂದ್ ರೀತಿ ಕುರ್ತಾಗಳಿರುತ್ತೆ, ಖಾದಿ ರಿಲೇಟೆಡ್ ಕುರ್ತಾಗಳನ್ನು ಪರ್ಚೇಸ್ ಮಾಡಿರ್ತೀರಾ. ಅದು ಪ್ಯೂರ್ ಖಾದಿ ಇರಲ್ಲ, ಪಾಲಿಸ್ಟರ್ ಮಿಕ್ಸ್ಡ್ ಆಗಿರುತ್ತೆ. ಯಾಕೆಂದ್ರೆ ಬಿಕಾಸ್ ಆಫ್ ಈಗ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಇದನ್ನು ಕೂಡ ನಾವು ತರಬೇಕಾಗತ್ತೆ. ಚೆನ್ನಾಗಿ ಕಾಣಬೇಕು, ಸೊಕ್ಕಿರಬಾರ್ದು ಅಲ್ವಾ, ಸೊಕ್ಲು ಬರುತ್ತೆ ಅಲ್ವಾ. ಖಾದಿ ವಸ್ತ್ರಗಳು ಯಾವಾಗ್ಲೂ ಪ್ಯೂರ್ ಖಾದಿ ಸೊಕ್ಲು ಇರುತ್ತೆ, ನೀವು ಇಸ್ತ್ರಿ ಮಾಡಕ್ ಹೋಗ್ಬೇಕು. ಆದ್ರೆ ಪಾಲಿಸ್ಟರ್ ಮಿಕ್ಸ್ ಆಗಿರೋದು ಆತಿರಲ್ಲ. ಹಾಗಾಗಿ ಖಾದಿ ಅಂತ ತಕ್ಷಣ ನೋಡಿ, ಇದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಖಾದಿ ಅಂದ ತಕ್ಷಣ ಬರೀ ಹತ್ತಿ ಅರಳೆ ಖಾದಿ ಅಲ್ಲ, ರೇಷ್ಮೆ ಖಾದಿ, ಉಣ್ಣೆ ಖಾದಿ ಜೊತೆಗೆ ಪಾಲಿವಸ್ತ್ರ ಕೂಡ ಇದ್ರಲ್ಲಿ ಸೇರಿದೆ. ರಾಜ್ಯದಲ್ಲಿ ಒಟ್ಟು 207 ಖಾದಿ ಸಂಘ ಸಂಸ್ಥೆಗಳು ಅಟ್ ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಾ ಇದೆ. ಓಕೆ, ಫಸ್ಟ್ ಬೇಸಿಕ್ ಡಿಸ್ಕಸ್ ಮಾಡ್ತೀನಿ, ಆಮೇಲೆ ಇತಿಹಾಸ, ಖಾದಿ ಹೆಂಗ್ ಬೆಳೆದು ಬಂತು, ಮತ್ತೆ ರಾಷ್ಟ್ರಧ್ವಜ ಆಗಿರ್ಬೋದು ಎಲ್ಲ ಡಿಸ್ಕಸ್ ಮಾಡ್ತೇನೆ, ಡೋಂಟ್ ವರಿ ಸರ್. ಖಾದಿನ ಕಡ್ಡರ್ ಅಂತ ಕೂಡ ಕರಿತೀವಿ, ಕಡ್ಡರ್ ಹಸ್ತಪೂರಿತ ಅಂದ್ರೆ ಕೈಯಿಂದ ಮಾಡಿರ್ತಕ್ಕಂಥದ್ದು ಅಂತ ಕರಿತೀವಿ. ಇದನ್ನ ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ ಕೂಡ ಮಾಡ್ತೀವಿ. ಹೆಚ್ಚಾಗಿ ಹತ್ತಿಯಿಂದ ಅಲ್ಲೆಲ್ಲ ಮಾಡ್ತಾರೆ, ಬಟ್ ಹತ್ತಿ ಬಿಟ್ಟು ನಾವು ರೇಷ್ಮೆ ಮತ್ತು ಉಣ್ಣೆ ಇದ್ರಲ್ಲಿ ಕೂಡ ಮಾಡ್ಬೋದು. ಇದನ್ನ ನೂಲು ಚಕ್ರದಿಂದ ಮೊದಲು ತಯಾರಿಸ್ತಿದ್ವು. ಇದ್ರ ವಿಶೇಷತೆ ಇಂಪಾರ್ಟೆಂಟ್ ಆಗುತ್ತೆ ಸರ್. ಖಾದಿ ಯಾಕೆ ವಿಶೇಷತೆ ಅಂತಂದ್ರೆ ಇದು ಬಹುಮುಖ ಬಟ್ಟೆ. ಅಂದ್ರೆ ಬಹುಮುಖ ಅಂದ್ರೂ ಎಲ್ಲಾ ರೀತಿಗೂ ಇದು ಉಪಯೋಗ ಆಗುತ್ತೆ. ಅಂದ್ರೆ ಬೇಸಿಗೆಯಲ್ಲಿ ನಿಮ್ಗೆ ತಂಪು ಕೊಡುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿಡುತ್ತೆ. ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಸರ್, ನಾ ಹೈಲೈಟ್ ಮಾಡಿರ್ತೀನಿ. ಮತ್ತೆ ಮಧ್ಯೆ ಹೆಂಗೆ ಕ್ವಶನ್ಸ್ ಬರುತ್ತೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ತೀನಿ ಒನ್ ವಿಡಿಯೋದಲ್ಲಿ. ಓಕೆ, ಫೈನ್. ಇಲ್ಲಿ ಬಹುಮುಖ ಬಟ್ಟೆ ಅಂದ್ರೆ ಬೇಸಿಗೆಯಲ್ಲಿ ತಂಪು, ಚಳಿಗಾಲ ನಮ್ಗೆ ಬೆಚ್ಚಗಿಡುತ್ತೆ. ಖಾದಿ ಅಂದ ತಕ್ಷಣ ಸರ್, ಖಾದಿ ಒಂದು ಮಂಡಳಿ ಸ್ಥಾಪನೆ ಆಗಿದೆ ಅಲ್ವಾ. ಇದು ಒಂದು ಸ್ವಾಯತ್ತ ಸಂಸ್ಥೆ, ಆಟೋನೋಮಸ್ ಸ್ವಾಯತ್ತ ಸಂಸ್ಥೆ ಅಂತ ಕರಿತೀವಿ. ಸೊ ಈ ಆಟೋನೋಮಸ್ ಅಂತಂದ್ರೇನು? ಆಟೋನೋಮಸ್ ಸಂಸ್ಥೆ ಅಂದ್ರೆ ಇದು ಯಾವ ಅಡಿಯಲ್ಲಿ ಬರುತ್ತೆ? ಇದೊಂದು ಇವಾಗ ಶಾಸನಾತ್ಮಕ ಸಂಸ್ಥೆ ಆಗಿದೆ. ಓಕೆ, ಲೆಜಿಸ್ಲೇಟಿವ್ ಬಾಡಿ ಅಂತ ಕರಿತೀವಿ. ಇದು ಮಿನಿಸ್ಟ್ರಿ ಆಫ್ MSME ಅಡಿಯಲ್ಲಿ ಬರುತ್ತೆ. ಅಂದ್ರೆ MSME ಅಂದ್ರೇನು? ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂದ್ರೆ ಗ್ರಾಮೀಣ ಇಂಡಸ್ಟ್ರಿ ಕಮಿಷನ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸಚಿವಾಲಯದ ಅಡಿಯಲ್ಲಿ ಇದು ಬರುತ್ತೆ. MSME ಸಚಿವಾಲಯದ ಅಡಿಯಲ್ಲಿ ಈ ಒಂದು ಖಾದಿ ಮಂಡಳಿ ಕಮಿಷನ್ ಅಂತಕ್ಕಂಥದ್ದು ಬರುತ್ತೆ. ಈಗ ಭಾರತದಲ್ಲಿ ಖಾದಿ KVIC ಅಂತ ಕರಿತೀವಿ, ಖಾದಿ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಅಂತ. ಇದು ನಿಮ್ಗೆ ಗೊತ್ತಿದೆ, ಮುಂಬೈಲಿ ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದೆ, ಕರ್ನಾಟಕದ ಖಾದಿ ಬೆಂಗಳೂರಲ್ಲಿದೆ. ಇದ್ರ ಬಗ್ಗೆ ನಾನು ಇತಿಹಾಸ ಡಿಸ್ಕಸ್ ಮಾಡ್ತೇನೆ, ಆಯ್ತಾ. ಫಸ್ಟ್ ಅರ್ಥ ಮಾಡ್ಕೊತಾ ಬನ್ನಿ, ನಿಧಾನಕ್ಕೆ ಅರ್ಥ ಮಾಡ್ಕೊತಾ ಬನ್ನಿ. ಇನ್ನು ಇದ್ರ ಬಗ್ಗೆ PT ಕೇಳಬೇಕು ಅಂದ್ರೆ ಖಾದಿ ಹೆಂಗ್ ಬಂತು ಸರ್? ಖಾದಿಗೆ ಪ್ರಮುಖ ರೂವಾರಿ ಅಂದ್ರೆ ನಾವು ಒಂದು ಐಕಾನ್ ಅಂತ ನೋಡಿದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವನ್ನ ನೋಡ್ತೀವಿ. ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಮುಂದೆ ಡಿಸ್ಕಸ್ ಮಾಡ್ತೀನಿ, ಇದು ಅವರ ಒಂದು ಆತ್ಮಚರಿತ್ರೆಯನ್ನು ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಹೆಂಗೆ ಖಾದಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮಗೆ ಡಿಸ್ಕಸ್ ಮಾಡ್ತೇನೆ. ಸೊ ಈ ಖಾದಿ ಸಾಕಾರ ಸುಮ್ನೆ ಆಗಿಲ್ಲ ಸರ್, ನಮ್ಮ ಸಂವಿಧಾನದಲ್ಲೂ ಕೂಡ ಇದೆ. ಆರ್ಟಿಕಲ್ 43 ಹೇಳುತ್ತೆ. ಅಂದ್ರೆ ಅಲ್ಲಿ ಖಾದಿ ಅಂತ ಮೆನ್ಷನ್ ಆಗಿಲ್ಲ. ಅಂದ್ರೆ ನಮ್ಮ ಸಂವಿಧಾನದ 4ನೇ ಭಾಗ DPSP ಅಂತ ಏನ್ ಕರಿತೀವಿ, ರಾಜ್ಯ ನಿರ್ದೇಶಕ ತತ್ವಗಳು, DPSP ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಅದ್ರ 43ನೇ ಆರ್ಟಿಕಲ್ ಏನ್ ಹೇಳುತ್ತೆ ಗೊತ್ತಾ? ಸುಮ್ನೆ ಹೇಳ್ತೀನಿ ತಿಳ್ಕೊಳ್ಳಿ. 43ನೇ ವಿಧಿ ಹೇಳುತ್ತೆ, ನಮ್ಮ ಲೋಕಲ್ ವೇಜಸ್ ನವ್ರನ್ನ ಮತ್ತೆ ಸಣ್ಣ ಪುಟ್ಟ ಉದ್ದಿಮೆದಾರನ ರಕ್ಷಣೆ ಮಾಡ್ಬೇಕು ಅಂತ ಹೇಳುತ್ತೆ. ಸೊ ಈ ಖಾದಿ ಅಂದ ತಕ್ಷಣ ನಮ್ಗೆ ಗುಡಿ ಕೈಗಾರಿಕೆ ಅಂತ ಬರುತ್ತಲ್ವಾ, ಗುಡಿ ಕೈಗಾರಿಕೆ, ಖಾದಿ ಗ್ರಾಮೋದ್ಯೋಗ ಅಂತಾನೆ ಕರಿತೀವಿ. ಗ್ರಾಮನ ಉದ್ಯೋಗ ಕೈಗಾರಿಕೆ ಸೃಷ್ಟಿ ಮಾಡೋದ ಮುಖಾಂತರ ಅವ್ರನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅಂತ ಈ DPSP ಹೇಳುತ್ತೆ. ಆ ಒಂದು ಅಡಿಯಲ್ಲಿ 1957ರಲ್ಲಿ ನಮ್ಗೆ ಏನಾಗುತ್ತೆ, ಈ ಖಾದಿ ಒಂದು ಆಯೋಗ ಕಾಯ್ದೆ ಒಂದು ಬರುತ್ತೆ. ಆಕ್ಚುಲಿ 1956ರಲ್ಲಿ ಅಧಿನಿಯಮ ನೋಟಿಫಿಕೇಶನ್ ಆಗುತ್ತೆ, ಅಪ್ರೂವ್ ಆಗಿ ಅದಕ್ಕೆ ಒಂದು ಸ್ವಾಯತ್ತ ಸಂಸ್ಥೆ ಆಗಿ, ಅಂದ್ರೆ ಅದಕ್ಕೆ ರಾಷ್ಟ್ರಪತಿಗಳ ಅಂಗೀಕಾರ ಎಲ್ಲ ಆಗಿ 1957 13ನೇ ತಾರೀಕು ಈ ಕಾಯ್ದೆ ಅನುಷ್ಠಾನಕ್ಕೆ ಬರುತ್ತೆ. ಇದೊಂದು ಶಾಸನಬದ್ಧ ಸ್ವಾಯತ್ತ ಸೇವಾ ಸಂಸ್ಥೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಲಾಭದಾಯಕ ಸಂಸ್ಥೆ ಅಲ್ಲ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅಥವಾ NGO ಅಂತ ಕೂಡ ಕರಿಬಹುದು. ಅಂದ್ರೆ ಇಟ್ ಈಸ್ ನಾಟ್ ಎ ಪ್ರಾಫಿಟ್ ಆರ್ಗನೈಸೇಷನ್, ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ. ಬಟ್ ಇಲ್ಲಿ ಹೇಳ್ತೀನಿ, ಡೋಂಟ್ ವರಿ, 1957 ಅಸ್ತಿತ್ವಕ್ಕೆ ಬಂತು ಸರ್, ಸುಮ್ನೆ ಬರ್ಲಿಲ್ಲ ಸರ್.
ಇದು ಸ್ಟಾರ್ಟಿಂಗು 1920ರಿಂದ ಸ್ಟಾರ್ಟ್ ಆಗುತ್ತೆ. ನಾಗಪುರ ಒಂದು ಸಮ್ಮೇಳನದಲ್ಲಿ ಸ್ಟಾರ್ಟ್ ಆಗುತ್ತೆ. ನಾಗಪುರ ಸಮ್ಮೇಳನದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಓಕೆ, 1920ರಲ್ಲಿ ಸ್ಟಾರ್ಟ್ ಆಗುತ್ತೆ. ನಾಗಪುರ ಸಮ್ಮೇಳನದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದನ್ನ ಇತಿಹಾಸ ಕೂಡ ತಿಳಿಸ್ತೀನಿ, 20ರಿಂದ ಹೆಂಗೆ ಡೆವಲಪ್ ಆಗಿ ಬಂತು ಅಂತ. ಈ ಒಂದು ಸಂಸ್ಥೆ ಸ್ಥಾಪನೆ ಆಗ್ಬೇಕಂದ್ರೆ ಹೆಂಗಾಯ್ತು, ಇದೊಂದು ಶಾಸನಬದ್ಧ ಸಂಸ್ಥೆ ಆಗ್ಬೇಕು ಅಂದ್ರೆ ಹೆಂಗಾಯ್ತು, ಇದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಇದ್ರ ಉದ್ದೇಶ ಏನು ಸರ್, ದೇಶ. ನಾನು ನಿಮ್ಗೆ ಈಗ ತಾನೆ ಹೇಳ್ದೆ, ದೇಶ ಅಂದ್ರೆ ಗಾಂಧೀಜಿಯವರ ಕನಸೇನಾಗಿತ್ತು ನಮ್ಮ ಭಾರತದಲ್ಲಿ ಅಂದ್ರೆ ಗ್ರಾಮ ಸ್ವರಾಜ್, ಸ್ವಾವಲಂಬನೆ ಇರಬೇಕು. ನಾವು ಯಾವುದೇ ಆದ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಈಗ ಗ್ರಾಮದಲ್ಲಿ ವ್ಯವಸಾಯ ಮಾಡ್ತಾರೆ, ಜೊತೆಗೆ ವ್ಯವಸಾಯೇತರದಲ್ಲೂ ಕೂಡ ಅವರು ಮಾಡ್ಕೋಬೇಕು. ಯಾರು ಕೂಡ ಗ್ರಾಮೀಣ ಬಿಟ್ಟು ಎಲ್ಲಿಗೆ ಬರ್ಬೋದು, ನಮ್ಮ ಇದಕ್ ಬರಬಾರ್ದು, ಅಂದ್ರೆ ಸಿಟಿಗಳಿಗೆ ವಲಸೆ ಬರಬಾರ್ದು. ಅಲ್ಲೇ ಅವರ ಒಂದು ಇದನ್ನ ಕಂಡ್ಕೊಳ್ಬೇಕು. ನಮ್ಮ ಗ್ರಾಮ ಸ್ವದೃಢ ಆಗ್ಬೇಕು, ಸ್ವದೃಢ ಆಗ್ಬೇಕು. ಇದು ಕನಸು ಅಲ್ವಾ. ಈ ಗಾಂಧೀಜಿಯವರ ಕನಸಾಗಿತ್ತು, ಪರಿಕಲ್ಪನೆ ಆಗಿತ್ತು. ಇದಕ್ ತಕ್ಕಂತೆ ಗ್ರಾಮೋದ್ಯೋಗಗಳು ಸ್ಥಾಪನೆ ಮಾಡಬೇಕು, ಗ್ರಾಮಗಳಲ್ಲಿ ಉದ್ಯೋಗಗಳ ಸೃಷ್ಟಿ ಮಾಡಬೇಕು. ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಖಾದಿ ಮತ್ತು ಗ್ರಾಮೋದ್ಯೋಗ ಅಂತ ಏನಕ್ಕೆ ಕರಿತೇವೆ ಡಿಸ್ಕಸ್ ಮಾಡ್ಬೇಕು. ಗ್ರಾಮೋದ್ಯೋಗ ಅಂದ್ರೇನು, ಇಲ್ಲಿ ಯಾವ ಉದ್ಯೋಗ ಅಡಿ ಬರುತ್ತೆ, ಇದು ಕೂಡ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಮುಂದೆ ಒಳ್ಳೊಳ್ಳೆ ಪಾಯಿಂಟ್ಸ್ ಬರುತ್ತೆ. ದಯವಿಟ್ಟು ಇದು ಜಸ್ಟ್ PTಗೆ ನಿಮಗೆ ಕೊಡ್ತಾ ಇರೋದು, ಮುಂದೆ ಇದೆ ನಿಮಗೆ. ಓಕೆ, ಜಸ್ಟ್ ಇದು ಟ್ರೈಲರ್. ಇದೇ ವಿಡಿಯೋದಲ್ಲಿ ಮುಂದೆ ಇದೆ ನಿಮಗೆ ಕಂಪ್ಲೀಟ್ ಫಿಲಂ. ಅರ್ಥ ಆಯ್ತಾ? ಬನ್ನಿ. ಸೊ ಹಾಗಾಗಿ ಗ್ರಾಮೀಣ ಕೈಗಾರಿಕೆ ಆಗಿರ್ಬೋದು, ಅವ್ರಿಗೆ ಜೀವನಾಂಶ ಬರಬೇಕು, ಮತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿ ಆಗ್ಬೇಕು, ಗ್ರಾಮ ಸ್ವರಾಜ್ ಸ್ಥಾಪನೆ ಆಗ್ಬೇಕು, ಗುಡಿ ಕೈಗಾರಿಕೆ ಆಗ್ಬೇಕು. ಸೊ ಎಲ್ಲ ಒಂದು ಇದರಿಂದ ನಮ್ಮ ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿ ಸ್ಥಾಪನೆ ಆಗುತ್ತೆ. ಅದೇ ಇದರ ಗುರಿ ಕೂಡ, ಉದ್ದೇಶ ಕೂಡ ಅದೇ. ಇದೆಲ್ಲ ನಮ್ಗೆ ಸಿಲೆಬಸ್ ಇದೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತೇನೆ ನಿಮ್ಗೆ. ಅದರ ಉದ್ದೇಶಗಳೇನು, ಅದರ ಕಾರ್ಯಕ್ರಮಗಳೇನು, ಅದರ ಮಂಡಳಿ ರಚನೆ ಏನು, ಇವೆಲ್ಲ ಇದೆಯಲ್ಲ. ನಾನು ಸ್ಟಾರ್ಟಿಂಗ್ ನಿಮ್ಗೆ ಸಿಲೆಬಸ್ ಅಲ್ಲಿ ತೋರಿಸಿದ್ನಲ್ಲ ಅಲ್ವಾ ಸರ್. ಸೊ ಈ ಒಂದು ಕೆಲಸ ಮಾಡ್ಕೋತಾ ಇಲ್ಲಿ ಬಂದಿದೆ. ಇಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಅಂದ್ರೆ ಬರೀ ಸಾಮಾನ್ಯ ವರ್ಗ ಅಲ್ಲ, ಪರಿಶಿಷ್ಟ ಜಾತಿ ಆಗಿರ್ಬೋದು, ಪಂಗಡ ಆಗಿರ್ಬೋದು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ವಿಕಲಚೇತನರು, ಮಹಿಳೆಯರು ಒಂದು ಸಂಘ ಸಂಸ್ಥೆಗಳ ಕಟ್ಕೊಳ್ಳೋ ಮುಖಾಂತರ, ಈ ಒಂದು ಗುಡಿ ಕೈಗಾರಿಕೆಗಳನ್ನ ಬೆಳೆಸ್ಕೊಳ್ಳೋ ಮುಖಾಂತರ ಅವರು ಅಲ್ಲಿ ತಮ್ಮ ನೆಲವನ್ನು ಕಂಡುಕೊಳ್ಬಹುದು. ಹಾಗಾಗಿ ಇದೇನ್ ಮಾಡ್ತಾ ಇದೆ, ನಮ್ಮ ಭಾರತ, ಕರ್ನಾಟಕ ಮತ್ತೆ ಈ ಮಂಡಳಿ, ಈ ಮೂರುಗಳು ಕೂಡ ಈ ವೆಚ್ಚವನ್ನ ಭರಿಸ್ತದೆ. ಅದಕ್ಕೆ ಈ ವೆಚ್ಚವನ್ನ ಭರಿಸ್ತದೆ. ಹೆಚ್ಚಾಗಿ ಈ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಮತ್ತೆ ಖಾದಿ ಆಯೋಗ ದುಡ್ಡು ಕೊಡ್ತವೆ. ಬಟ್ ಆ ಆಯೋಗದ ಅಡಿಯಲ್ಲಿ ಆಡಳಿತ ಮಂಡಳಿ ಇರುತ್ತಲ್ಲ, ಆ ಆಡಳಿತ ಮಂಡಳಿಗೆ ಕರ್ನಾಟಕ ಸರ್ಕಾರ ದುಡ್ಡು ಕೊಡುತ್ತೆ. ಸೊ ಹಾಗಾಗಿ ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇದು ಪ್ರಾಫಿಟ್ಗೋಸ್ಕರ ಅಲ್ಲ. ಅರ್ಥ ಆಯ್ತಲ್ಲ? ಇನ್ನು ಇತಿಹಾಸ ನೋಡೋಣ ಸರ್. ನಮ್ಮ ಖಾದಿ ಗ್ರಾಮೋದ್ಯೋಗದ ಇತಿಹಾಸ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್. ಖಾದಿ ಚಳುವಳಿ ಅಂತಾನೆ ಬರುತ್ತೆ. ಖಡ್ಡಾರ್ ಚಳುವಳಿ ಅಂತ ಖಾದಿ ಚಳುವಳಿ ಅಂತ ಕರಿತೀವಿ. ಯಾಕೆ ಕರಿತೀವಿ? ಈಗ ಇತಿಹಾಸ ನೋಡಿದ್ರೆ ಯಾಕೆ ಸರ್ ಖಾದಿ ಬಂತು? ಖಾದಿ ಈಸ್ ನಮ್ಗೆ ಸ್ವತಂತ್ರ ಚಳುವಳಿಗೆ ಒಂದು ಐಕಾನ್ ಆಗಿ ಬಂದ್ಬಿಡ್ತದೆ. ಸ್ವತಂತ್ರ ಚಳುವಳಿಗೆ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಸರ್? ಯಾಕೆಂದ್ರೆ ನಾವು ಭಾರತದಲ್ಲಿ ವಿದೇಶಿ ವಸ್ತುಗಳನ್ನ ತಿರಸ್ಕಾರ ಮಾಡಿ ಸ್ವದೇಶಿಗಳನ್ನ ಬಳಸಬೇಕು ಅಂತ ತಕ್ಷಣ ನಮ್ಮ ಕಣ್ಣಿಗೆ ಸಿಗದೆ ಖಾದಿ. ಇದ್ರಿಂದ ನಮ್ಮ ಸ್ವತಂತ್ರಕ್ಕೆ ಹೋರಾಟಕ್ಕೆ ನಮ್ಗೆ ಒಂದು ರೀತಿ ಪ್ರೇರಣೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, 20ನೇ ಶತಮಾನಕ್ಕಿಂತ ಮೊದಲು ಇಂಗ್ಲಿಷ್ ಉತ್ಪನ್ನಗಳು, ನಿಮ್ಗೆ ಗೊತ್ತಿದೆ, ಬ್ರಿಟಿಷರ್ ಏನ್ ಮಾಡ್ತಾ ಇದ್ರು, ನಮ್ಮ ಉತ್ಪನ್ನಗಳನ್ನ ಸ್ಟಾಪ್ ಮಾಡ್ಬಿಟ್ರು. ಮೊದ್ಲೆಲ್ಲ ಕೈಲಿ ಚರಕೆಗಳನ್ನ ಯೂಸ್ ಮಾಡ್ತಿದ್ರು, ಒಳ್ಳೊಳ್ಳೆ ಬಟ್ಟೆ ಕ್ವಾಲಿಟಿ ಇರ್ತಿತ್ತು. ಅವ್ರು ಏನ್ ಮಾಡಿದ್ರು, ಅದನ್ನ ಆಮದು ಮಾಡ್ಕೊಂಡು ಅಲ್ಲಿ ಸಿದ್ಧ ವಸ್ತುಗಳು ತಂದು ಇಲ್ಲಿ ಹೆಚ್ಚಿನ ಬೆಲೆಗೆ ನಮ್ಗೆ ಮಾರ್ತಾ ಇದ್ರು ಅಲ್ವಾ. ಸೊ ಈ ಒಂದು ಪರಿಸ್ಥಿತಿ ಗಾಂಧೀಜಿ ಗೊತ್ತಾಗಿ ಏನಾಯ್ತು, ಇದು ಸರಿ ಬರಲ್ಲ, ಅವರದ್ದುಗೆ ದುಡ್ಡು ಕೊಟ್ಟು ಅವ್ರನ್ನ ಸಾಕಕ್ಕೆ ಒಡಿಸ್ಕೊಳಕ್ಕಿಂತ ನಾವು ಅವ್ರಿಗೆ ಬರಬೇಕು ಅಂದ್ರೆ ಫಸ್ಟ್ ನಾವು ಆರ್ಥಿಕವಾಗಿ ಸದೃಢ ಆಗ್ಬೇಕು. ಆಗ್ಬೇಕು ಅಂದ್ರೆ ನಮ್ಮ ವಸ್ತುಗಳನ್ನ ನಾವು ಬಳಸ್ಬೇಕು ಅಂತ. ಹಾಗಾಗಿ ಇಂಗ್ಲಿಷ್ ವಸ್ತುಗಳನ್ನ ಬಹಿಷ್ಕರಿಸಬೇಕು ಅಂತ ಮಹಾತ್ಮ ಗಾಂಧಿ ಹೇಳ್ತಾರೆ. ಮತ್ತೆ ಇದನ್ನ ಇಂಡಿಯನ್ ಮಿಲ್ ಮಾಲೀಕರಿಂದ ಕೂಡ ಜನಪ್ರಿಯಗೊಳಿಸ್ತಾರೆ. ಇದೊಂದು ರಾಷ್ಟ್ರೀಯತಾವಾದಿ ರಾಜಕಾರಣಿಗಳಿಗೆ ಒಂದು ಬೆಂಬಲ ಕೂಡ ಸಿಕ್ಕಂಗಾಗತ್ತೆ. ಅವಾಗ ಏನು, ಈಗ ಬ್ರಿಟಿಷರು ಬಂದಾಗ ಹ್ಯಾಂಡ್ಲೂಮ್ ಗಳಿಂದ ನೂಲ್ ತೆಗಿತಾ ಇದ್ರು, ಬಟ್ ಅಷ್ಟು ಗುಣಮಟ್ಟ ಆಗಿರ್ಲಿಲ್ಲ. ಕೈಯಿಂದ ಮಾಡಕ್ಕೂ ಆ ಮಷೀನಿಂದ ಮಾಡಕ್ಕೂ ಗುಣಮಟ್ಟ ಆಗಿರ್ಲಿಲ್ಲ. ಹಾಗಾಗಿ ಕೈಮಗ್ಗಗಳ ನೇಯ್ಗೆ ಮುಖಾಂತರ ಗಾಂಧೀಜಿ ಪ್ರೇರೇಪಿಸ್ತಾರೆ. ಅದಕ್ಕೆ ಸಂಘ ಸಂಸ್ಥೆಗಳ ಕಟ್ತಾರೆ, ಹೋರಾಟಕ್ಕೆ ಇಳಿತಾರೆ. ಅದನ್ನ ಖಾದಿ ಚಳುವಳಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಖಡ್ಡಾರ್ ಅಥವಾ ಖಾದಿ ಚಳುವಳಿ ಅಂತ ಕರಿತೀವಿ. ಕೇಳ್ಬೋದು ಎಕ್ಸಾಮ್ ಅಲ್ಲಿ ಇದು ಕೂಡ. ಓಕೆ, ಖಾದಿ ಚಳುವಳಿ ಅಂತ ಕೇಳ್ಬೋದು. ಸೊ ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ ಸ್ನೇಹಿತರೆ. ಎಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂತಂದ್ರೆ,
ಇಲ್ಲಿ ಏಕಸ್ವಾಮ್ಯ ಇಲ್ಲೆಲ್ಲ ನೋಡಿದ್ರೆ ಭಾರತದಲ್ಲಿ ಈ ಒಂದು ಹ್ಯಾಂಡ್ಲೂಮ್ಗಳು ಮಷಿನ್ ಗಳು ಇಟ್ಕೊಂಡು ನೂಲುಗಳು ತಯಾರು ಮಾಡೋದು ಬ್ರಿಟಿಷರ ಒಂದು ಇದ್ರಲ್ಲಿ ಜಾಸ್ತಿ ಇರುತ್ತೆ. ಬಟ್ ಅಮೆರಿಕದಲ್ಲಿ ಅಂತರ್ಯುದ್ಧ ಏನಾಗುತ್ತೆ, ಅವಾಗ ಅಮೆರಿಕದಲ್ಲಿ ಹತ್ತಿ ಕೊರತೆ ಆಗತ್ತೆ. ಅವಾಗ ಬ್ರಿಟನ್ ಭಾರತದಿಂದ ಹತ್ತಿ ಕರೆತಿ ಬಟ್ಟೆಗಳನ್ನ ತಯಾರಿಸಕ್ಕೆ ಇನ್ನೂ ಜಾಸ್ತಿ ಮಾಡ್ತಾರೆ, ಅದನ್ನ ಇಲ್ಲಿಗೆ ಬಂದು ಸೇಲ್ ಮಾಡಕ್ಕೆ ಮಾಡ್ತಾರೆ. ಆದ್ರೆ 1920 ಮಹಾತ್ಮ ಗಾಂಧಿ ಏನ್ ಮಾಡ್ತಾರೆ, ಗ್ರಾಮೀಣ ಸ್ವಯಂ ಉದ್ಯೋಗ ಸ್ವಾವಲಂಬನೆಗಾಗಿ ಖಾದಿ ಸುತ್ತುವಿಕೆ ಉದ್ದೇಶಿಸಲು ವಿದೇಶಿ ಬಟ್ಟೆ ಬಹಿಷ್ಕರಿಸುವ ಉದ್ದೇಶದಿಂದ ಖಾದಿ ಚಳವಳಿ ಆರಂಭಿಸ್ತಾರೆ. ಅದನ್ನೇ ನಾವು ಖಾದಿ ಚಳವಳಿ ಅಂತ ಕಡ್ಡಾರ್ ಅಥವಾ ಖಾದಿ ಚಳವಳಿ ಅಂತ ಕರೆಯೋದು. ಇದು ಒಂದು ನಮ್ಮ ಒಂದು ಸ್ವತಂತ್ರ ಚಳವಳಿಗೆ, ಸ್ವದೇಶಿ ಚಳವಳಿಗೆ ಒಂದು ಐಕಾನ್ ಆಗಿ ಮಾರ್ಪಾಡುತ್ತೆ. ಹಾಗಾದ್ರೆ ಈ ಖಾದಿ ಇತಿಹಾಸ 1920 ಅಂತ ಆಯ್ತು. ಹಾಗಾದ್ರೆ 20ರಿಂದ ಏನೇನಾಯ್ತು? ಫಸ್ಟ್ ಇದು ವೆರಿ ಇಂಪಾರ್ಟೆಂಟ್. ಇತಿಹಾಸ ನಮಗ್ ಕೇಳಿದ್ದಾನೆ, ಹಿಸ್ಟ್ರಿ ಕೇಳಿದ್ದಾನೆ. 1920ರಿಂದ 1957 ಕಾಯ್ದೆ ಬರೋ ತನಕ ಏನೇನಾಯ್ತು ಸರ್? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ 1920 ನಿಮ್ಗೆ ಗೊತ್ತಿರ 1915 ಗಾಂಧೀಜಿ ಬರ್ತಾರೆ ಅಲ್ವಾ? ಅದು ಕಾಲಾನುಕ್ರಮ ಹೇಳ್ತಾ ಹೋಗ್ತೀನಿ ನೋಡಿ. ನಾಗ್ಪುರ ಅಧಿವೇಶನ 1920 ನಡೆಯುತ್ತೆ. ಅಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಖಾದಿಯನ್ನು ಪ್ರೋತ್ಸಾಹಿಸಬೇಕು ಅನ್ನೋ ನಿರ್ಧಾರ ತಗೊಳುತ್ತೆ. ಇದರ ಅಂಗವಾಗಿ ಈ ಖಾದಿ ಉತ್ಪಾದನಾ ಕೇಂದ್ರ ಗುಜರಾತ್ನ ಕಥಿಯಾವಾಡ್ಯದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಮೊದಲ ಬಾರಿಗೆ ಭಾರತದಲ್ಲಿ ಖಾದಿ ಉತ್ಪಾದನಾ ಕೇಂದ್ರ ಗುಜರಾತ್ನ ಕಥಿಯಾವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ 1920. ಓಕೆ, ಇದರಿಂದ ಮಹಾತ್ಮ ಗಾಂಧೀಜಿಯವರು ಖಾದಿಯನ್ನು ಸ್ವತಂತ್ರದ ಜೀವನ ಅಂತ ಕೂಡ ಉಲ್ಲೇಖಿಸ್ತಾರೆ. ನೋಡಿ, ಇವೆಲ್ಲ ಪಾಯಿಂಟ್ಸ್ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ ನಿಮ್ಗೆ. ಓಕೆ, ಎಲ್ಲಿ ಸರ್? ಗುಜರಾತ್ನ ಕಥಿಯಾವಾಡದಲ್ಲಿ ಸ್ಥಾಪನೆ ಆಗುತ್ತೆ. 1920ರಿಂದ ಈ ಖಾದಿಗೆ ಹೋರಾಟಕ್ಕೆ ಒಂದು ಬುನಾದಿ ಆಗ್ತಾರೆ ನಮ್ಮ ಮಹಾತ್ಮ ಗಾಂಧೀಜಿಯವರು. ಅಲ್ಲಿಂದ ನಂತರವಾಗಿ ರಾಜಕೀಯ ಅಸ್ತ್ರವಾಗಿದ್ನ ಉಪಯೋಗಿಸ್ಕೊಂಡು ಬರ್ತಾರೆ. ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಬೇಕು. ಇದನ್ನ ನಾವು ಖಾದಿಯನ್ನ ಪ್ರತಿಯೊಬ್ಬ ಪುರುಷ, ಮಹಿಳೆಯರು, ಮಗು ಕೂಡ ಸ್ವಯಂ ಶಿಸ್ತು, ಸ್ವಯಂ ತ್ಯಾಗ ರೀತಿಯಿಂದ ಬೆಳೆಸ್ಕೊಳ್ಳುವಂತ ಅವಕಾಶ ನಾವು ಒದಗಿಸ್ಕೊಡ್ತಾರೆ. ಅಂದ್ರೆ ಅಸಹಕಾರ ಚಳವಳಿ ವಿರುದ್ಧ ಆಗಿರ್ಬೋದು. ನಿಮ್ಗೆ ಗೊತ್ತಿರ, ಇತಿಹಾಸ ಓದಿರ್ತೀರಾ, ಅದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ನಮ್ಮ ಭಾರತದ ಇತಿಹಾಸದಲ್ಲಿ ಗಾಂಧಿ ಯುಗದಲ್ಲಿ ನೀವೆಲ್ಲ ಓದಿರ್ತೀರಾ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಇಲ್ಲಿ. ಓಕೆ, ಈ ಪೇಪರ್ ಅಲ್ಲಿ. ನೆಕ್ಸ್ಟ್ 1923 ಇವೆಲ್ಲ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಸರ್. ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಗಳು ಬರ್ತಾರೆ. ಏನೇನಾಗ್ತು ಏನಾಯ್ತು, ಬರೀ 50 ಕ್ವಶನ್ ಇರೋದು. 50 ಕ್ವಶನ್ ಅಲ್ಲಿ ನಿಮ್ಗೆ 7ರಿಂದ 8 ಟಾಪಿಕ್ಸ್ ಕೊಟ್ಟಿದ್ದಾನೆ. 7ರಿಂದ 8 ಟಾಪಿಕ್ಸ್ ಕವರ್ ಮಾಡಕ್ಕೆ ಸಿಲೆಬಸ್ ಕೊಟ್ಟಿದ್ದಾನೆ. ನಾನು ಸ್ಟಾರ್ಟಿಂಗ್ ನಿಮಗೆ ತೋರಿಸಿದ್ದೀನಿ. ಸೊ ಒಂದೊಂದ್ರಲ್ಲೂ ಕೂಡ ನಿಮಗೆ ಒಂದು 6ರಿಂದ 7 ಕ್ವಶನ್ ಬಂದ್ಬಿಟ್ರೆ 8 5 40, 8 6 48 ಕ್ವಶನ್. 8 ಟಾಪಿಕ್ ಇಂದ 6 ಕ್ವಶನ್ ಬಂದ್ಬಿಟ್ಟು ಕತೆ ಮುಗೀತು ಅಲ್ವಾ? 50 ಕ್ವಶನ್, 50 ಮಾರ್ಕ್ಸ್, 50 ಕ್ವಶನ್, ಕತೆ ಮುಗೀತು ಅಲ್ವಾ? ಹಾಗಾಗಿ ಎಲ್ಲಾ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. 1923 ಏನಾಯ್ತು? ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಡಿಯಲ್ಲಿ ಅಖಿಲ ಭಾರತ ಮಂಡಳಿ ಅಭಿವೃದ್ಧಿ ಮಾಡಬೇಕು. ಓಕೆ, ಅಖಿಲ ಭಾರತ ಈ ಒಂದು ಮಂಡಳಿ ಸ್ಥಾಪನೆ ಮಾಡಿ ಖಾದಿನ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಅಖಿಲ ಭಾರತ ಸ್ಪಿನ್ನರ್ ಅಸೋಸಿಯೇಷನ್, ಆಲ್ ಇಂಡಿಯಾ ಸ್ಪಿನ್ನರ್ ಅಸೋಸಿಯೇಷನ್ ಮತ್ತು ಅಖಿಲ ಭಾರತ ಚರಕ ಸಂಘ ಸ್ಥಾಪನೆ ಮಾಡ್ತಾರೆ 1925. ವೆರಿ ಇಂಪಾರ್ಟೆಂಟ್ ಸರ್, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 1935 ಆಲ್ ಇಂಡಿಯಾ ವಿಲೇಜ್ ಇಂಡಸ್ಟ್ರೀಸ್ ಅಸೋಸಿಯೇಷನ್. ನೋಡಿ, ಆಲ್ ಇಂಡಿಯಾ ವಿಲೇಜ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. ಸೊ ಮದ್ರಾಸ್ ಸರ್ಕಾರ ಏನ್ ಮಾಡಿದೆ, ಗಾಂಧೀಜಿಯವರ ಸಲಹೆ ಪಡೆದು ಮದ್ರಾಸ್ ಸರ್ಕಾರನು ಕೂಡ 1946 ಕೂಡ ಖಾದಿ ಸ್ಥಾಪನೆ ಮಾಡ್ತಾರೆ. ಹೆಂಗೆ ಬೆಳವಣಿಗೆ ಆಗ್ತಾ ಇದೆ ನೋಡಿ, ಮಂಡಳಿಗಳು ಹೆಂಗ್ ಸ್ಥಾಪನೆ ಆಗ್ತಾ ಬರ್ತದೆ, ಅಸೋಸಿಯೇಷನ್ ಇಂದ ಹೆಂಗ್ ಸ್ಥಾಪನೆ ಆಗಿ ಬರ್ತಾ ಇದೆ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ 1948 ಸ್ವತಂತ್ರ ನಂತರ ಏನಾಯ್ತು ನಿಮ್ಗೆ ಗೊತ್ತಿದೆ ಅಲ್ವಾ? ನಮ್ಮ ಬಾಂಬೆ ಪ್ಲಾನ್ ಅಂತ ಬರುತ್ತೆ ಅಲ್ವಾ? ಬಾಂಬೆ ಪ್ಲಾನ್, ಟಾಟಾ, ಬಿರ್ಲಾ ಅವರೆಲ್ಲ ಒಂದಷ್ಟು ಪ್ಲಾನ್ಗಳು ಕೊಡ್ತಾರೆ ಕೈಗಾರಿಕೆಗೋಸ್ಕರ. ಸೊ ಆ ಟೈಮಲ್ಲಿ ಕೈಗಾರಿಕಾ ನೀತಿ ನಿರ್ಣಯದ ಪ್ರಕಾರ ಗ್ರಾಮೀಣ ಕಾಟೇಜ್ ಇಂಡಸ್ಟ್ರಿ ಪಾತ್ರಗಳನ್ನು ಕೂಡ ಸರ್ಕಾರ ಗುರುತಿಸುತ್ತೆ. ಈ ಗುರುತಿಸಿದ ಪ್ರಾಬ್ಲಮ್ ಕಾರಣದಿಂದ ಏನಾಗುತ್ತೆ, ನಾವು ಸಂವಿಧಾನ ರಚನೆ ಮಾಡ್ತಿರ್ತೀವಲ್ಲ, ಆ ಅಡಿಯಲ್ಲಿ ಆರ್ಟಿಕಲ್ 43ನ ಸೇರಿಸ್ತೀವಿ. ನಮ್ಮ ರಾಜ್ಯ ನಿರ್ದೇಶಕ ತತ್ವದ ಅಡಿಯಲ್ಲಿ ಆರ್ಟಿಕಲ್ 43ನು ಕೂಡ ಸೇರಿಸ್ತೀವಿ. ಆಮೇಲೆ 1953 ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ನಾವು ಮಾಡ್ತೀವಿ. ಅದರಲ್ಲೂ ಕೂಡ ಗ್ರಾಮೋದ್ಯೋಗಗಳಿಗೆ ಸಂಸ್ಥೆ ಸ್ಥಾಪಿಸುವ ಒಂದು ನೀತಿಯ ಚೌಕಟ್ಟನ್ನು ಕೂಡ ರೂಪಿಸ್ತೀವಿ. ನೋಡಿ ಹೆಂಗೆ ನಾವು ಖಾದಿಗೋಸ್ಕರ ಖಾದಿ ಅನ್ನಕ್ಕಿಂತ ಗ್ರಾಮೋದ್ಯೋಗ ಅಂತ ಹೇಳಿ ನಾವು ಕಂಪ್ಲೀಟ್ ಆಗಿ ಹೇಳ್ಕೋಬೇಕು. ಖಾದಿ ಮತ್ತು ಗ್ರಾಮೋದ್ಯೋಗ. ಖಾದಿ ಇರೋದೇನಕ್ಕೆ ಒಂದು ಐಕಾನು, ಸ್ವಯಂ ಉದ್ಯೋಗ, ಎಸ್ಪೆಷಲಿ ಗುಡಿ ಕೈಗಾರಿಕೆಗೆ ಇರ್ತಕ್ಕಂಥದ್ದು ಅಲ್ವಾ? ಸೊ ಇದರ ಅಂಗವಾಗಿ ಭಾರತ ಸರ್ಕಾರ ಅಖಿಲ ಭಾರತ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಮಂಡಳಿ ಸ್ಥಾಪನೆ ಆಗುತ್ತೆ. ಇದಕ್ಕೆ ಯಾವುದೇ ಆದ ರೀತಿಯ ಶಾಸನಾತ್ಮಕ ಸ್ಥಾನ ಇರಲ್ಲ. ಓಕೆ, ಜನವರಿ 1953 ಮಂಡಳಿ ಸ್ಥಾಪನೆ ಮಾಡ್ತಾರೆ. ಯಾವಾಗ? ಜನವರಿ 1953 ಅಖಿಲ ಭಾರತ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಂತ. ಅದಾದ್ಮೇಲೆ 55 ಮಂಡಳಿ ಬದಲಿಗೆ ಅದಕ್ಕೆ ಶಾಸನಬದ್ಧ ಸಂಸ್ಥೆಯಾಗಿ ಮಾಡಬೇಕು, ಕಾಯ್ದೆ ರಚನೆ ಮಾಡಬೇಕು, ಆಕ್ಟ್ ಅಂತ ತರಬೇಕು.
ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. 1956ರಲ್ಲಿ ಅದಕ್ಕೋಸ್ಕರ ಕಾಯ್ದೆನ ರಚನೆ ಮಾಡಲಾಗುತ್ತೆ, ಅಂಗೀಕಾರ ಕೂಡ ಆಗುತ್ತೆ. ರಾಷ್ಟ್ರಪತಿಗಳ ಅಂಕಿತ ಆಗಿ 1957ರಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತದೆ. ಇನ್ನು ಕರ್ನಾಟಕದಲ್ಲೂ ಕೂಡ 1957ರ ಕಾಯ್ದೆ ಅಸ್ತಿತ್ವಕ್ಕೆ ಬರುತ್ತೆ. ಅರ್ಥ ಆಯ್ತಲ್ಲ? ಹಿಂಗೆ ಇದು ಇತಿಹಾಸ ನಮ್ಮದು. ಇದೆಲ್ಲ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಎಷ್ಟನೇ ಇಸ್ವಿಲಿ ಏನಾಯ್ತು ಅಥವಾ ಈ ಇಸ್ವಿಲಿ ಏನಾಯ್ತು, ಸೊ ಯಾವಾಗ ಆರ್ಟಿಕಲ್ ಇದನ್ನ ಸೇರಿಸಿದ್ರು, ಇವೆಲ್ಲ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ತಾನೆ. ಇದು ಖಾದಿಯ ಇತಿಹಾಸ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಫೈನ್. ಇವಾಗ ಬರುತ್ತೆ ನೋಡಿ, ಇವಾಗ ನಿಮ್ಗೆ ಇವಾಗ ತನಕ ನೀವು ನೋಡಿದ್ದು ಜಸ್ಟ್ ಟ್ರೈಲರ್. ಈಗಿಂದ ಬರುತ್ತೆ ನಿಮ್ಗೆ ಕಂಪ್ಲೀಟ್ ಪಿಕ್ಚರ್ ಅಭಿ ಬಾಕಿ ಸ್ನೇಹಿತರೆ. ಬನ್ನಿ, ಮಂಡಳಿಯ ಕಾರ್ಯಚಟುವಟಿಕೆಗಳು. ಓಕೆ, ಈ ಕಾರ್ಯಚಟುವಟಿಕೆಗಳು ನಾವು ನೋಡಿದ್ವಲ್ಲ ಸಿಲೆಬಸ್ ಅಲ್ಲಿ, ಕಾರ್ಯಚಟುವಟಿಕೆಗಳು ಆಮೇಲೆ ಕಾರ್ಯಕ್ರಮಗಳು. ಮುಂದೆ ಈ ಕಾರ್ಯಚಟುವಟಿಕೆ ಆದ್ಮೇಲೆ ಕಾರ್ಯಕ್ರಮಗಳು ತಗೋತೇನೆ. ಈ ಕಾರ್ಯಚಟುವಟಿಕೆಗಳನ್ನ 3 ಇದಾಗಿ ವಿಂಗಡಿಸ್ತೀವಿ. ಮೊದಲನೇದು ಖಾದಿ ವಲಯ, ಗ್ರಾಮೋದ್ಯೋಗ ವಲಯ, ಮಾರುಕಟ್ಟೆ ವಲಯ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಅಂತ ತಕ್ಷಣ ಖಾದಿಗೆ ಒಂದು ವಲಯ, ಅಂದ್ರೆ ಇದು ಕಾರ್ಯ ಚಟುವಟಿಕೆಗಳು ಹೆಂಗೆ ಕೆಲಸ ಮಾಡುತ್ತೆ ಅಂತ. ಖಾದಿನ ಪ್ರೋತ್ಸಾಹ ಮಾಡ್ಬೇಕು ಒಂದ್ ಕಡೆ, ಇನ್ನೊಂದ್ ಕಡೆ ಗ್ರಾಮೋದ್ಯೋಗ ವಲಯನ ಪ್ರೋತ್ಸಾಹ ಮಾಡ್ಬೇಕು, ಮತ್ತೆ ಪ್ರೋತ್ಸಾಹ ಮಾಡಿದ್ರೆ ಆಗ್ಲ ಮಾರುಕಟ್ಟೆ ವಲಯನ ಸೃಷ್ಟಿ ಮಾಡ್ಕೊಳ್ಬೇಕು. ಹೀಗೆ ಈ ಕಾರ್ಯಕ್ರಮಗಳು ಈ ಕರ್ನಾಟಕದ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಡಿಯಲ್ಲಿ ಈ ರೀತಿ 3 ಭಾಗವಾಗಿ ವಿಂಗಡಿಸ್ತೀವಿ. ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಖಾದಿ ವಲಯ, ಖಾದಿಲಿ ಏನಾಯ್ತು ಈಗ ನೋಡ್ಕೊಂಡ್ ಬಂದಿದೀವಲ್ಲ, ಖಾದಿಲಿ ಏನೇನಾಯ್ತು ಅಂತ ಏನೇನೋ ಇತಿಹಾಸ ನೋಡಿದ್ವಿ. ಸೊ ಆಮೇಲೆ ಗ್ರಾಮೋದ್ಯೋಗ ವಲಯ, ಆಮೇಲೆ ಮಾರುಕಟ್ಟೆ ವಲಯ, ಇವೆಲ್ಲ ಕೂಡ ಇವಾಗ ನಾವು ನೋಡ್ತಾ ಹೋಗ್ತೀವಿ. ಈಗ ಅದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಆಡಳಿತ ಸ್ವರೂಪ ನೋಡಿ. ಇದು ಕಂಪ್ಲೀಟ್ ಇದಿಷ್ಟು ಕೂಡ ಸಿಲೆಬಸ್ ಅಲ್ಲಿ ಇದೆ, ಸ್ಟಾರ್ಟಿಗೆ ತೋರಿಸ್ತೆ. ಸೊ ಮಂಡಳಿ ಹೆಂಗಿದೆ, ಇಲ್ಲಿ ನಿಮ್ಗೆ ಗ್ರೂಪ್ ಎ, ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹಾಗೆ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ಬೋದು. ಇದು ಏನಿಲ್ಲ, ಸ್ಟ್ರಕ್ಚರ್ ತಿಳ್ಕೊಬೇಕಷ್ಟೇ. ಯಾರು ಅಧ್ಯಕ್ಷರು ಇರ್ತಾರೆ, ಓಕೆ. ಇಲ್ಲಿ 29 ಅಧಿಕಾರೇತರ ನಿರ್ದೇಶನ, ಸರ್ಕಾರದಿಂದ ನಿರ್ದೇಶನ ಆಗಿರ್ತಕ್ಕಂಥದ್ದು. ಅಧಿಕಾರ ಸದಸ್ಯರು 7 ಜನ ಇದ್ದಾರೆ, ಈಗ 9 ಆಗಿದ್ದಾರೆ. 9 ಆಗಿದ್ದಾರೆ. ತಿದ್ದುಪಡಿಗಳಾಗ್ತವೆ, ತಿದ್ದುಪಡಿಗಳಾಗಿ 9 ಮಾಡಿದ್ದಾರೆ. ಅದ್ರ ಕೆಳಗಡೆ ಚೀಫ್ ಸೆಕ್ರೆಟರಿ ಇರ್ತಾರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇರ್ತಾರೆ. ಅದ್ರ ಕೆಳಗಡೆ ನೋಡಿ, ಇದು ಇಂಪಾರ್ಟೆಂಟ್. ಇಲ್ಲಿ ನಾವು ಅದನ್ನ 5 ಭಾಗಗಳಾಗಿ ಮಾಡ್ತೀವಿ. ಒಂದು ಲೆಕ್ಕಪತ್ರಗಳು ನೋಡ್ಕೊಳ್ಳಕ್ಕೆ ಖಾದಿ ಅಡಿಯಲ್ಲಿ, ಮತ್ತೆ ಅಡ್ಮಿನಿಸ್ಟ್ರೇಷನ್ ಆಡಳಿತ ನೋಡ್ಕೊಳ್ಳಕ್ಕೆ ಒಬ್ಬ ಸೆಕ್ರೆಟರಿ ಅಂದ್ರೆ ವೈಸ್ ಸೆಕ್ರೆಟರಿ, ಓಕೆ. ಅದ್ರ ಕೆಳಗಡೆ ಅಭಿವೃದ್ಧಿ ಡೆವಲಪ್ಮೆಂಟ್ ನೋಡ್ಕೊಳಕ್ ಒಬ್ಬ, ಮತ್ತೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಗ್ರಾಮೋದ್ಯೋಗ ಅಧಿಕಾರಿಗಳು ನೋಡಿ. ಇದೇ ಇವಾಗ ನಿಮಗೆ ಕೇಳಿರೋದು ಗ್ರೂಪ್ ಬಿ ಪೋಸ್ಟ್ ಇದಕ್ಕೆ ನಿಮ್ಗೆ ಕೇಳಿರೋದು. ಮತ್ತೆ 4 ವಿಶೇಷ ತಹಶೀಲ್ದಾರ್ಗಳು ಇವರೆಲ್ಲ ಕೂಡ ಇದ್ದಾರೆ. ಇವ್ರ ಅಡಿಲಿ ಬೇರೆ ಬರ್ತಾರೆ ಗ್ರೂಪ್ ಸಿ. ಈಗ ಎಫ್ ಡಿ ಅಸಿಸ್ಟೆಂಟ್ ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು, ನಿಮಗ್ ತೋರಿಸ್ತೀನಿ. ಈಗ ಅಭಿವೃದ್ಧಿ ಅಡಿಯಲ್ಲಿ ನೋಡಿ, ಮತ್ತೆ ಇಲ್ಲಿ ಆಡಳಿತ ಅಡಿಯಲ್ಲಿ ಸಿಬ್ಬಂದಿ ವರ್ಗ, ಸಾಮಾನ್ಯ ವಿಭಾಗ ಅಂತ ಮಾಡ್ಕೋಬಹುದು. ಈ ಲೆಕ್ಕಪತ್ರಾಧಿಕಾರಿ ವಿಭಾಗದಲ್ಲೂ ಕೂಡ ಬೇರೆ ಬೇರೆ ಬರ್ತಾರೆ, ಕಾಮರ್ಸ್ ರಿಲೇಟೆಡ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆಡಳಿತ ಅಭಿವೃದ್ಧಿ ಡೆವಲಪ್ಮೆಂಟ್ ನೋಡೋದಾದ್ರೆ ಕೋಆರ್ಡಿನೇಷನ್ಗೆ ಒಂದಷ್ಟು ಸಿಬ್ಬಂದಿ ಬೇಕು, ಖಾದಿ ಮತ್ತು ಸಿಬ್ಬಂದಿ ಬೇಕು ಅಭಿವೃದ್ಧಿ ಮಾಡಕ್ಕೋಸ್ಕರ. ಮಾರುಕಟ್ಟೆ ಅಭಿವೃದ್ಧಿಗೆ ಒಂದಷ್ಟು ಸಿಬ್ಬಂದಿ ಬೇಕು. ಮತ್ತೆ PMEG ಅಂತ ಒಂದು ಪ್ರೋಗ್ರಾಮ್ ಇದೆ, ಹೇಳ್ತೀನಿ. ಎಂಪ್ಲಾಯ್ಮೆಂಟ್ ಜನರೇಷನ್ ಒಂದು ಸ್ಕೀಮ್ ಬರುತ್ತೆ, ಅದು ಮುಂದೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕೊಂದಷ್ಟು ಜನ ಅಧಿಕಾರಿ ಬೇಕು. ಗ್ರಾಮ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡಕ್ ಅಧಿಕಾರಿ ಬೇಕು. ಹಿಂಗೆ ಇವೆಲ್ಲ ಗ್ರೂಪ್ ಬಿ ಬಂದ್ರೆ, ಗ್ರೂಪ್ ಸಿ ನೋಡಿ, ಈಗ ಆಡಳಿತ ಅಡಿಯಲ್ಲಿ ನಿಮ್ಗೆ ಪ್ರಥಮ ದರ್ಜೆ ಸಹಾಯಕರು, ಅವ್ರಿಗೆ ದ್ವಿತೀಯ ದರ್ಜೆ ಅಸಿಸ್ಟೆಂಟ್, ಇದೆಲ್ಲ ಗ್ರೂಪ್ ಸಿ. ಇವಾಗ ನಿಮ್ಗೆ ಪೋಸ್ಟ್ ಕೊಟ್ಟಿರೋದು ಇದಕ್ಕೆ ಪೋಸ್ಟ್ ಇವಾಗ ಗ್ರೂಪ್ ಸಿ ಕರೆದಿರೋದು. ಮತ್ತೆ ಗ್ರೂಪ್ ಡಿ ಕೂಡ ಇದೆ, ಗ್ರೂಪ್ ಡಿ ಕೂಡ ಇದೆ. ಸೊ ಹಿಂಗೆ ನಾವು ಇದನ್ನ ಜಸ್ಟ್ ನೀವು ನೋಡ್ಕೊಳ್ಳಿ ಅಷ್ಟೇ. ಇದ್ರ ಬಗ್ಗೆ 1 or 2 ಕ್ವಶನ್ಸ್ ಬರ್ಬೋದು, ಓಕೆ. 1 or 2 ಕ್ವಶನ್ಸ್ ಬರ್ಬೋದು ನೋಡಿ. ಈಗ ಇದ್ರ ಆಡಳಿತದ ಅಡಿಯಲ್ಲಿ ಯಾರು ಇದ್ದಾರೆ, ಈ ಲೆಕ್ಕಪತ್ರ ಅಡಿ ಬೇಕಾ, ಲೆಕ್ಕಪತ್ರಾಧಿಕಾರಿ, ಅಪಾರ ಲೆಕ್ಕಪತ್ರಾಧಿಕಾರಿ ಅವರು ಇದಾರೆ ನೋಡಿ, ಅವರು ಇದಾರೆ. ಇಲ್ಲೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದನ್ನ ತುಂಬಾ ಡೀಟೇಲ್ ಹೋಗೋದ್ ಬೇಕಾಗಿಲ್ಲ, ಜಸ್ಟ್ ನೀವು ನೋಡ್ಕೊಳ್ಳಿ ಯಾರಾದ್ಮೇಲೆ ಯಾರು ಬರ್ತಾರೆ ಏನು ಅಂತ. ಇದು PDF ಹೆಂಗಿದ್ರು ನಿಮಗೆ ಸಿಗುತ್ತೆ, ಅಥವಾ ಇಲ್ಲೂ ಕೂಡ ನೀವು ಪಾಸ್ ಮಾಡ್ಬೋದು, ಸ್ಕ್ರೀನ್ ಶಾಟ್ ತಗೋಬಹುದು, ನೋಡ್ಕೋಬಹುದು. PDF ಬೇಕು ಅಂತ ಏನಿಲ್ಲ ಸ್ನೇಹಿತರೆ, ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. PDF ಅಲ್ಲಿ ಏನಿದೆ, ಇಲ್ಲಿ ಏನಿದೆ ಅದಕ್ಕಿಂತ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡಿದ್ರೆ ಸಾಕು, 2-3 ಸಲ ನೋಡಿ. ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ, 2-3 ಸಲ ವಿಡಿಯೋ ನೋಡಿ ಕಂಪ್ಲೀಟ್ ನಿಮ್ ತಲೆ ಕೂತ್ಕೊಂಡ್ಬಿಡುತ್ತೆ, ಓಕೆ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಂಥದ್ದು ಏನಿಲ್ಲ, ಇಲ್ಲಿದೆ, ನೀವು ನೋಡ್ಕೊಂತೀರಾ ಅಲ್ವಾ ಸರ್. ಸುಮ್ಮನೆ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಅರ್ಥ ಆಗ್ತಿದೆ ಅಲ್ಲ? ಎಸ್. ನೆಕ್ಸ್ಟ್ ಬರೋಣ ಬನ್ನಿ. ಇದನ್ನು ಕೂಡ ಎಕ್ಸಾಮ್ ಕೇಳ್ಬೋದು. ಖಾದಿ ಸಂಘ ಸಂಸ್ಥೆಗಳ ವರ್ಗೀಕರಣ. ಈ ಸಂಘ ಸಂಸ್ಥೆಗಳು ಏನಿದೆ, ಖಾದಿ ಮಂಡಳಿ ಅಡಿಯಲ್ಲಿ ಸಂಘ ಸಂಸ್ಥೆಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನ A+A, B, C, D ಅಂತ ವರ್ಗೀಕರಣ ಮಾಡ್ತೀವಿ.
ಹೆಂಗ್ ವರ್ಗೀಕರಣ ಮಾಡ್ತಾರೆ ಅಂದ್ರೆ ಅದರ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ಅವರ ಚಟುವಟಿಕೆಗಳೇನಿದೆ, ಅವ್ರ ಎಷ್ಟು ಮಗ್ಗಗಳು ಇಟ್ಕೊಂಡಿದ್ದಾರೆ, ಅವರ ಕಸುಬುದಾರ ಪಾವತಿ ಹೆಂಗಿದೆ. ಸೊ ಇದ್ರ ಮೇಲೆ ಚೆನ್ನಾಗಿರೋದನ್ನ A+ ಅಂತ ಮಾಡ್ತೀವಿ, ಅದಕ್ಕಿಂತ ಕೆಳಗೆ ಇದ್ರೆ A ಅಂತ ಮಾಡ್ತೀವಿ. A ಗ್ರೇಡ್ ಸಂಘ ಇದು, B ಗ್ರೇಡ್ ಸಂಘ, C ಗ್ರೇಡ್ ಸಂಘ, D ಗ್ರೇಡ್ ಸಂಘ ಅಂತ ಈ ವರ್ಗೀಕರಣ ಮಾಡ್ತೀವಿ. ಓಕೆ, ನಾನು ನಿಮ್ಗೆ ಹತ್ತಿ, ಸಿಲ್ಕು, ಉಲ್ಲನ್ನು, ಪಾಲಿ ವಸ್ತ್ರ ಇದ್ರ ಬಗ್ಗೆ ಸ್ಟಾರ್ಟಿಂಗ್ ಹೇಳಿದ್ದೀನಿ. ಏನು ಯಾವ ರೀತಿ ವಿಧಗಳು ನಾವು ಖಾದಿ ಅಂದ ತಕ್ಷಣ ಅಡಿಯಲ್ಲಿ ಬರುತ್ತೆ ಅಂತ, ಬರೀ ಹತ್ತಿ ಮಾತ್ರ ಬರಲ್ಲ ಅಂತ. ಓಕೆ, ಸೊ ಅದನ್ನ A+, ಇಲ್ಲಿ ಎಷ್ಟೆಷ್ಟು ಸಂಘಗಳಿದೆ ಅಂತಿದೆ. ಓಕೆ, ಇದೆಲ್ಲ ಬೇಕಾಗಿಲ್ಲ, ನಿಮಗೆ ಕ್ಯಾಟಗರಿ ಏನೇನು ಅಂತ ತಿಳ್ಕೊಳ್ಳಿ. ಈ ಕ್ಯಾಟಗರಿ ತಿಳ್ಕೊಳ್ಳಿ, A+, A, B, C, D ಹೀಗೆ ಕ್ಯಾಟಗರಿ ಮಾಡ್ತೀವಿ ಸಂಘಗಳನ್ನ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನೋಡಿ, ನಾನು ಭಾರತೀಯ ರಾಷ್ಟ್ರ ಧ್ವಜ ಫಸ್ಟೇ ಕವರ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಭಾರತೀಯ ರಾಷ್ಟ್ರ ಧ್ವಜ ಅಂತ ನಮಗೆ ಸಿಲೆಬಸ್ ಎಲ್ಲ ಕೊಟ್ಟಿದ್ದಾನೆ ಅಲ್ವಾ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ಯಾವಾಗ ಈ ಧ್ವಜದ ಒಂದು ಕಾಯ್ದೆ ಭಾರತ ಧ್ವಜ ಸಂಹಿತೆ 2022 ನಮ್ಗೆ ಜನವರಿ 26, 2002 ಜಾರಿಗೆ ಬರುತ್ತೆ. ಮೊದ್ಲಿತ್ತಲ್ಲ ಫ್ಲಾಗ್ ಕೋಡ್ ನ, ಅದನ್ನ ರದ್ದುಗೊಳಿಸಿ ಭಾರತ ಧ್ವಜ ಸಂಹಿತೆ 2002 ಅಂತ ಜಾರಿಗೆ ತರ್ತಾರೆ. ಇದ್ರ ಮೇಲೆ ಒಂದಷ್ಟು ಪಾಯಿಂಟ್ ಗಳನ್ನ ಜಾರಿಗೆ ತರ್ತಾರೆ. ಪಾಯಿಂಟ್ಸ್ ಅಂತಂದ್ರೆ ಏನು, ಇಷ್ಟೇ ಇರಬೇಕು, ಇಷ್ಟೇ ಅದರ ಅಳತೆ ಪ್ರಮಾಣಗಳು ಇರಬೇಕು, ಮತ್ತೆ ಎಲ್ಲಿ ಯೂಸ್ ಮಾಡ್ಬೇಕು, ಅದು ಎಲ್ಲಿ ತಯಾರಿ ಮಾಡ್ಬೇಕು, ಇದು ಬಗ್ಗೆ ನಿಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುಬ್ಳಿ ಧಾರವಾಡ ಗರಗ ಗ್ರಾಮದಲ್ಲಿ ಮಾತ್ರ ಇದನ್ನ ತಯಾರಿ ಮಾಡೋದು, ಇನ್ನೆಲ್ಲೂ ತಯಾರಿ ಮಾಡಲ್ಲ. ಇದು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅಲ್ವಾ. ಬಟ್ ಅದು ಬಿಟ್ಟು ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಏನಿದೆ ನಮ್ಮ ಧ್ವಜದಲ್ಲಿ ಏನೇನಿದೆ, ಅದರ ಅಳತೆ ಎಷ್ಟಿರ್ಬೇಕು, ಕಮರ್ಷಿಯಲಿ ಎಲ್ಲಿ ಎಷ್ಟು ಅಳತೆದೆ ಯೂಸ್ ಮಾಡ್ಬೇಕು, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಈಗ ಅದನ್ನ 2 ಭಾಗ ಮಾಡ್ಕೊಳ್ಳೋಣ. ಭಾಗ 1 ಸಾಮಾನ್ಯ ಜನರಲ್ ಡಿಸ್ಕಸ್ ಮಾಡ್ಕೊಳ್ಳೋಣ, ಅದ್ರ ಅಳತೆ ಅದು ಇದು ಎಲ್ಲ ಡಿಸ್ಕಸ್ ಮಾಡ್ಕೊಳ್ಳೋಣ, ಏನೇನ್ ಬಣ್ಣ ಇದೆ, ಈ ಯಾವ ರೀತಿ ತಯಾರಿ ಮಾಡ್ಬೇಕು ಅಂತ ಇದೆ, ಅದನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಭಾಗ 2 ಮುಂದೆ ಡಿಸ್ಕಸ್ ಮಾಡ್ತೇನೆ. ಭಾಗ 1 ನಲ್ಲಿ ಪ್ರಕಾರ ಈ ಧ್ವಜ ಅಂತ ತಕ್ಷಣ ನಿಮ್ಗೆ ಗೊತ್ತಿದೆ 3 ನಮಗೆ ಬಣ್ಣಗಳಿದೆ ಅಂತ ಗೊತ್ತಿದೆ. ಇಲ್ಲಿ ನೋಡಿ 3 ಬಣ್ಣಗಳಿದೆ. ಕೇಸರಿ ಬಿಳಿ ಹಸಿರು, ಮಧ್ಯದಲ್ಲಿ ನೀಲಿ ಬಣ್ಣದ 24 ಕಡ್ಡಿಗಳು ಇರ್ತಕ್ಕಂಥ ಅಶೋಕ ಚಕ್ರ ಇದೆ. ಇದು ನಿಮ್ಗೆ ಗೊತ್ತಿರ್ತದೆ ಅಲ್ವಾ, ವೆರಿ ಇಂಪಾರ್ಟೆಂಟ್ ಇದು. ಇದನ್ನ ಕೈ ನೇಯ್ದ ಉಣ್ಣೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಭಾರತೀಯ ರಾಷ್ಟ್ರ ಧ್ವಜನ ನೀವು ಕೇಳ್ತಾರಲ್ಲ, ಖಾದಿಯಿಂದ ಯಾವ ಬಟ್ಟೆಯನ್ನು ಮಾಡಿರ್ತಾರೆ ಅಂತ ನಿಮಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಕೈಯಿಂದ ನೇಯ್ದ ಉಣ್ಣೆ, ಹತ್ತಿ, ರೇಷ್ಮೆ, ಖಾದಿ ಬಟ್ಟೆಗಳಿಂದ ಮಾಡಲ್ಪಡಬೇಕು ಅಂತಿದೆ. ಇದು ಬಿಟ್ಟು ಪಾಲಿ ವಸ್ತ್ರದಿಂದ ಮಾಡಂಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಉಣ್ಣೆಯಿಂದ ಮಾಡ್ಬೋದು, ಪಾಲಿ ವಸ್ತ್ರ ನಮಗೆ ಖಾದಿ ಅಡಿಲ್ ಬರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಗೇನ್. ಹತ್ತಿ ಮತ್ತೆ ಉಣ್ಮೆ ಮತ್ತೆ ರೇಷ್ಮೆಯಿಂದ ಮಾತ್ರ ಈ ಫ್ಲಾಗ್ ನ ತಯಾರಿ ಮಾಡಬೇಕು, ನಮ್ಮ ರಾಷ್ಟ್ರ ಧ್ವಜ ತಯಾರಿ ಮಾಡಬೇಕು. ಇನ್ನು ರಾಷ್ಟ್ರ ಧ್ವಜದ ಅಗಲ ಮತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಯೂಸ್ ಮಾಡ್ಬೋದು. ಈಗ ರಾಷ್ಟ್ರ ಧ್ವಜ ಅಂದ ತಕ್ಷಣ ಇದು ಯಾವಾಗ್ಲೂ 3:2 ಇರಬೇಕು. 3:2 ಅಂದ್ರೆ ಸರ್, ಈ ಒಂದು ಉದ್ದ ಏನಿದೆ ಇದು 3 ಇದ್ರೆ ಅಗಲ 2 ಇರಬೇಕು. ಓಕೆ, ಉದ್ದ 3 ಅಗಲ 2 ಪ್ರಮಾಣದಲ್ಲಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ 60 ಅಡಿ ಉದ್ದ ಇದೆ ಅಂತ ಇಟ್ಕೊಳ್ಳಿ, 60 ಫೀಟ್ ಅಂತ ಇಟ್ಕೊಳ್ಳೋಣ. ಬೇಡಪ್ಪ, 60 ಮೀಟರ್ ಅಥವಾ 60 ಮಿಲಿಮೀಟರ್ ಅಂತಾನೆ ಅನ್ಕೊಳ್ಳಿ. 60 ಮಿಲಿಮೀಟರ್ ಇದೆ, ಇದು 3 ಅಂತ ಅನ್ಕೊಂಡ್ರೆ 2 ಎಷ್ಟು ಸರ್, 40 ಅಲ್ವಾ ಸರ್. ಈಗ 60ನ 3 ಭಾಗ ಮಾಡಿ 20, 20, 20. ಸೊ ಇದು 60 ಇದೆ ಅಂತಂದ್ರೆ 2 ಭಾಗ ಅಂದ್ರೆ ಎಷ್ಟು ಸರ್, ಅಗಲ 60 ಇದೆ ಅಂದ್ರೆ 2 ಭಾಗ ಅಂದ್ರೆ ಎಷ್ಟು, 40 ಇರಬೇಕು. ಹಿಂಗೆ ಅದರ ಪ್ರಮಾಣದಲ್ಲಿ ಇರಬೇಕು. ಬಟ್ ನೀವು ಯಾವ್ದಾವ್ದೋ ಸೈಜ್ ಅಲ್ಲಿ ಮಾಡಂಗಿಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸೈಜ್ ಗಳನ್ನ ಅವರು ಕೊಟ್ಟಿದ್ದಾರೆ, ಇದನ್ನ ಫಾಲೋ ಮಾಡ್ಬೇಕು. ಎಕ್ಸಾಮ್ ಇದನ್ನ ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ 3:2 ಇರುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ ಸರ್. ಇಲ್ಲಿ ರಾಷ್ಟ್ರ ಧ್ವಜ VVIP ವಿಮಾನ ಮತ್ತು ಬೇರೆ ಯಾವುದೇ ನಾಗರಿಕ ವಿಮಾನಗಳಲ್ಲಿ 450 ಮತ್ತು 300 mm ಗಾತ್ರದ್ದೇ ಉಪಯೋಗಿಸ್ಬೇಕು. ಇದು ಮಿಲಿಮೀಟರ್, ಅರ್ಥ ಮಾಡ್ಕೊತಾ ಹೋಗಿ. ವಿಮಾನದಲ್ಲಿ ಇರೋದಾದ್ರೆ ನಾಗರಿಕ ವಿಮಾನ ಅಥವಾ VVIP ವಿಮಾನದಲ್ಲಿ ಭಾರತ ಧ್ವಜ ನೀವು ಇಟ್ರೆ ಅದು 450 × 300 mm ಇರಬೇಕು. ಇದು ಉದ್ದ, ಇದು ಅಗಲ, ಇಷ್ಟಿರ್ಬೇಕು. ಅರ್ಥ ಆಗ್ತಿದೆ ಅಲ್ಲ. ಇದು ಅಲ್ವಾ, ಇದು ಉದ್ದ ಅಲ್ವಾ, ಇದು ಅಗಲ ಅಲ್ವಾ. ಸೊ ಹಿಂಗಿರ್ಬೇಕು. ಮತ್ತೆ ಮೋಟಾರ್ ಕಾರ್ಗಳಲ್ಲಿ ನೀವು ಇಡ್ತೀರಲ್ಲ, ಅಲ್ಲಿ 225 × 150 mm ಗಾತ್ರದೇ ಇಡಬೇಕು. ಅರ್ಥ ಆಯ್ತಲ್ಲ. ಈ ಸೈಜ್ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಕ್ವಶನ್, ವೆರಿ ಇಂಪಾರ್ಟೆಂಟ್. ನೀವು ಖಾದಿ ಹೋಗ್ತಾ ಇದ್ದೀರಾ ಅಂದ್ರೆ ಈ ಡಿಪಾರ್ಟ್ಮೆಂಟ್ಗೆ ಇವೆಲ್ಲ ತಿಳ್ಕೊಂಡಿರ್ಬೇಕು ಸರ್. ಎಕ್ಸಾಮ್ ಅಲ್ಲಿ ಕೇಳಲಿ ಬಿಡ್ಲಿ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ದಿಸ್ ಇಸ್ ಜನರಲ್ ನಾಲೆಡ್ಜ್ ಅಲ್ವಾ. ಟೇಬಲ್ ಧ್ವಜಗಳು, ಟೇಬಲ್ ಅಲ್ಲಿ ನಾವೇನ್ ಇಡ್ತೀವಿ ನಾವು, ಈಗ ನಿಮ್ಗೆ ಗೊತ್ತಿದೆ ಸರ್ಕಾರದ ಒಂದು ಸಂಸ್ಥೆಗಳಲ್ಲಿ ಈಗ IAS ಆಫೀಸರ್, IPS ಆಫೀಸರ್, ಬೇರೆ ಬೇರೆ ಅಧಿಕಾರಿಗಳ ಇದ್ರಲ್ಲೂ ಕೂಡ ಟೇಬಲ್ ಗಳಲ್ಲಿ ಸರ್ಕಾರದ ಆಫೀಸರ್ಗಳಲ್ಲಿ ಟೇಬಲ್ ಮೇಲೆ ಧ್ವಜ ಇಟ್ಕೊಂಡಿರ್ತಾರೆ. ಅದ್ರ ಸೈಜ್ ಎಷ್ಟಿರಬೇಕು, 150 ಮತ್ತೆ 100 × 100 mm ಗಾತ್ರ ಇರಬೇಕು. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ಇದು ಬಿಟ್ಟು ಬೇರೆ ಪ್ರಮಾಣದ ಗಾತ್ರದ, ಈಗ ನಾವು ಫ್ಲಾಗ್ ಹಾಯಿಸ್ಟ್ ಎಲ್ಲ ಮಾಡ್ತೀವಲ್ಲ, ಅದ್ರ ಗಾತ್ರ ಎಷ್ಟಿರ್ಬೇಕು ಅಂತಂದ್ರೆ ನೋಡಿ, 4200 ರಿಂದ 6300. ಇದು ಅಗಲ, ಇದು ಉದ್ದ. ಓಕೆ, 2400 mm ಅಲ್ಲಿ ಕೊಟ್ಟಿರೋದು, ಮಿಲಿಮೀಟರ್. ಓಕೆ, ಮಿಲಿಮೀಟರ್ ಕೊಟ್ಟಿರೋದು. ಇದೆಯಲ್ಲ, ಇದಿಷ್ಟು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಸ್ಪೆಸಿಫಿಕ್ ಡೈಮೆನ್ಷನ್ ಗಿವನ್ ಬೈ
ಅವರ ಅವರ್ ಇಂಡಸ್ಟ್ರಿ ಅಥವಾ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಡೈಮೆನ್ಷನ್ ಇದು. ಇದಕ್ಕಿಂತ ಬೇರೆ ರೀತಿಯ ಡೈಮೆನ್ಷನ್ ನ ಯಾರು ನಮ್ಮ ಒಂದು ಗರಗ ಒಂದು ವಿಲೇಜ್ ಅಲ್ಲಿ ಉತ್ಪಾದನೆ ಮಾಡಲ್ಲ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೋಬಹುದು, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಯಾವ್ದಾದ್ರು 3 ಕೊಟ್ಬಿಟ್ಟು ಇದನ್ನ ಇನ್ನೊಂದು ಬೇರೆ ರೀತಿ 1750 ಇಂಟು 2500 ಹಿಂಗ್ ಹಾಕ್ಬಿಡ್ಬೋದು, ತಪ್ಪಾಗುತ್ತೆ ಇದು. ಅದಕ್ಕೆ ಈ ಡೈಮೆನ್ಷನ್ ನೆನ್ಪಿಟ್ಕೋಬೇಕು. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಇದನ್ನು ಕೂಡ ಕೇಳ್ತಾನೆ ಅಲ್ವಾ. ಕಾರಲ್ಲಿ ಯಾವ್ದು ಇಟ್ಕೋಬೇಕು, ಮತ್ತೆ ಈ ಕಡೆ ಗಾತ್ರ, ನಾವು ವಿಮಾನದಲ್ಲಿ ಯಾವ ಗಾತ್ರದ ಒಂದ್ ಇಟ್ಕೋಬೇಕು, ಟೇಬಲ್ ಧ್ವಜಗಳಲ್ಲಿ ಯಾವ್ದು ಇಟ್ಕೋಬೇಕು, ಇವೆಲ್ಲ ಕೇಳ್ತಾನೆ. ಓಕೆ ಫೈನ್. ಇನ್ನು ಸೆಕೆಂಡ್ ಆಪ್ಷನ್ಸ್ ನಾವು ಭಾಗ ಮಾಡ್ಕೊಂಡ್ರೆ ಈ ರಾಷ್ಟ್ರ ಧ್ವಜದ ಇದಕ್ಕೆ ಏನು ನಮ್ಮ ಸಂಘ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದನ್ನ ಹಾರಾಟ ಮಾಡಿಸ್ತಾರೆ ಅಲ್ವಾ, ಇದು ಹಾರಾಟ ಮಾಡ್ತಾರೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಇದು ಇವ್ರಿಗೆ ಯಾರು ಕೊಡ್ತಾರೆ ಅಂತ, ಇವ್ರಿಗೆ ಎಲ್ಲಿಂದ ಇವ್ರು ಖರೀದಿ ಮಾಡ್ಬೇಕು? ಗರಗ ವಿಲೇಜ್ ಅಲ್ವಾ. ಗರಗ ವಿಲೇಜ್ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ 2002 ಕೋಡ್ ಇತ್ತಲ್ಲ, ನಮ್ಮ ಧ್ವಜ ಸಂಹಿತೆ ಕೋಡ್, ಇದು ಬರಕ್ಕಿಂತ ಮುಂಚೆ ಏನಾಗ್ತಾ ಇತ್ತು ಗೊತ್ತಾ ಸ್ನೇಹಿತರೆ? ನಮ್ಮ ಕರ್ನಾಟಕದಲ್ಲಿ ಗರಗ ವಿಲೇಜ್ ಏನು ಮಾಡ್ತಾ ಇದ್ರು, ಅದು ನಮ್ಮ ಕರ್ನಾಟಕದ ಖಾದಿ ಉತ್ಪಾದನಾ ಏನು ಮಂಡಳಿ ಇದೆ ಅದ್ರ ಮುಖಾಂತರ ಏನ್ ಮಾಡ್ತಾ ಇದ್ರು, ಮುಂಬೈ ಕಳಿಸ್ತಾ ಇದ್ರು, ಮುಂಬೈ ಖಾದಿ ಸಂಘಕ್ಕೆ ಕಳಿಸ್ತಾ ಇದ್ರು. ಅಲ್ಲಿಂದ ಏನಾಗ್ತಾ ಇತ್ತು, ಇಡೀ ಭಾರತಕ್ಕೆ ಅದು ಧ್ವಜನ ಕಳಿಸ್ತಾ ಇದ್ರು. ಆದ್ರೆ ಇದನ್ನ ಇವಾಗ ರದ್ದು ಮಾಡಿದೀವಿ ಆಫ್ಟರ್ 2002. ಅಂದ್ರೆ ನಮ್ಮ ಭಾರತ ಧ್ವಜ ಸಂಹಿತೆ ಭಾರತದ ಧ್ವಜ ಸಂಹಿತೆ ಬಂದ್ಮೇಲೆ, ಕೋಡ್ ಬಂದ್ಮೇಲೆ 2002ಕ್ಕೆ ಅದನ್ನ ರದ್ದು ಮಾಡಿದ್ವಿ. ಯಾಕೆ ಸರ್ ಮುಂಬೈ ಕಳಿಸ್ತಾ ಇದ್ರು? ಮುಂಬೈಲಿ ಖಾದಿ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಭಾರತದ್ದು ಅಲ್ವಾ, KVIC ಅಂತಾನೆ ಕರಿತೀವಿ. ಮೇನ್ ಹೆಡ್ ಕ್ವಾರ್ಟರ್ಸ್ ಇರೋದು ಮುಂಬೈಲಿ, ಅಲ್ಲೂ ಕಳಿಸ್ತಾ ಇದ್ರು, ಅಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ರು. ಈಗ ಹಂಗಿಲ್ಲ. ಈಗ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಯಾರು ಬೇಕಾರೋ, ಅದು ಭಾರತ ಸರ್ಕಾರ ಆಗಿರ್ಲಿ, ಬೇರೆ ಸರ್ಕಾರ ಆಗಿರ್ಲಿ, ಅಥವಾ ಬೇರೆ ಈ ಖಾಸಗಿ ಸಂಘಟನೆಗಳಾಗ್ಲಿ, ಸಂಸ್ಥೆಗಳಾಗ್ಲಿ, ಡೈರೆಕ್ಟ್ ಆಗಿ ನಮ್ಮ ಒಂದು ಕರ್ನಾಟಕದ ಖಾದಿ ಮಂಡಳಿಯಿಂದ ತಗೋಬಹುದು. ಕೋಟ್ಯಾಂತರ ರೂಪಾಯಿ ನಾವು ಇವಾಗ ವ್ಯವಹಾರ ಮಾಡ್ತಾ ಇದೀವಿ. ಗರಗ್ ಸ್ಥಾನದಲ್ಲಿ ಅಲ್ಲಿ 300ಕ್ಕೂ ಹೆಚ್ಚು ಕುಶಲಕರ್ಮಿಗಳನ್ನ ನೇಮಿಸಿದ್ದಾರೆ. ಸೊ ಅಲ್ಲಿ ಆ ಒಂದು ವಿಲೇಜ್ ಅಲ್ಲಿ ಏನ್ ಮಾಡ್ತೀವಿ, ಎಲ್ಲ ಸರ್ಕಾರಗಳು, ಕಾಲೇಜುಗಳಿಗೆ ಕೂಡ ನಾವು ಈ ವಿಲೇಜ್ ಮುಖಾಂತರ ನಮ್ಮ ಒಂದು ಮಂಡಳಿ ಮುಖಾಂತರ ಡೈರೆಕ್ಟ್ ಆಗಿ ಈಗ ಸೇಲ್ ಮಾಡಬಹುದು. ಆಫ್ಟರ್ ಈ 2002ರ ಒಂದು ಧ್ವಜ ಸಂಹಿತೆ ಕೋಡ್ ಬಂದ್ಮೇಲೆ ಅಲ್ವಾ. ಇಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಹಿಂದೆ, ಇಲ್ಲಿ ನೋಡಿ, ಭಾರತ ಧ್ವಜ ಸಂಹಿತೆ ಜನವರಿ 2002 ಬಂದ್ಮೇಲೆ ನಾವು ಈ ರೀತಿ ಮಾಡ್ಕೊತಾ ಬಂದಿದ್ವಿ. ಕೋಟ್ಯಾಂತರ ವರ್ಷಕ್ಕೆ 1 ಕೋಟಿಗೂ ಹೆಚ್ಚು ಟರ್ನ್ ಓವರ್ ಮಾಡ್ತಾ ಇದೀವಿ ಇವಾಗ ನಮ್ಮ ಒಂದು ಈ ಖಾದಿ ಸಂಘ ಕರ್ನಾಟಕದ್ದು. ಅರ್ಥ ಆಯ್ತಲ್ಲ? ಫೈನ್. ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ನೋಡಿ, ಗ್ರಾಮ ಕೈಗಾರಿಕೆಗಳು, ಗ್ರಾಮೋದ್ಯೋಗ ಅಂತ ಏನ್ ಹೇಳಿದೆ ಅಲ್ಲಿಗೆ ಬರ್ತಾ ಇದ್ದೀನಿ. ಈ ಖಾದಿ ಬಗ್ಗೆ ಡಿಸ್ಕಸ್ ಮಾಡೈತೆ ನಾವು ಸ್ಟಾರ್ಟಿಂಗ್. ಗ್ರಾಮ ಕೈಗಾರಿಕೆ, ಗ್ರಾಮ ವಲಯ ಅಂತ ಏನು, ಕೈಗಾರಿಕಾ ವಲಯ ಅಂತ ನಾವು ಖಾದಿನ 2ನೇ ಭಾಗವಾಗಿ ಡಿವೈಡ್ ಮಾಡಿದ್ವಿ. ಅಲ್ಲಿ ಇಂಡಸ್ಟ್ರೀಸ್ಗಳು, ಇದು ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ತುಂಬಾ ಇದೆ. ಇಲ್ಲಿ ಪ್ರಮುಖವಾಗಿ ಒಂದು ಯೋಜನೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಧನ ಸ್ವರೂಪದ ಯೋಜನೆ ಇದೆ, ಸಮೂಹ ಬ್ಯಾಂಕ್ ಸಾಲ ಅಂತಿದೆ, ಮತ್ತೆ ಗ್ರಾಮೀಣ ಉದ್ಯೋಗ ಸೃಷ್ಟಿ ಯೋಜನೆ, ಈ ತರ ಬೇರೆ ಬೇರೆ ಇಸ್ವಿಲಿ ಬಂದಿತ್ತು. ಈಗ ಇವೆಲ್ಲ ಇಲ್ಲ. ಈಗ ಪ್ರಸ್ತುತವಾಗಿ ಗ್ರಾಮೀಣ ಉದ್ಯೋಗ ಸೃಷ್ಟಿ ಯೋಜನೆ ಮಾತ್ರ ಈ ಮಂಡಳಿ ಅನುಷ್ಠಾನ ಮಾಡ್ತಾ ಇದೆ. ಈಗ ಇವೆಲ್ಲ ಇಲ್ಲ. ಬಟ್ ಇವೆಲ್ಲ ಏನು ಅಂತ ಕೂಡ ನಾನು ತಿಳಿಸ್ತೇನೆ. ಇವೆಲ್ಲ ಇವಾಗ ಅಸ್ತಿತ್ವದಲ್ಲಿ ಇಲ್ದೋದ್ರು ಕೂಡ 2008-9ರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಗ್ರಾಮೀಣ ಉದ್ಯೋಗ ಸೃಷ್ಟಿ ಯೋಜನೆ ಏನಿದೆ, ಇದ್ರ ಮುಖಾಂತರ ಮಾಡ್ತಾ ಇದೀವಿ. ಸೊ ಈ ಯೋಜನೆ ಬಗ್ಗೆ ಹೆಚ್ಚಾಗಿ ಜಾಸ್ತಿ ಡಿಸ್ಕಸ್ ಮಾಡೋಣ. ಯೋಜನೆ ಬಗ್ಗೆ ಈಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಈಗ ಈ ಯೋಜನೆಗಳು ಮೊದ್ಲು ಇದ್ವಲ್ಲ, ಇದನ್ನು ಕೂಡ ತಿಳ್ಕೊಳ್ಳೋಣ, ಶಾರ್ಟ್ ಆಗಿ ತಿಳ್ಕೊಳ್ಳೋಣ. ಓಕೆ ಬನ್ನಿ. ಈಗ ಫಸ್ಟ್ ನಾನು ಈ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಯೋಜನೆ ಈಗ ಏನೇನ್ ಹೇಳಿದೆ ಇದನ್ನ ಡೀಟೇಲ್ ಆಗಿ ತಿಳ್ಕೊಬೇಕು. ಈ ಯೋಜನೆ ಅಡಿಯಲ್ಲೇ ಸರ್ ಎಂಪ್ಲಾಯ್ಮೆಂಟ್ ಜನರೇಷನ್, ಗ್ರಾಮೋದ್ಯೋಗ ಮಾಡ್ತಕ್ಕಂಥದ್ದು, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ PMEGP ಅಂತ ಕರಿತೀವಿ, ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಯೋಜನೆ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಯೋಜನೆ. ಇವಾಗ ಇದು ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು. ಇದನ್ನ ನೋಡ್ಕೊಳ್ಳೋಕೋಸ್ಕರ ನಾನು ನಿಮ್ಗೆ ಸ್ಟಾರ್ಟಿಂಗ್ ಆಡಳಿತ ಮಂಡಳಿ ಸ್ವರೂಪ ತೋರಿಸಿದ್ನಲ್ಲ, ಇದನ್ನ ನೋಡ್ಕೊಳ್ಳೋಕೋಸ್ಕರ ಒಂದು ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ. ನಾ ಸ್ವರೂಪದಲ್ಲಿ ನಿಮ್ಗೆ ಹೇಳಿದೆ, PMEGP ಇದೆ ನೋಡಿ ಸರ್, ಈ ಯೋಜನೆ ನೋಡ್ಕೊಳ್ಳೋಕೆ ಒಂದಷ್ಟು ಅಧಿಕಾರಿಗಳು ಬೇಕು ಅಂತ. ಈಗ ಅಸ್ತಿತ್ವದಲ್ಲಿರೋದು ಇದೇ ಕೂಡ. ಹಾಗಾಗಿ ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಬೇರೆದು ಇಲ್ದೇ ಇರೋದನ್ನ ಮೊದ್ಲು ಏನಿತ್ತಲ್ಲ ಅದನ್ನ ಲೈಟ್ ಆಗಿ ಡಿಸ್ಕಸ್ ಮಾಡೋಣ. ಇವೆಲ್ಲ ಅದರ ಯೋಜನೆಗಳು, ಪ್ರೋಗ್ರಾಮ್ಗಳು, ಕಾರ್ಯಕ್ರಮ ಯೋಜನೆಗಳು. ಓಕೆ, ಸಿಲೆಬಸ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಈಗ PMEGP ಏನಿದೆ ಸರ್, ಇದು ಬರಕ್ಕಿಂತ ಮುಂಚೆ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಂತಿತ್ತು. ಅದನ್ನ ಈ ಒಂದು ಗ್ರಾಮೀಣ ಉದ್ಯೋಗ ಸೃಜನಾ ಯೋಜನೆ ಅಡಿಯಲ್ಲಿ ವಿಲೀನ ಮಾಡಿ ಈಗ ಈ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ PMEGP ಅಂತ ಮಾಡಿರ್ತಕ್ಕಂಥದ್ದು 2008-9ನೇ ಸಾಲಿನಿಂದ ಜಾರಿಗೆ ಬಂದಿರತಕ್ಕಂಥದ್ದು. ಇದು ಕೇಳ್ತಾನೆ ಯಾವ ಸಾಲಲ್ಲಿ ಜಾರಿಗೆ ಬಂತು, ಇದರಲ್ಲಿ ಯಾವ ಒಂದು ಯೋಜನೆ ಮರ್ಜ್ ಆಯ್ತು, ವಿಲೀನಗೊಳ್ತು ಅಂತ ಕೇಳ್ಬೋದು. ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಇದರಲ್ಲಿ ವಿಲೀನಗೊಳ್ತು. ನೋಡಿದ್ರೆ ಈ ಪಾಯಿಂಟ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆ ಹೈಲೈಟ್ ಮಾಡಿರೋದು ನಾನು. ಇಂಥದ್ದೆಲ್ಲ ಕ್ವಶನ್ ಆಗಿ ಕೇಳ್ತಾನೆ ಅವನ ಎಕ್ಸಾಮ್ ಅಲ್ಲಿ.
ಓಕೆ. ಮತ್ತೆ ಈ ಪ್ರೋಗ್ರಾಮ್ ರೂಪುರೇಷೆ ಏನು ಅಂದ್ರೆ ನಮ್ಮ 2001 ಜನಗಣತಿ ಪ್ರಕಾರ ಎಲ್ಲಿ ಕಂದಾಯ ಗ್ರಾಮ, ಯಾಕೆ ಕಂದಾಯ ಗ್ರಾಮ ಅಂತಂದ್ರೆ ಅಲ್ಲಿ 20,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರೋ ಪಟ್ಟಣಗಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹಣಕಾಸು ಒದಗಿಸ್ತಕ್ಕಂಥದ್ದು ಮಾಡ್ತಾ ಬಂದಿದ್ದಾರೆ. ಇದರಲ್ಲಿ ಏನೇನಿದೆ ಸರ್ ಹಾಗಾದ್ರೆ ಅಂಶ ಅನ್ನೋದು ನೋಡೋದಾದ್ರೆ, ಸರ್ ಇಲ್ಲಿ ಸೇವಾ ಉದ್ದಿಮೆಗಳು ನಿಮಗೆ ಹೇಳ್ತೀನಿ ಮುಂದೆ ಇದೇ ವಿಡಿಯೋದ ಈ ಒಂದು ಪ್ರೋಗ್ರಾಮ್ ನ ಎಂಡ್ ಅಲ್ಲಿ ನಾನು ಹೇಳ್ತೀನಿ. ಈ ಗ್ರಾಮೋದ್ಯೋಗ ಅಡಿಯಲ್ಲಿ ಯಾವ ಗ್ರಾಮೋದ್ಯೋಗದ ಅಡಿಯಲ್ಲಿ ಈ ಯೋಜನೆಯಲ್ಲಿ ಯಾವ ಇಂಡಸ್ಟ್ರೀಸ್ ಬರುತ್ತೆ ಅಂತ ವೆರಿ ಇಂಪಾರ್ಟೆಂಟ್. ಇದ್ರಲ್ಲೂ ಕೂಡ ಕ್ವಶನ್ ಬರುತ್ತೆ. ಇಂಡಸ್ಟ್ರೀಸ್ ಅಂದ್ರೆ ಕೈಗಾರಿಕೆಗಳು ಬರುತ್ತೆ, ಯಾವುದು ಬರಲ್ಲ. ಕೈಗಾರಿಕೆಗಳು ಬರುತ್ತೆ ಮತ್ತೆ ಬರಲ್ಲ ಎರಡೂ ಕೂಡ ಡಿಸ್ಕಸ್ ಮಾಡ್ತಾರೆ, ಅದರಿಂದ ಕೂಡ ಕ್ವಶನ್ ಬರ್ತವೆ. ಓಕೆ, ದಯವಿಟ್ಟು ತಾಳ್ಮೆಯಿಂದ ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ. ಈಗ ಪ್ರಧಾನ ಅಂಶಗಳೇನು ಅಂದ್ರೆ ಇಲ್ಲಿ ಸರ್ವಿಸ್ ಸೆಕ್ಟರ್ ಅಂತ ಏನ್ ಕರಿತೀವಿ, ಅಂದ್ರೆ ಸೇವಾ ಮಾಡೋದು. ಸೇವಾ ವಲಯ ಅಂದ್ರೆ ಈ ಒಂದು ಗ್ರಾಮೋದ್ಯೋಗದ ಅಡಿಯಲ್ಲಿ ಯಾವ್ದಾದ್ರು ಬರ್ಬೋದು ಮುಂದೆ ತಿಳಿಸ್ತೀನಿ. ಈಗ 2 ಎಕ್ಸಾಂಪಲ್ ಹೇಳ್ತೀನಿ. ಅದು ನಿಮ್ಗೆ ಈಗ ಸೈಕಲ್ ರಿಪೇರಿ ಆಗಿರ್ಬೋದು, ಓಕೆ, ಯಾವ್ದಾದ್ರು ಒಂದು ವರ್ಕ್ಶಾಪ್ ಆಗಿರ್ಬೋದು, ಅಥವಾ ಕ್ಷೌರಿಕ ಒಂದು ಅಂಗಡಿ ಆಗಿರ್ಬೋದು, ಅಥವಾ ಬೊಟಿಕ್ ಆಗಿರ್ಬೋದು, ಅಥವಾ ಏನೋ ಒಂದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು. ಇವೆಲ್ಲ ಸೇವಾ ಸರ್ವಿಸ್ ವಲಯದಲ್ಲಿ ಬರ್ತಕ್ಕಂಥ ಅವ್ರಿಗೆ 10 ಲಕ್ಷ ತನಕ ನೀವು ಏನೋ ಒಂದು ಉದ್ಯಮ ರಚನೆ ಮಾಡಕ್ಕೆ ಸಾಲ ಕೊಡ್ತಾರೆ. ಅಂದ್ರೆ ಮ್ಯಾಕ್ಸಿಮಮ್ 10 lakhs ಇರಬೇಕು. ಮತ್ತೆ ಇಂಡಸ್ಟ್ರಿ ಉತ್ಪಾದನಾ ಉದ್ದಿಮೆ ಅಂದ್ರೆ ಪ್ರೊಡಕ್ಷನ್ ಇಂಡಸ್ಟ್ರಿಗೆ 25 ಲಕ್ಷ ತನಕ ಈ ಒಂದು ಯೋಜನೆ ಅಡಿ ಸಾಲ ಕೊಡ್ತಾರೆ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವಾಗ ರನ್ನಿಂಗ್ ಅಲ್ಲಿ ಇದು, ಅದಕ್ಕೆ ಡೀಟೇಲ್ ಡಿಸ್ಕಸ್ ಮಾಡಬೇಕು. ಇದರಿಂದ 3-4 ಕ್ವಶನ್ ಬರುವಂತ ಸಾಧ್ಯತೆ ಕೂಡ ಇದೆ. ಓಕೆ, ಮತ್ತೆ ಅರ್ಹ ಉದ್ದಿಮೆದಾರರು ಯಾರು? ಇಲ್ಲಿ ಸಿಂಪಲ್ ಸರ್, ಕನಿಷ್ಠ 8ನೇ ತರಗತಿ ಉತ್ತೀರ್ಣ ಆಗಿರ್ಲೇಬೇಕು. ಅಂತವ್ರಿಗೆ 10 ಲಕ್ಷ ಯೋಜನಾ ವೆಚ್ಚಕ್ಕೆ ಮೇಲ್ಪಟ್ಟ ತಯಾರಿಕಾ ಘಟಕಕ್ಕೆ ಮತ್ತು 5 ಲಕ್ಷ ಮೇಲ್ಪಟ್ಟ ಸೇವಾ ವಲಯದ ಘಟಕಗಳಿಗೆ ಕನಿಷ್ಠ 8ನೇ ತರಗತಿ ಓದಿರಬೇಕು. ಅಂದ್ರೆ ನೀವು 10 ಲಕ್ಷ ಪ್ರೊಡಕ್ಷನ್ ಫ್ಯಾಕ್ಟರಿ ತೆಗಿತೀರಾ ಅಂತಂದ್ರೆ ಯಾವ್ದಾದ್ರು ಒಂದು ಉದ್ಯಮ, ಅದಕ್ಕೆ 8ನೇ ತರಗತಿ ಪಾಸ್ ಆಗಿರ್ಲೇಬೇಕು. ಸರ್ವಿಸ್ ಸೆಕ್ಟರ್ ಅಲ್ಲಿ ನೀವು 5 ಲಕ್ಷದ ತನಕ ಅದ್ರ ಮೇಲ್ಪಟ್ಟು ಏನೋ ತೆಗಿತೀರಾ ಅಂದ್ರೆ ನಿಮ್ ಅರ್ಹತೆ ಏರಿಸಬೇಕು, ಕನಿಷ್ಠ 8ನೇ ತರಗತಿ ಪಾಸ್ ಆಗಿರ್ಬೇಕು. ಮತ್ತೆ 18 ವರ್ಷ ತುಂಬಿರಬೇಕು. ಯಾರಿಗಾರಿಗೆ ಸಾಲ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ವೈಯಕ್ತಿಕ ಕಸುಬುದಾರರಿಗೆ, ವೈಯಕ್ತಿಕವಾಗಿ ನೀವು ಒಬ್ಬರೇ ಇನ್ವೆಸ್ಟ್ ಮಾಡೋದಾದ್ರೆ, ಒಬ್ಬರೇ ತೆಗೆಯೋದಾದ್ರೆ, ನೀವೇನಾದ್ರು ಉದ್ಯಮಶೀಲರಾಗಿದ್ರೆ ಅಂದ್ರೆ ಪ್ರೈವೇಟ್ ನವ್ರು ಕೊಡಲ್ಲ. ನೋಡಿ ಇಲ್ಲಿದೆ ನೋಡಿ, ಖಾಸಗಿ ಕಂಪ್ನಿ ಕೊಡಲ್ಲ, ಮತ್ತೆ ಜಾಯಿಂಟ್ ವೆಂಚರ್ ಅಲ್ಲಿ 3-4 ಜನ ಸೇರ್ ಮಾಡಿದ್ರೆ ಅವ್ರಿಗೂ ಕೊಡಲ್ಲ, ಜಂಟಿ ಉದ್ಯಮೆದಾರರಿಗೆ ಕೊಡಲ್ಲ. ಹಿಂದೂ ಅವಿಭಾಜಿತ ಕುಟುಂಬ ಅಂದ್ರೆ ಫುಲ್ ಅವಿಭಾಜಿತ ಅಂತಂದ್ರೆ ಕಂಪ್ಲೀಟ್ ಏನೋ ಒಂದಷ್ಟು ತುಂಬಾ ಜನ ಇರ್ತಕ್ಕಂತ ಜನಗಳು ಒಂದೇ ಒಂದು ಕುಟುಂಬದಲ್ಲಿ ಇರ್ತಾರಲ್ಲ, ಜಾಯಿಂಟ್ ಫ್ಯಾಮಿಲಿ, ಅವ್ರಿಗೂ ಕೂಡ ಇದು ಕೊಡಲ್ಲ. ಫ್ಯಾಮಿಲಿ ಒಬ್ರು ಕೊಡ್ತಾರೆ. ಓಕೆ, ಜಾಯಿಂಟ್ ಫ್ಯಾಮಿಲಿ ಇದ್ದು 3-4 ಜನ ಬಂದ್ರೆ ಕೊಡಲ್ಲ, ಇವ್ರು ಕೊಡಲ್ಲ. ಯಾರು ಕೊಡ್ತಾರೆ? ವೈಯಕ್ತಿಕ ಒಬ್ನು ಬಂದ ಕೆಲಸ ಮಾಡ್ತೀನಿ ಅಂದ್ರೆ ಉದ್ಯಮ ಮಾಡ್ಬೇಕು ಅಂತ ಬಂದವ್ರಿಗೆ, ಸಂಘ ಸಂಸ್ಥೆಗಳು, ಈ ಒಂದು ಖಾದಿ ಅಡಿ ಸಂಘ ಸಂಸ್ಥೆಗಳು ಸ್ಥಾಪನೆ ಮಾಡ್ಕೊಂಡಿರೋರಿಗೆ, ಸಹಕಾರ ಸಂಘ ಸ್ಥಾಪನೆ ಮಾಡ್ಕೊಂಡಿರೋರಿಗೆ, ಸ್ವಸಹಾಯ ಸಂಘಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕೇಳ್ತೀವಲ್ಲ, ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಏನ್ ಕೇಳ್ತೀವಿ, SHG ಅಂತ. ಸೊ ಇಂಥವ್ರಿಗೆ ಕೊಡ್ತಾರೆ. ಮತ್ತೆ ಒಬ್ಬ ಕುಟುಂಬಕ್ಕೆ ಒಂದು ಘಟಕಕ್ಕೆ ಮಾತ್ರ ಸಾಲ ಕೊಡ್ತಾರೆ. ಹಾಗಾಗಿ ಅವಿಭಾಜಿತ ಕುಟುಂಬಗಳಿಗೆ ಸಾಲ ಕೊಡ್ತಾರೆ. ಓಕೆ, ಮತ್ತೆ ಈ ಯೋಜನಾ ವೆಚ್ಚದಲ್ಲಿ 5% ಅಷ್ಟು ನಮ್ಗೆ ವಿಶೇಷವಾಗಿ ಇರೋರಿಗೆ ಕೊಟ್ರೆ, ಸಾಮಾನ್ಯ ವರ್ಗದ 10% ಸ್ವಂತ ಬಂಡವಾಳ ಹೂಡ್ಬೇಕಾಗುತ್ತೆ. ಈಗ ನೀವು 10 ಲಕ್ಷದ ಯಾವ್ದಾದ್ರು ಇಂಡಸ್ಟ್ರಿ ತೆಗಿತೀರಾ ಅಂದ್ರೆ, ನೀವೇನೋ ಸ್ಪೆಷಲ್ ಕ್ಯಾಟಗರಿ SC ST ಆತರ ಆಗಿದ್ರೆ ನೀವು 10 ಲಕ್ಷಕ್ಕೆ 5% ಅಂದ್ರೆ 50,000 ನೀವು ಬಂಡವಾಳ ಹಾಕ್ಬೇಕು. ಇನ್ನು ಮಿಕ್ಕಿದ ಸಾಲ ಕೊಡ್ತಾರೆ. ಓಕೆ, ನೀವೇನಾದ್ರು ಸಾಮಾನ್ಯ ಜನರಲ್ ಆಗಿದೆ 10% ಅಷ್ಟು ಅಂದ್ರೆ 1 ಲಕ್ಷ ನೀವು ಬಂಡವಾಳ ಹಾಕ್ಬೇಕು. ಇನ್ನು 9 ಲಕ್ಷ ಏನಿದೆ ಸರ್, ಅವರು 10 ಲಕ್ಷದಲ್ಲಿ 9 ಲಕ್ಷ ಅವರು ನಿಮಗೆ ಸಾಲ ಕೊಡ್ತಾರೆ. ಮತ್ತೆ ಇದು ಕಂಪ್ಲೀಟ್ 100% ಬ್ಯಾಂಕ್ ನಿಂದ ಸಾಲ ಕೊಡ್ತಾರೆ. ಯಾವುದೇ ಆದ ರೀತಿಯ ಮಿತಿ ಇದರಲ್ಲಿ ಸಾಲ ಸೌಲಭ್ಯದಲ್ಲಿ ಇರಲ್ಲ. ಮತ್ತೆ ಯಾವ ಬ್ಯಾಂಕ್ ಇಂದ ಕೊಡ್ತಾರೆ ಅಂದ್ರೆ, ಇದು ಕೂಡ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನ್ಯಾಷನಲೈಸ್ ಬ್ಯಾಂಕ್ ಅಂತ ಏನ್ ಕರಿತೀವಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ, ಅದರಲ್ಲಿ ಗ್ರಾಮೀಣ ಬ್ಯಾಂಕ್ಗಳು, ಮತ್ತೆ ರೀಜನಲ್ ರೂರಲ್ ಬ್ಯಾಂಕ್ ಅಂತ ಇರುತ್ತಲ್ಲ, RRB ಅವರಿಂದ, ಮತ್ತೆ LIC ಇಂದ ಅನುಮೋದಿಸಲ್ಪಟ್ಟ ಖಾಸಗಿ ವಾಣಿಜ್ಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳಿಂದ, ಕೋಆಪರೇಟಿವ್ ಸೊಸೈಟಿಗಳಿಂದ ಕೂಡ ನಿಮಗೆ ಸಾಲ ಸಿಗುತ್ತೆ ಈ ಒಂದು ಉದ್ದಿಮೆ ಮಾಡಕ್ಕೆ. ಯಾವ್ದಕ್ಕೆ ಸರ್? ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಅಂದ್ರೆ ಪ್ರಧಾನ ಮಂತ್ರಿ ಉದ್ಯೋಗ ಸೃಜನೆ ಯೋಜನೆಗೆ. ಅರ್ಥ ಆಗ್ತಿದೆಯಲ್ಲ? ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, 2-3 ಸಲ ವಿಡಿಯೋ ನೋಡಿ. ಮತ್ತೆ ಇಲ್ಲಿ ಪ್ರಮುಖವಾಗಿ ಅಂಚು ಹಣ ಅಂತ ಕೂಡ ಇದೆ. ಅಂಚು ಹಣ ಅಂದ್ರೆ ಮಾರ್ಜಿನ್ ಮನಿ ಅಂತ ಕರಿತೀವಿ. ಏನಿದು ಮಾರ್ಜಿನ್ ಮನಿ? ಸರ್ ಮಾರ್ಜಿನ್ ಮನಿ ಅಂದ್ರೆ ಇಷ್ಟೇ, ನೀವು ಸಾಲ ತಗೋತಿರಲ್ಲ, ಸುಮ್ನೆ ಕೊಟ್ಬಿಡಲ್ಲ ಫುಲ್ ಸಾಲ ಅವ್ರಿಗೆ ಮಿಕ್ಕಿದ್. ಈಗ 10 ಲಕ್ಷಕ್ಕೆ 9 ಲಕ್ಷ ಸಾಲ ಕೊಡ್ತಾರೆ ಅಂದ್ರೆ, ಓಕೆ, ಅಥವಾ 9.5 ಲಕ್ಷ ನಿಮ್ಗೆ SC ST ಆ ತರದವ್ರು ವಿಶೇಷ ವರ್ಗದವ್ರು ಸಾಲ ಕೊಡ್ತಾರೆ ಅಂದ್ರೆ ಅಷ್ಟು ಕೊಟ್ಬಿಡಲ್ಲ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಾರ್ಜಿನ್ ಮನಿ ಅಂದ್ರೆ ಒಂದು ಅಕೌಂಟ್ ಅಲ್ಲಿ ಇಟ್ಟಿರ್ತಾರೆ. ಅದು 3 ವರ್ಷ ತನಕ ನೀವು ಒಂದಷ್ಟು ಮನಿನ ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ನೀವು ಸ್ಟಾರ್ಟ್ ಮಾಡಿದಿರೋ ಇಲ್ವೋ, ನೀವು ಈ ದುಡ್ಡನ್ನ ಬೇರೆದಕ್ಕೆ ಉಪಯೋಗಿಸ್ತಿರೋ, ಅಥವಾ ನೀವು ಈ ದುಡ್ಡು ತಗೊಂಡ್ಬಿಟ್ಟು ಮಾಡ್ತೀನಿ ಅಂತ ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ನೋಡ್ಬೇಕಲ್ಲ ಸರ್. ಆಮೇಲೆ ನಿಮ್ಮ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನೀವು ಮಾಡ್ತಾ ಇದ್ದೀರಾ ಅಂದ್ಮೇಲೆ ಇದನ್ನ ನೀವು ತಗೋಬಹುದು. ಓಕೆ, ತಗೋಬಹುದು. ಅಂದ್ರೆ ಈಗ 9 ಲಕ್ಷನೂ ಕೂಡ ಅಲ್ಲಿಟ್ಟಿರಲ್ಲ,
ಆ ಅಕೌಂಟ್ ಅಲ್ಲಿ ಇಟ್ಟಿರಲ್ಲ, ಅದ್ರಲ್ಲಿ 25%. ಓಕೆ, 25% ಸಾಮಾನ್ಯ ವರ್ಗ. ವಿಶೇಷ ವರ್ಗ ಆದ್ರೆ ಅವ್ರಿಗೆ ಒಂದು 35% ಅಷ್ಟು ಹಂಚು ಹಣ ಪಡೆಯಲು ಅರ್ಹತೆ ಇರುತ್ತೆ. ಓಕೆ, ಮಾರ್ಜಿನ್ ಮನಿ ಪಡೆಯಲು ಅರ್ಹತೆ ಇರುತ್ತೆ. ಮಿಕ್ಕಿದ್ದನ್ನ ಈ ಒಂದು ಅಕೌಂಟ್ ಅಲ್ಲಿ ಇಟ್ಟಿರ್ತಾರೆ. ಅದು ನೀವು 2-3 ವರ್ಷದಲ್ಲಿ ನಿಮ್ಮ ಒಂದು ಇದನ್ನ ನೋಡ್ಕೊಂಡು ಮಿಕ್ಕಿದ ಹಣನ ಡ್ರಾ ಮಾಡ್ಬೋದು. ಸೊ ಇದನ್ನ ಹಂಚೋಣ ಅಂತೀವಿ. ಇದು ಅಷ್ಟು ನಿಮಗೆ ಬೇಕಾಗಿಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಏನು ಹಂಚೋಣ, ಮಾರ್ಜಿನ್ ಮನಿ ಅಂದ್ರೆ ಏನು ಅಂತ ನಿಮ್ಗೆ ಹೇಳಿದ್ದೀನಿ. ಇನ್ನು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಇಲ್ಲಿ ಏನು ಸರ್ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ? ಈಗ ನಾನು ನಿಮ್ಗೆ ಇದನ್ನೇ ಹೇಳ್ತಾ ಇದ್ದೆ. ಈಗ ಮೊದಲ ಕಂತು ಬಿಡುಗಡೆಯಾಗಿ ಮುನ್ನ ನಿಮಗೆ ಈ ತರಬೇತಿ ಕೂಡ ಕೊಡ್ತಾರೆ ನಿಮ್ಗೆ. ಈಗ ಯಾವ್ದಾದ್ರು ಒಂದು ಹನಿ ಅಂದ್ರೆ ಜೇನುತುಪ್ಪ ಸಾಕಣೆ ಆಗಿರ್ಬೋದು, ಇದು ಕೂಡ ಖಾದಿ ಅಡಿಯಲ್ಲೇ ಬರುತ್ತೆ, ನಿಮ್ಗೆ ಗೊತ್ತಿದೆ ಅಲ್ವಾ. ಬೇರೆ ಬೇರೆ ಕೃಷಿ ಯಾವ್ದಾದ್ರು ಒಂದು ಏನ್ ಮಾಡ್ಬೋದು, ಕೃಷಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ರೀತಿ ಯಾವ್ದಾರ ಒಂದು ಕೈಗಾರಿಕೆಗಳು ಅಥವಾ ನಿಮ್ಗೆ ವಾಚ್ ರಿಪೇರಿ ಮಾಡೋದಾಗಿರ್ಬೋದು. ಸೊ ಇಂಥ ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ಸ್ ಐಟಮ್ ಇವೆಲ್ಲ ನೀವು ಮಾಡ್ತೀರಾ ಅಂತಂದಾಗ ನಿಮ್ಗೆ ತರಬೇತಿ ಕೂಡ ಕೊಡ್ತಾರೆ ಸರ್ ಇದರಲ್ಲಿ. ಅದಕ್ಕೆ ನೋಡಿ, ಮೊದಲ ಕಂತು ಬಿಡುಗಡೆ ಮುನ್ನ ಅಂಗೀಕೃತ ಕೇಂದ್ರಗಳ ಕಡ್ಡಾಯವಾಗಿ ತರಬೇತಿ ಪಡ್ಕೋಬೇಕಾಗತ್ತೆ. ಎಂತದಕ್ಕೆ ಅಂದ್ರೆ 25 ಲಕ್ಷದ ಯೋಜನಾ ವೆಚ್ಚದ ಉತ್ಪಾದನಾ ಘಟಕಗಳಿಗೆ ಹಾಗೂ 10 ಲಕ್ಷದ ಯೋಜನಾ ವೆಚ್ಚದ ಸೇವಾ ಘಟಕಗಳಿಗೆ ನೀವು ಅಂಗೀಕೃತ ತರಬೇತಿ ಪಡ್ಕೊಂಡು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಿಮಗೆ ದುಡ್ಡು ಬಿಡುಗಡೆ ಮಾಡ್ತಾರೆ. 2 ವಾರ ತರಬೇತಿ ಕಡ್ಡಾಯವಾಗಿರುತ್ತೆ. ಇದು ಆ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಅವರಡಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನು ಈ ಯೋಜನೆ ಇದು ವೆರಿ ಇಂಪಾರ್ಟೆಂಟ್, ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಸರ್. ಏನ್ ಕೇಳ್ತಾನೆ ಸರ್ ಇಲ್ಲಿ ಅಂದ್ರೆ, ಈ ಯೋಜನೆಯಲ್ಲಿ ಕೈಗೊಳ್ಳಬಹುದಾದ ಕೆಲವು ಚಟುವಟಿಕೆಗಳು, ಏನೇನ್ ಚಟುವಟಿಕೆ ಕೈಗೊಳ್ತೀವಿ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಸುಮ್ಮನೆ ಕೇಳ್ತಾನೆ. ಈ ಅಡಿಯಲ್ಲಿ ಗ್ರಾಮೋದ್ಯೋಗ ಅಂದ್ರೆ ಗ್ರಾಮ ಕೈಗಾರಿಕೆ, ಈ ಗ್ರಾಮ ಕೈಗಾರಿಕೆಗಳಲ್ಲಿ ಏನೇನ್ ಬರುತ್ತೆ ಸರ್ ಅಂತ ಕೇಳ್ಬೋದು. ಖನಿಜ ಆಧಾರಿತ ಉದ್ಯಮಿಗಳು ಕೂಡ ಈ ಖಾದಿ ಗ್ರಾಮೋದ್ಯೋಗದ ಅಡಿಯಲ್ಲಿ ಬರ್ತವೆ. ಬರೀ ಖಾದಿ ಅಂದ ತಕ್ಷಣ ನೀವು ಹನಿ ಮಿಷನ್ ಆಗಿರ್ಬೋದು, ಇದೊಂದೇ ಅಲ್ಲ, ಅರಣ್ಯ ಆಧಾರಿತ ಕೈಗಾರಿಕೆಗಳು ಬರ್ತಿದ್ ನೋಡಿ. ಖನಿಜ ಆಧಾರಿತ ಅಂದ್ರೆ ಗೃಹ ಕುಂಬಾರಿಕೆ ಆಗಿರ್ಬೋದು, ಸುಣ್ಣ ಕಲ್ಲು, ಕಪ್ಪೆ ಚಿಪ್ಪು ಉತ್ಪಾದನೆ ಆಗಿದೆ, ಕಲ್ಲಿನಿಂದ ಬಳಕೆ ವಸ್ತು ಸ್ಲೇಟ್ ಮತ್ತೆ ಬಳಪ ತಯಾರಿಕೆ ಆಗಿರ್ಬೋದು, ಪ್ಲಾಸ್ಟರ್ ಆಫ್ ಪ್ಲಾರಿಸ್ ಆಗಿರ್ಬೋದು, ಸೌದೆಯಿಂದ ಇದ್ಲಾಗಿರ್ಬೋದು, ಪಾತ್ರೆ ತೊಳೆಯುವ ಪುಡಿ ಆಗಿರ್ಬೋದು, ಬಳೆ ತಯಾರಿಕೆ ಆಗಿರ್ಬೋದು, ಪೇಂಟ್ ವಾರ್ನಿಶ್ ತಯಾರಿಕೆ ಆಗಿರ್ಬೋದು, ಆಭರಣದ ಕಲ್ಲುಗಳು, ಅಯೋಡಿನ್ ಸಾಲ್ಟ್ ಆಗಿರ್ಬೋದು. ನೋಡಿ, ಇದೆಲ್ಲ ಖನಿಜ ಆಧಾರಿತ ಉದ್ಯಮಿಗಳ ಅಡಿಯಲ್ಲಿ ಬರುತ್ತೆ. ಯಾಕಂದ್ರೆ ಇದು ಈ ಒಂದು ಪ್ರಾಡಕ್ಟ್ ಅಲ್ಲಿ ಖನಿಜಗಳಿರ್ತಲ್ಲ, ಅಯೋಡಿನ್ ಇರುತ್ತೆ, ಆಭರಣದ ಕಲ್ಲುಗಳಲ್ಲೂ ಕೂಡ ಖನಿಜಗಳಿರ್ತವೆ. ಹಾಗಾಗಿ ಖನಿಜ ಆಧಾರಿತ ಉದ್ಯಮದ ಅಡಿಯಲ್ಲಿ ಇದನ್ನೇ ಇದೆ. ಇನ್ನು ಅರಣ್ಯ ಆಧಾರಿತ ಕೈಗಾರಿಕೆ ಅಂದ ತಕ್ಷಣ ಅರಣ್ಯ ರಿಲೇಟೆಡ್ ಬೆಂಕಿ ಕಡ್ಡಿ, ಗೃಹ ಬೆಂಕಿ ಕಡ್ಡಿ ಆಗಿರ್ಬೋದು, ಬೆತ್ತ ಬಿದ್ರ ಆಗಿರ್ಬೋದು, ಗೋಂದ್ ಆಗಿರ್ಬೋದು, ಕೈ ಕಾಗದ ಆಗಿರ್ಬೋದು, ಎಕ್ಸರ್ಸೈಸ್ ಪುಸ್ತಕ ಆಗಿರ್ಬೋದು, ಪೊರಕೆ ಮತ್ತು ತಟ್ಟೆಗಳಾಗಿರ್ಬೋದು, ಫೋಟೋಗಳಿಗೆ ಕಟ್ಟು ಹಾಕೋದಾಗಿರ್ಬೋದು, ಅರಣ್ಯ ಉತ್ಪನ್ನ ಸಂಗ್ರಹಣೆ, ಪರಿಷ್ಕರಣೆ, ಪ್ಯಾಕಿಂಗ್ ಆಗಿರ್ಬೋದು, ಸೆಣಬಿನ ಉತ್ಪನ್ನ ಆಗಿರ್ಬೋದು, ಇದೆಲ್ಲ ಅರಣ್ಯ ಆಧಾರಿತ ಕೈಗಾರಿಕೆಯಲ್ಲಿ ಬರುತ್ತೆ. ಇದೆಲ್ಲ ಯಾಕೆ ಹೇಳ್ತಾನೆ ಅಂದ್ರೆ ಎಕ್ಸಾಮ್ ಅಲ್ಲಿ ಸಿಂಪಲ್ ಆಗಿ ಕೇಳ್ತಾನೆ, ಒಂದು ಲಿಸ್ಟ್ ಕೊಟ್ಬಿಡ್ತಾನೆ. ಈ ಮುಂದೆ ಇದೆ ಆ ಲಿಸ್ಟ್ ಅಲ್ಲಿ ಯಾವುದು ಅಲ್ಲ ಅಂತ ಕೇಳ್ಬೋದು. ಗ್ರಾಮ ಕೈಗಾರಿಕೆ ಅಡಿಯಲ್ಲಿ ಯಾವುದು ಈ ಉದ್ಯಮ ಇಲ್ಲ ಅಂತ ಕೇಳ್ಬೋದು. ಯಾಕಂದ್ರೆ ಒಂದಷ್ಟು ಉದ್ಯಮಗಳು ಇದ್ರ ಅಡಿಯಲ್ಲಿ ಸೇರ್ಸಿಲ್ಲ, ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ಯಾವ್ದು ಅಂತ ಮುಂದೆ ತಿಳಿಸ್ತೀನಿ, ಬನ್ನಿ ನೋಡಿ. ಕೃಷಿ ಆಧಾರಿತ ಆಹಾರ ಉದ್ಯಮಗಳು ಕೂಡ ಇದ್ರ ಅಡಿಯಲ್ಲಿದೆ. ಏಕದಳ ಸಾಂಬಾರು, ನೂಡಲ್ಸ್, ಹಿಟ್ಟಿನ ಗಿರಣಿ, ಬೇಳೆ, ಸಣ್ಣ ಅಕ್ಕಿ, ಬೆಲ್ಲ, ಕಬ್ಬಿನ ರಸ, ಜೇನು, ಗಾಣ, ಮೆಂತಾಲ್, ರಾಗಿ, ಮೆಕ್ಕೆ, ಗೋಡಂಬಿ ಆಗಿರ್ಬೋದು. ಪಾಲಿಮರ್ ರಾಸಾಯನಿಕ ಪದಾರ್ಥ ಕೂಡ ಇದೆ. ಕೊಂಬು, ರೆಕ್ಸಿನ್, ರಬ್ಬರ್, ಗೃಹ ಸಾಬೂನು, ಮೆಹಂದಿ, ಬಿಂದಿ ತಯಾರಿಕೆ, ಸುಗಂಧ ಎಣ್ಣೆ. ಓಕೆ, ಇವೆಲ್ಲ ನೋಡ್ಕೊಳ್ಳಿ. ಡಿಟರ್ಜೆಂಟ್ ಮತ್ತು ವಾಷಿಂಗ್ ಪೌಡರ್ ಆಗಿರ್ಬೋದು. ಓಕೆ, ಎಂಜಿನಿಯರಿಂಗ್ ಕೂಡ ಇದೆ. ಬಡಗಿತನ, ಕಮ್ಮಾರಿಕೆ, ಗೃಹ ಬಳಕೆ ಅಲ್ಯೂಮಿನಿಯಂ ಪಾತ್ರೆಗಳು, ವರ್ಮಿಕಲ್ಚರ್ ಸಾವಯವ ಗೊಬ್ಬರ ಅಂತ ಏನ್ ಕರಿತೀವಿ, ಛತ್ರಿ ಜೋಡಣೆ, ಪೆನ್ನುಗಳು, ಸೀಸೆಗಳು, ಸೌರ ಮತ್ತು ವಾಯುಶಕ್ತಿ ಉಪಕರಣ, ಹಿತ್ತಾಳೆ, ತಾಮ್ರ, ಕಂಚಿನ ತಯಾರಿಸಲ್ಪಡುವ ಇತರ ವಸ್ತುಗಳು, ರೇಡಿಯೋ ಆಗಿರ್ಬೋದು, ವೋಲ್ಟೇಜ್ ಸ್ಟೆಬಿಲೈಸರ್ ಆಗಿರ್ಬೋದು. ನೋಡಿ ಹೆಂಗೆಂಗಿದೆ ಇವೆಲ್ಲ ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ. ಇದರಿಂದ ಎಕ್ಸಾಮ್ಗೆ 1 or 2 ಕ್ವಶನ್ ಅಥವಾ ಜಾಸ್ತಿ ಕ್ವಶನ್ಸ್ ಬರುವಂತ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಸೇವಾ, ನಿಮ್ಗೆ ಹೇಳಿದೆ ಸರ್ವಿಸ್ ಸೆಕ್ಟರ್ ಕೂಡ ಇದೆ ಅಂತ. ಇವಾಗೆಲ್ಲ ನಾವು ನೋಡಿದ್ದೀವಲ್ಲ ಪ್ರೊಡಕ್ಷನ್ ಸೆಕ್ಟರ್ ಅಂದ್ರೆ ಉತ್ಪಾದನಾ ಉದ್ದಿಮೆ ಕೈಗಾರಿಕೆಗಳು. ನಾವ್ ಹೇಳಿದ್ರಲ್ಲ 25 ಲಕ್ಷ ತನಕ ತಗೋಬಹುದು ಅಂತ ಅಲ್ವಾ ಸಾಲ. ಈ ಒಂದು ಅಡಿಯಲ್ಲಿ PMEGP ಅಡಿಯಲ್ಲಿ 25 ಲಕ್ಷ ತನಕ ಈ ಕೈಗಾರಿಕೆಗಳಿಗೆ, ಉತ್ಪಾದನಾ ಕೈಗಾರಿಕೆಗಳಿವೆಲ್ಲ. ಸೇವಾ ಕೈಗಾರಿಕೆಗಳಿಗೆ 10 ಲಕ್ಷ ತನಕ ಅವ್ರು ಸಾಲ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಸರ್ವಿಸ್ ಅಲ್ವಾ. ಯಾವ್ದಾದ್ರು ಸೈಕಲ್ ಅಸೆಂಬಲ್ ಮಾಡೋದು, ಎಂಬ್ರಾಯ್ಡರಿ, ಬಟ್ಟೆಗೆ ಎಂಬ್ರಾಯ್ಡರಿ, ಬೊಟಿಕ್, ಸ್ಟವ್ ಬತ್ತಿಗಳು, ಬ್ಯೂಟಿ ಪಾರ್ಲರ್, ಲಾಂಡ್ರಿ, ಕ್ಷೌರಿಕ, ದಾರದ ಉಂಡೆಗಳು, ಶಸ್ತ್ರಚಿಕಿತ್ಸೆಗೆ ಉಪಯೋಗಿಸುವ ಬ್ಯಾಂಡೇಜ್ಗಳು, ಗೃಹ ಬಳಕೆ ವಸ್ತುಗಳ ತಯಾರಿಕೆ ಅಂದ್ರೆ ಎಲೆಕ್ಟ್ರಿಕ್ ವೈರಿಂಗ್ ಆಗಿರ್ಬೋದು, ಡೀಸೆಲ್ ಎಂಜಿನ್ ರಿಪೇರಿ ಆಗಿರ್ಬೋದು, ಸೌಂಡ್ ಸಿಸ್ಟಮ್, ಬ್ಯಾಟರಿ ಚಾರ್ಜಿಂಗ್, ಕಟ್ಟದ ಕೆಲಸ, ಬ್ರ್ಯಾಂಡ್ ಗ್ರೂಪ್, ಟೀ ಸ್ಟಾಲ್ಗಳು, ಸೈಕಲ್ ರಿಪೇರಿ. ನೋಡಿದ್ರ ಇವೆಲ್ಲ ಸೇವಾ ವಲಯ ಅಡಿಯಲ್ಲಿ ಬರುತ್ತೆ. ಇದಿಷ್ಟು ಈ ಗ್ರಾಮೋದ್ಯೋಗದ ಅಡಿಯಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು ಅಪ್ರೂವ್ ಆಗಿರೋದು. ಇದು ಬಿಟ್ಟು ಇದಕ್ಕೆಲ್ಲ ಸಾಲ ಕೊಡ್ತಾರೆ ನಿಮ್ಗೆ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಡಿಯಲ್ಲಿ. ಇದು ಬಿಟ್ಟು ನಿಷೇಧಿತ ಉದ್ಯಮ ಪಟ್ಟಿ ಕೂಡ ಇದೆ, ವೆರಿ ಇಂಪಾರ್ಟೆಂಟ್. ಇದ್ರಿಂದ ನಿಮ್ಗೆ ಕ್ವಶನ್ ಬರುತ್ತೆ. ಏನ್ ಬರುತ್ತೆ, ಮಾಂಸಾಹಾರಕ್ಕೆ ಸಂಬಂಧಪಟ್ಟಂತೆ
ಅಂದ್ರೆ ಮಾಂಸನ ತಗೊಂಬಂದು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿ ಅದನ್ನ ಮಾರಾಟ, ಮಾದಕ ವಸ್ತುಗಳಾದ ಬಿಡಿ, ಸಿಗರೆಟ್, ಪಾನ್ ಪರಾಗ್ ಇತ್ಯಾದಿ, ಡಾಬಾ, ಮದ್ಯ ಪೂರೈಕೆ, ತಂಬಾಕು ತಯಾರಿಕೆ, ನೀರ, ಈಚಲು ಮರದಿಂದ ರಸ, ನೋಡಿ ಇಂಥದ್ದೆಲ್ಲ ಅಂದ್ರೆ ಏನು ನಮ್ಮ ಮಾರಕ ಅಂತ ಕನ್ಸಿಡರ್ ಮಾಡ್ತೀವಿ ಗಾಂಧೀಜಿಯ ಪ್ರಕಾರ. ಮಾಂಸ ಆಗಿರ್ಬೋದು, ಬಿಡಿ, ಸಿಗರೇಟು, ಮದ್ಯಪಾನ, ಇವೆಲ್ಲ ಗಾಂಧೀಜಿಯವರು ಮಾರಕ ಅಂತ ತಾನೇ ಹೇಳಿರೋದು ಅಲ್ವಾ ನಮ್ಮ ಒಂದು ಸಮಾಜಕ್ಕೆ. ಸೊ ಅಂತದ್ದೆಲ್ಲ ಇಲ್ಲ ಇಲ್ಲಿ. ಮತ್ತೆ ವ್ಯವಸಾಯ ನೋಡಿ, ವೆರಿ ಇಂಪಾರ್ಟೆಂಟ್. ಕೃಷಿ ಈ ಅಡಿಯಲ್ಲಿ ಬರಲ್ಲ, ಕೃಷಿಯೇತರ. ಕೃಷಿ ಅಡಿಯಲ್ಲಿ ನಾನು ನಿಮಗೆ ಆಲ್ರೆಡಿ ಲಿಸ್ಟ್ ತೋರಿಸಿದ್ದೇನೆ. ಇಲ್ಲಿ ಕೃಷಿ ಅಡಿಯಲ್ಲಿ ಏನ್ ಬರುತ್ತೆ ಅಂತ ನೋಡಿ, ಕೃಷಿ ಆಧಾರಿತ ಹುದ್ದೆ ಅಂದ್ರೆ ಈಗ ನಾನು ಭತ್ತ ಹಾಕ್ತೀನಿ ಅಂದ್ರೆ ಇದಕ್ ಭತ್ತ ಹಾಕಿದ್ರಲ್ಲಿ ಸಾಲ ಕೊಡಲ್ಲ ನಿಮ್ಗೆ. ಪ್ಲಾಂಟೇಶನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಸಾಲ ಕೊಡಲ್ಲ. ಬೆಳೆ ಕೊಯ್ಲು ಮಾಡ್ತೀನಿ ಇದಕ್ಕೆ ಸಾಲ ಕೊಡಲ್ಲ. ಇದಕ್ಕೆ ಸಾಲ ಕೊಡಲ್ಲ. ಇದಕ್ಕೆ ಬೇರೆ ಉದ್ಯಮಗಳಿದೆ ಅಲ್ವಾ, ಇದಕ್ಕೆ ಬೇರೆ ಆದ ರೀತಿ ಕೋಆಪರೇಟಿವ್ ಸೊಸೈಟಿಗಳಿವೆ, ಬೇರೆ ಆದ ರೀತಿ ಬ್ಯಾಂಕ್ಗಳಿವೆ ಇದಕ್ಕೆ ಕೊಡ್ತಕ್ಕಂಥದ್ದು. ಸೊ ಇವೆಲ್ಲ ಮತ್ತೆ ಗ್ರಾಮಾಂತರ ಸಾರಿಗೆ ಆಗಿರ್ಬೋದು, ರಿಬೇಟ್ ಪಡೆಯುವಿಕೆ, ಓಕೆ, ನೇಯ್ಗೆ ಮಾಡಿದ, ನೂಲು ಮಾಡಿದ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳ ಪರಿಷ್ಕರಣಾ ಖಾದಿ ಕಾರ್ಯಕ್ರಮ, ರಿಬೇಟ್ ಪಡೆಯುವಿಕೆ, ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಮನೆ ದೋಣಿ, ಶಿಕಾರ, ಪ್ರವಾಸದ ದೋಣಿಗಳು, ಇಂಥದಕ್ಕೆಲ್ಲ ಸಾಲ ಕೊಡಲ್ಲ ಸರ್. ಓಕೆ, ಮತ್ತೆ ಒಂದಷ್ಟು ಷರತ್ತುಗಳು ಕೂಡ ಇದೆ, ವೆರಿ ಇಂಪಾರ್ಟೆಂಟ್ ಇದು. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಖಾದಿ ಅಡಿಯಲ್ಲಿ ಏನು ನೀವು ಕೈಗಾರಿಕೆ ಆಗ್ಲಿ, ಸೇವಾ ಸಂಸ್ಥೆ ಆಗ್ಲಿ ಸ್ಥಾಪನೆ ಮಾಡ್ತೀರಾ, ಅದು ಹೊಸ ಘಟಕಗಳಿಗೆ ಮಾತ್ರ ಕೊಡ್ತಾರೆ. ಹಳೆ ಘಟಕಗಳಿಗೆ ಬೇರೆ ಇದೆ, ಮುಂದೆ ಹೇಳ್ತೀನಿ ಯೋಜನೆ. ಹೊಸ ಘಟಕಗಳಿಗೆ ಹೊಸದಾಗಿ ಮಾಡ್ತೀನಿ ಅಂದ್ರೆ ಕೊಡೋದು. ನೀವು ಆಧುನೀಕರಣ ಮಾಡ್ತೀರಿ, ಅದನ್ನ ನಾನು ಏನ್ ಮಾಡ್ತೀನಿ, ಹಳೇದ್ನ ನಾನು ಹೊಸದಾಗಿ ಮಾಡ್ತೀನಿ, ಅದನ್ನ ವೈವಿಧ್ಯೀಕರಣಗೊಳಿಸ್ತೀನಿ, ವಿಸ್ತರಣೆ ಮಾಡ್ತೀನಿ, ಅಂದ್ರೆ ಎಕ್ಸ್ಪಾಂಡ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಈ ಅಡಿಯಲ್ಲಿ ಸಾಲ ಕೊಡಲ್ಲ. ಇದು ಹೊಸ ಘಟಕಗಳಿಗೆ ಮಾತ್ರ ಸಾಲ ಕೊಡ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ಇನ್ನು ಖಾದಿ ಬ್ರಾಂಡಿಂಗ್ ಯೋಜನೆ. ಬ್ರಾಂಡಿಂಗ್ ಅಂದ್ರೆ ಈ ಖಾದಿನ ಬ್ರಾಂಡ್ ಮಾಡ್ಬೇಕು ಸರ್. ಬ್ರಾಂಡ್ ಮಾಡ್ಬೇಕು ಅಂದ್ರೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ, ಈಗ ಪಾಲಿ ವಸ್ತ್ರ ಅಂತ ಅದಕ್ಕೆ ಬಂದಿರುತ್ತೆ. ಪಾಲಿ ವಸ್ತ್ರ ಅಂತಂದ್ರೆ ಪಾಲಿಕ್ಲಾತ್ ಅಂದ್ರೆ ಹತ್ತಿನೂ ಇರುತ್ತೆ, ನಮ್ಗೆ ಅಲ್ಲಿ ಪಾಲಿಸ್ಟರ್ ಇರುತ್ತೆ. 65-35% ಹಾಕಿರ್ತಾರೆ ಪಾಲಿಸ್ಟರ್ ಅಲ್ವಾ, ಕಾಟನ್ ಮತ್ತೆ ಹತ್ತಿ. ಇದರಿಂದ ತಾನೇ ನಮ್ಗೆ ಈ ಒಂದು ಮಾರ್ಕೆಟ್ ತಕ್ಕಂತೆ ಡಿಸೈನ್ ಮಾಡಬೇಕು, ಒಂದಷ್ಟು ಫ್ಯಾಷನ್ ಮಾಡಬೇಕು. ಹಾಗಾಗಿ ಈ ಕರ್ನಾಟಕ ಖಾದಿ ಬ್ರಾಂಡಿಂಗ್ ಯೋಜನೆ ಅಡಿ ನಿಫ್ಟ್ ಸಹಾಯ ಹೋದಂಗೆ, ನಿಫ್ಟ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಜೊತೆ, ಈಗ ಫಾರ್ ಎಕ್ಸಾಂಪಲ್ ಐ ಟಿ ಬಿ ಟಿಗೋಸ್ಕರ ನಮ್ಮ ಕರ್ನಾಟಕ ಸಂಸ್ಥೆ ಕಿಯೋನಿಕ್ಸ್ ಜೊತೆ ಹೆಂಗ್ ಮಾಡ್ಕೊಂಡಿದೆ, ಕಿಯೋನಿಕ್ಸ್ ಅಲ್ವಾ ಸರ್, ಕಿಯೋನಿಕ್ಸ್ ಅಡಿ ತರಬೇತಿಗಳು ಕೊಡೋದು ಇವೆಲ್ಲ ಮಾಡ್ತಲ್ಲ. ಹಾಗೆ ನಿಫ್ಟ್ ಅಂತಕ್ಕಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಡಿ ನಮ್ಮ ಕರ್ನಾಟಕ ಖಾದಿ ಬ್ರಾಂಡಿಂಗ್ ಯೋಜನೆ ಒಂದಷ್ಟು MU ಅಂದ್ರೆ ಮಿನಿಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡಿದೆ. ಇದರಿಂದ ಏನಾಗುತ್ತೆ, ಇದಕ್ಕೋಸ್ಕರ ತುಂಬಾ ಹಲವಾರು ಸಭೆಗಳನ್ನ ಆಲ್ರೆಡಿ ಮಾಡಿದ್ದಾರೆ. ಇದ್ರ ಅಡಿಯಲ್ಲಿ ಏನಾಗುತ್ತೆ ಅಂತಂದ್ರೆ 2014-15 MOU ಸೈನ್ ಮಾಡ್ಕೊಂಡು ಒಡಂಬಡಿಕೆ ಮಾಡ್ಕೊಂಡಿದೀವಿ. ಫ್ಯಾಷನ್ಗಳು, ಗಿಫ್ಟ್ ಅಪೆರೆಗಳು ಹೆಂಗ್ ಮಾಡ್ಬೇಕು, ಹೆಂಗೆ ನಮ್ದು ಕಾಂಪಿಟೇಟಿವ್ ವರ್ಡ್ ತಕ್ಕಂತೆ ಹೆಂಗಿರಬೇಕು ವಸ್ತುಗಳು, ಹೀಗೆ ನವ ವಿನ್ಯಾಸ ಹೆಂಗ್ ಮಾಡೋದು, ಇವಕ್ಕೆಲ್ಲ ಈ ಒಂದು ಅಡಿಯಲ್ಲಿ ನಾವು ಮಾಡ್ತಾ ಬಂದಿದೀವಿ. ಓಕೆ, ಇದರಿಂದ ಏನ್ ಮಾಡ್ತೀವಿ, ಇದರಿಂದ ಒಂದಷ್ಟು ಜನಕ್ಕೆ ಕಸುಬುದಾರಿಗೆ ಟೈಲರಿಂಗ್ ತರಬೇತಿ ಕೊಡೋದು, ಫ್ಯಾಷನ್ ಡಿಸೈನಿಂಗ್ ಹೆಂಗ್ ಮಾಡ್ಬೇಕು ನಮ್ಮ ಖಾದಿ ಯೂಸ್ ಮಾಡ್ಕೊಂಡು. ಸೊ ಇದ್ರ ಬಗ್ಗೆ ಎಲ್ಲ ಸರ್ಕಾರ ಏನ್ ಮಾಡ್ತಾ ಇದೆ, ಒಂದಷ್ಟು ದುಡ್ಡು ಕೊಟ್ಟು ಒಂದಷ್ಟು ಟ್ರೈನಿಂಗ್ ಗಳು ಕೊಡ್ಸಿ, ಒಂದಷ್ಟು ಸಂಘ ಸಂಸ್ಥೆಗಳು ಕೂಡ ಹೆಲ್ಪ್ ಹಂಗಾಗಿ ಮಾಡಿ ಒಂದು 3 ಹಂತದ ಒಂದು ತರಬೇತಿ ಕೂಡ ಈ ಅಡಿಯಲ್ಲಿ ಮಾಡ್ತಾ ಇರ್ತಾರೆ. ಅದನ್ನ ಖಾದಿ ಬ್ರಾಂಡಿಂಗ್ ಯೋಜನೆ ಅಂತ ಕರಿತೀವಿ. ಓಕೆ ಬಿಡಿ. ಇನ್ನು ನಿಸರ್ಗ ಅಂತ ಬ್ರಾಂಡ್ ಇದೆ, ನೆನ್ಪಿಟ್ಕೋಬೇಕು. ನಿಸರ್ಗ ಇದು ನಮ್ಮ ಖಾದಿಗೆ ಬ್ರ್ಯಾಂಡ್, ಇದು ಖಾದಿಗೆ ಬ್ರ್ಯಾಂಡ್ ನೇಮ್ ಇದು. ಓಕೆ, ನೆನ್ಪಿಟ್ಕೋಬೇಕು. ನಾನು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಓಕೆ, ಧನ ಸಹಾಯ ಸ್ವರೂಪ ಯೋಜನೆ ಅಂತ. ಮೊದಲು ಧನ ಸಹಾಯ ಮಾಡ್ತಿದ್ದೆಲ್ಲ ಇಲ್ಲ, ಇವಾಗ ನಾನು ನಿಮ್ಗೆ ಸ್ಟಾರ್ಟಿಂಗ್ ತೋರಿಸ್ದಲ್ಲ, ಇವೆಲ್ಲ ಆರ್ಥಿಕ ಸಹಾಯ ಮಾಡ್ತಿದ್ದು ಗ್ರಾಮೀಣ ಪ್ರದೇಶ ಜನರಿಗೆ. ಯಾವುದೇ ಒಂದು ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಖಾದಿಯಲ್ಲಿ ಬರ್ತಕ್ಕಂತ ಉದ್ಯೋಗನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಇದ್ರನ್ನ ಒಂದು ಸ್ವರೂಪ ಇತ್ತು. ಇದಕ್ಕೊಂದಷ್ಟು ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇಷ್ಟು ಘಟಕಗಳಿಗೆ ಆರ್ಥಿಕ ನೆರವು ಅಂತ ಅಂಕಿಅಂಶಗಳಿದೆ. ತುಂಬಾ ಅಂಕಿಅಂಶಗಳೇನ್ ಬೇಕಾಗಲ್ಲ, ಬಟ್ ಯಾವ ಯೋಜನೆಗಳು ಇದು ಅನ್ನೋದು ಮಾತ್ರ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದನ್ನ ಕೇಳಬಹುದು, ಅಟ್ಲೀಸ್ಟ್ ನೇಮರ್ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ಸಮೂಹ ಬ್ಯಾಂಕ್ ಸಾಲ ಯೋಜನೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕೆ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಈ ಸಮೂಹ ಬ್ಯಾಂಕ್ ಸಾಲ ಯೋಜನೆನ ಮೊದಲು ಪ್ಯಾಟರ್ನ್ ಬೇಸ್ ಸ್ಕೀಮ್ ಇತ್ತು, PBS ಅಂತ. ಧನ ಸಹಾಯ ಸ್ವರೂಪ ಯೋಜನೆನ ಬದಲಾವಣೆ ಮಾಡಿದ್ದೀವಿ, ಸಮೂಹ ಬ್ಯಾಂಕ್ ಸಾಲ ಯೋಜನೆ ಅಂತ. ಅಂದ್ರೆ ಕಾನ್ಸ್ಟ್ರೋಯಂ ಬ್ಯಾಂಕ್ ಕ್ರೆಡಿಟ್ ಅಂತ ಕರಿತೀವಿ, CBC ಅಂತಂದ್ರೆ. ಅಂದ್ರೆ ಏನಂದ್ರೆ, ಒಂದು ಯೋಜನೆಗೆ ನೀವು ಒಂದಷ್ಟು ಬ್ಯಾಂಕ್ ಇಂದ, ಈಗ ಒಂದು ಸಹಕಾರ ಸಂಸ್ಥೆಗಳಿಂದ, ಈಗ ನೀವು ಹೇಳಿದ್ನಲ್ಲ 25 ಲಕ್ಷ ಒಂದೇ ಸಂಸ್ಥೆ ಕೊಡಕ್ಕಾಗದೇ ಇರಬಹುದು, ಕೋಆಪರೇಟಿವ್ ಸೊಸೈಟಿ ಇಲ್ಲಿ ತಗೊಳ್ಳೋದಾದ್ರೆ ಅಲ್ವಾ. ಅಪ್ರೂವ್ಡ್ ಕೋಆಪರೇಟಿವ್ ಸೊಸೈಟಿಲಿ, ಖಾದಿ ಗ್ರಾಮೋದ್ಯೋಗದ ಮಂಡಳಿ ಅಪ್ರೂವ್ಡ್ ಸೊಸೈಟಿಲಿ ತಗೊಳಕ್ಕಾಗಲ್ಲ ಅಂದಾಗ 2-3 ಬ್ಯಾಂಕ್ ನ ಅಡಿಯಲ್ಲಿ ನೀವು ಸಾಲ ತಗೋಬಹುದು. ಅದನ್ನ ಸಮೂಹ ಬ್ಯಾಂಕ್ ಸಾಲ ಯೋಜನೆ ಅಂತ ಹೇಳ್ತೀವಿ. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ,
ಇದು ಹೊಸ ಘಟಕಗಳಿಗೆ ಮಾತ್ರ ಅಲ್ಲ, ಹಳೆಯ ಘಟಕಗಳ ವಿಸ್ತರಣೆಗೆ ಹಣಕಾಸು ಕೊಡುತ್ತೆ. ನಾನು ನಿಮ್ಗೆ ಹೇಳದ್ನಲ್ಲ, PMEGP ಬರೀ PMEGP ಬರೀ ನಮ್ಗೆ ಹೊಸ ಘಟಕಗಳಿಗೆ. ಆದ್ರೆ ಈ ಸಮೂಹ ಬ್ಯಾಂಕ್ ಸಾಲ ಯೋಜನೆ ಏನಿದೆ, ಕಾನ್ಸ್ಟ್ರೂಯಂ ಬ್ಯಾಂಕ್ ಕ್ರೆಡಿಟ್ ಅಂತ ಏನ್ ಕರಿತೀವಿ, ಈ ಎಲ್ಲಾ ಬ್ಯಾಂಕ್ಗಳಿಂದ ಸಮೂಹವಾಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನೀವು ವಿಸ್ತರಣೆ ಮಾಡಬಹುದು, ಅದನ್ನ ರಿನೋವೇಟ್ ಮಾಡಬಹುದು. ಇದಕ್ಕೆ ಬಂಡವಾಳನ ಇದರಿಂದ ನೀವು ಹಾಕೋಬಹುದು. ಅದಕ್ಕೆ ಎಷ್ಟು ಹಂಚು ಹಣ ಏನು ಅಂತ ಡೀಟೇಲ್ ಕೊಟ್ಟಿದ್ದೀನಿ. ಆದ್ರೆ ಇದು ಬೇಕಾಗಿಲ್ಲ ಅಷ್ಟು ಡೀಟೇಲ್, ಬಟ್ PMEGP ಬೇಕು, ಅದು ವೆರಿ ಇಂಪಾರ್ಟೆಂಟ್. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಓಕೆ, ಇದಕ್ಕೆ ಅಷ್ಟು ಕೋಟಿ ಕೊಟ್ಟಿದೀವಿ ಅದು ಇದು ಅಂತ ಹೇಳ್ತಾರೆ. ಆ ಕೋಟಿದ ನಿಮ್ಗೆ ಕೊಟ್ಟಿದ್ದೀನಿ ಡೀಟೇಲ್ ನೋಡ್ಕೊಳ್ಳಿ. ಎಷ್ಟು ಕೋಟಿ ಎಷ್ಟು ಇದು ಅದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಬರಲ್ಲ. ಬಟ್ ಈ ಹಂಚೋಣ ಬಗ್ಗೆ ಕೇಳ್ಬೋದು, ಎಷ್ಟು ಲಕ್ಷ ತನಕ ಕೊಡ್ತಾರೆ ಅಂತ ಕೇಳ್ಬೋದು. ಬಟ್ ಇದನ್ನ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಯೋಜನೆ. ಅಂದ್ರೆ ಗ್ರಾಮೀಣ ಪ್ರದೇಶದವರಿಗೆ ಉದ್ಯೋಗ ಕೊಡ್ಬೇಕು. ಅದೇ ಸರ್ ಗುಡಿ ಕೈಗಾರಿಕೆ ಖಾದಿ ಅಂತ ತಕ್ಷಣ ನಮ್ಗೆ ಅದೇ ಇರೋದು. ಅದಕ್ಕೋಸ್ಕರ ಏನ್ ಮಾಡಿದ್ರೆ 50,000ಕ್ಕೂ ಹೆಚ್ಚು ಹಿಂದುಳಿದಕ್ಕಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಗ್ರಾಮೀಣ ಉದ್ಯೋಗ ಸೃಷ್ಟಿ ಯೋಜನೆ ಅಡಿ ವಿದ್ಯುತ್ ಉತ್ಪಾದನೆ ಕೊಡ್ತಾ ಇದ್ರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಯೋಜನೆ 1995 ಜಾರಿಗೆ ಬಂತು. ಓಕೆ, ಪ್ರಧಾನ ಮಂತ್ರಿ ಪ್ರಾರಂಭಿಸ್ತಾರೆ. 2 ಮಿಲಿಯನ್ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಇದ್ರಲ್ಲಿ ಇರುತ್ತೆ. ಸೊ ಎಸ್ಪೆಷಲಿ ಇದರಲ್ಲಿ ವಿದ್ಯುತ್ ಉಪಯೋಗಿಸುವ, ಅಂದ್ರೆ ವಿದ್ಯುತ್ನ ಉಪಯೋಗಿಸುವ ಕೈಗಾರಿಕೆ ಅಥವಾ ಉಪಯೋಗಿಸದೆ ಉತ್ಪಾದನೆಯಲ್ಲಿ ತೊಡಗುವ ಘಟಕಗಳಿಗೆ, ಅದು ಅದೇ ಅಂತಲ್ಲ, ವಿದ್ಯುತ್ ಉತ್ಪಾದನೆ ಮಾಡದೆ ಹಾಗೆ ಕೈಲಿ ಮಾಡ್ತಕ್ಕಂಥ ಘಟಕಗಳಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಗ್ರಾಮೀಣ ಉದ್ಯೋಗ ಸೃಷ್ಟಿ ಯೋಜನೆ ಬಂದಿರತಕ್ಕಂಥದ್ದು. ಯಾವಾಗ 1995 ಇದನ್ನ ನೆನ್ಪಿಟ್ಕೋಬೇಕು. ಓಕೆ, ಇದರ ಒಂದು ದೇವದೇಶ ಏನಾಗಿತ್ತು ಅಂದ್ರೆ 2 ಮಿಲಿಯನ್ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನತಕ್ಕಂಥದ್ದು ದೇವದೇಶ ಆಗಿತ್ತು. ಅರ್ಥ ಆಯ್ತಲ್ಲ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಬರೋದಾದ್ರೆ BPL ಕಾರ್ಡ್ ಹೊಂದಿರೋ ಫಲಾನುಭವಿಗೆ ಸಾಲ ಮನ್ನಾ. ಸೊ ಇವೆಲ್ಲ ಇದರ ಒಂದು ಯೋಜನೆ ಕಾರ್ಯಕ್ರಮಗಳ ಅಡಿಯಲ್ಲಿ ಯಾಕೆ ತಗೋತಾ ಇದ್ದೀನಿ ಅಂತಂದ್ರೆ, ಇದನ್ನ ಸ್ನೇಹಿತರೆ ಏನೇನ್ ಮಾಡಿದ್ದಾರೆ ಅಂತ. ಸಾಲ ಮನ್ನಾ ಕೂಡ ಮಾಡಿದ್ದಾರೆ 2018-19 ಸಾಲ ಮನ್ನಾ ಕೂಡ ಮಾಡಿದ್ದಾರೆ. ಅದಕ್ಕೆ ಹೇಳುದು, ನಾವು ಯಾವಾಗ್ಲೂ ಆರ್ಥಿಕ ಸಮೀಕ್ಷೆ ಮತ್ತೆ ಬಜೆಟ್ ನ ಓದ್ಬೇಕು ಅಂತ. ಈ ಬಜೆಟ್ ಆರ್ಥಿಕ ಸಮೀಕ್ಷೆಯಲ್ಲಿ ಖಾದಿ ಬಗ್ಗೆ ಕೂಡ ಮಾತಾಡಿರ್ತಾರೆ. ಈ ವರ್ಷ ಏನ್ ಮಾತಾಡಿದ್ದಾರೆ ಅದನ್ನ ಬಜೆಟ್ ಕವರ್ ಮಾಡಿದ್ದೀನಿ. ಓಕೆ, ಖಾದಿ ಬಗ್ಗೆ ಅಷ್ಟಿಲ್ಲ ಅನ್ಸುತ್ತೆ ಪಾಯಿಂಟ್, ಒಂದೋ ಏನೋ ಇರ್ಬೇಕೇನೋ ಪಾಯಿಂಟ್ ನನಗೆ ನಪ್ಕ ಇರೋ ಪ್ರಕಾರ. 2021 ಆರ್ಥಿಕ ಸಮೀಕ್ಷೆ ಮತ್ತೆ 21ರ ಬಜೆಟ್ ನ ನೋಡ್ಕೊಳ್ಳಿ ಒಂದ್ಸಲ. ಓಕೆ, ನೋಡ್ಕೊಂಡು ಹೋಗ್ಬೇಕು ಎಕ್ಸಾಮ್ಗೆ. ಅದಮ್ಮ ಇದರಲ್ಲಿ ಅನಲೈಸ್ ಮಾಡಿದ್ವಿ, PDF ನೋಟ್ಸ್ ಅದದ್ದು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಹಾಕಿದ್ದೀವಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ ನಾವು ಖಾದಿ ವಲಯದಲ್ಲಿ 3ನೇ ವಲಯಕ್ಕೆ ಬರ್ತಾ ಇದೀವಿ ಅಲ್ವಾ ಸರ್? 3ನೇ ವಲಯ ಮಾರುಕಟ್ಟೆ ವಲಯ. ನಾವು ಖಾದಿ ನೋಡ್ಕೊಂಡ್ವಿ ಸ್ಟಾರ್ಟಿಂಗು, ಖಾದಿ ಅಂದ್ರೆ ಏನು, ಎಷ್ಟು ವಿಧಗಳು ಬರುತ್ತೆ ಅಂತ. ಅದ್ರಲ್ಲಿ ಖಾದಿನ ಹೆಂಗ್ ತಯಾರಿ ಮಾಡ್ತೀವಿ ಪ್ರೋಸೆಸ್ ನ ಅದನ್ನ ಮುಂದೆ ತೋರಿಸ್ತೀನಿ. ಅದನ್ನ ತಗೊಂಡಿಲ್ಲ, ಈ ಒಂದು ಆದ್ಮೇಲೆ ನಾನು ಮುಂದೆ ತೋರಿಸ್ತೀನಿ, ಡೋಂಟ್ ವರಿ. ಆದ್ರೆ ಗ್ರಾಮೋದ್ಯೋಗನು ಕೂಡ ನೋಡ್ಕೊಂಡು 2ನೇ ಪಾಯಿಂಟ್, 1ನೇ ಪಾಯಿಂಟ್ ಖಾದಿ ನೋಡ್ಕೊಂಡು 2ನೇ ಪಾಯಿಂಟ್ ಗ್ರಾಮೋದ್ಯೋಗ ಅಥವಾ ಗ್ರಾಮ ಕೈಗಾರಿಕೆ ಬಗ್ಗೆ ನೋಡ್ಕೊಂಡು. ಈಗ 3ನೇದು ವಲಯ ಮಾರುಕಟ್ಟೆ ವಲಯ. ಮಾರ್ಕೆಟಿಂಗ್ ಮಾಡ್ಬೇಕು ಸರ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಖಾದಿಗೆ. ಅದಕ್ಕೆ ನಮ್ಮ ಜನಗಳಿಗೆ ಪರಿಸರ ಸ್ನೇಹಿ, ನೈಸರ್ಗಿಕವಾಗಿ ಆರೋಗ್ಯ, ಖಾದಿ ಅಂದ್ರೆ ಆರೋಗ್ಯಕರ, ಕೈಗೆಟುಕೋ ವೆಚ್ಚದಲ್ಲೂ ಕೂಡ ಮಾಡ್ಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ನಾವು ತರಬೇತಿ ಕೊಡ್ಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ಆಕರ್ಷಕ ವಿನ್ಯಾಸ ಉತ್ಪನ್ನಗಳನ್ನ, ಅದಕ್ಕೋಸ್ಕರ ತಾನೆ ನಿಫ್ಟ್ ಜೊತೆ ನಾವು ಮಾಡ್ಕೊಂಡಿರೋದು. ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಎಕ್ಸಾಮ್, ಯಾವ ಸಂಸ್ಥೆ ಜೊತೆ ನಾವು ಏನೋ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಒಡಂಬಡಿಕೆ ಮಾಡ್ಕೊಂಡಿದೀವಿ ಅಂತ ಕೇಳ್ತಾನೆ. ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಜೊತೆ. ಯಾಕೆ? ಅದನ್ನ ವಿನ್ಯಾಸ ಮಾಡ್ಕೋಬೇಕು, ಮಾರುಕಟ್ಟೆಗೆ ಸ್ಪರ್ಧಾತ್ಮಕತೆ ಹೆಚ್ಚಿಸ್ಬೇಕು. ನಮ್ಮ ಖಾದಿನೂ ಕೂಡ ಮಾರ್ಕೆಟಿಗೆ ಕಾಂಪಿಟೇಟಿವ್ ಆಗಿ ಬರ್ಬೇಕಾಗತ್ತೆ. ಅದಕ್ಕೆ ಎಷ್ಟೋ ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡಿರೋದು. ಆಕರ್ಷಕ ಪ್ಯಾಕಿಂಗ್ ಮಾಡ್ಬೇಕು, ತಂತ್ರಜ್ಞಾನ ಹೆಚ್ಚಿಕೊಂಡು ಮಾಡ್ಕೋಬೇಕು. ಸೊ ಇವೆಲ್ಲ ಮಾರ್ಕೆಟಿಂಗ್ ಅಡಿಯಲ್ಲಿ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ಮಾರ್ಕೆಟಿಂಗ್ ಗೋಸ್ಕರನೇ ಸಪರೇಟ್ ಅಧಿಕಾರಿಗಳನ್ನ ನಾನು ನಿಮಗೆ ಆ ಆಡಳಿತ ಮಂಡಳಿ ತೋರಿಸಿದ್ದು. ಮಾರ್ಕೆಟಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲ ಅಂದ್ರೆ ನೀವು ಏನೇ ಮಾಡಿದ್ರು ಕೂಡ ಮಾರ್ಕೆಟ್ ಮಾಡಿಲ್ಲ ಅಂತಾರೆ ಅದು ಸೇಲ್ ಆಗಲ್ಲ ಅಲ್ವಾ? ಅದೊಂದೇ ಅಲ್ಲ, ಇಲ್ಲಿ ಯೋಜನೆ ಅಟ್ರಾಕ್ಟ್ ಮಾಡ್ಕೊಳ್ಳೋ ಜೊತೆಗೆ ವಿವಿಧ ವಿನ್ಯಾಸಗಳು, ಸಿದ್ಧ ಉಡುಪುಗಳು, ಈ ತರ ಎಲ್ಲ ಮಾಡ್ತಾ ಇದಾರೆ. ಇದೆಲ್ಲ ಮಾಡೋದು ಒಂದ್ ಕಡೆ ಆಯ್ತು. ಬಟ್ ಮಾರ್ಕೆಟಿಂಗ್ ಅಂದ್ರೆ ಅದನ್ನ ಎಕ್ಸಿಬಿಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ವಸ್ತು ಪ್ರದರ್ಶನಗಳು. ನಿಮ್ಗೆ ಗೊತ್ತಿದೆ ಎಷ್ಟೊಂದ್ ಕಡೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಂದೊಂದು ಖಾದಿ ಭಂಡಾರನ ತೆಗಿಬೇಕು ಅಂತಿದೆ. ಇಲ್ಲ, ಎಷ್ಟೊಂದ್ ಕಡೆ ಇಲ್ಲ ಸರ್, ಎಷ್ಟೊಂದ್ ಕಡೆ ಇಲ್ಲ, ಪ್ರತಿ ಜಿಲ್ಲೆಗಳಲ್ಲೂ ಇಲ್ಲ. ಖಾದಿ ಒಂದು ಮಂಡಳಿ ಒಂದು ಏನೋ ಸ್ಟೋರ್ಗಳನ್ನ ತೆಗಿಬೇಕು, ಅಥವಾ ವಸ್ತು ಪ್ರದರ್ಶನಗಳನ್ನ ಈ ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಡಿಯಲ್ಲಿ ಒಂದು ಆಯೋಜಕರಾಗಿ ವಸ್ತು ಪ್ರದರ್ಶನಗಳನ್ನ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟಗಳಲ್ಲಿ ತೆಗಿಬೇಕಾಗತ್ತೆ. ಸೊ ಇದ್ರ ಮುಖಾಂತರ ಆ ಪ್ರಾಡಕ್ಟ್ ಗಳನ್ನ ಯಾರ್ಯಾರು ತಯಾರಿ ಮಾಡಿರ್ತಾರಲ್ಲ ಈ ಗ್ರಾಮೋದ್ಯೋಗದ ಅಡಿಯಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು ಅಲ್ಲಿ ಬಂದು ಪ್ರಾಡಕ್ಟ್ ನ ಸೇಲ್ ಮಾಡ್ಬೋದು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳೋದು, ಖಾದಿಗೆ ನಾವು ಒಂದು ಚಿಹ್ನೆ, ನಿಸರ್ಗ ಅಂತಕ್ಕಂಥ ಒಂದು ಚಿಹ್ನೆನ ಮಾಡಿದೀವಿ. ಅಂದ್ರೆ ಈ ಚಿಹ್ನೆ ಬೇಕು. ನೀವು ಖಾದಿ ಗ್ರಾಮೋದ್ಯೋಗ ಅಡಿಯಲ್ಲಿ ಈಗ ಯಾವ್ದಾದ್ರು ಕೈಗಾರಿಕೆ ನಡೆಸ್ತಾ ಇದ್ದೀರಾ ಸರ್,
ನಿಮ್ಮ ಉತ್ಪನ್ನಗಳಿಗೆ ನೀವೇನ್ ಮಾಡ್ಬೋದು, ನಿಸರ್ಗ ಅಂತ ಚಿಹ್ನೆ ಹಾಕ್ಬೋದು. ನಿಸರ್ಗ ಸಿಗುತ್ತೆ, ನೀವು ಸರ್ಚ್ ಮಾಡಿ ನಿಸರ್ಗ ಅಂತ. ನಿಸರ್ಗ ಹನಿ, ನಿಸರ್ಗ ಮಸಾಲೆ ಪದಾರ್ಥಗಳು, ನಿಸರ್ಗ ಆತರ ಏನೇನೋ ಆಯಿಂಟ್ಮೆಂಟ್ಗಳು, ಆಯಿಲ್ಗಳು, ಈ ತರ ಎಲ್ಲ ನಿಮ್ಗೆ ಸಿಗ್ತವೆ. ಅದು ನಿಸರ್ಗ ಬ್ರ್ಯಾಂಡ್ ಅಡಿ. ಈ ಬ್ರ್ಯಾಂಡ್ ಬೇಕು ಅಂದ್ರೆ ನಿಮ್ಗೆ ಖಾದಿಗೆ ಅಪ್ಲೈ ಮಾಡ್ಬಿಟ್ಟು ಈ ನಿಸರ್ಗ ಬ್ರ್ಯಾಂಡ್ ಅಡಿನ ನೀವು ತಗೋಬಹುದು. ಕೇಳ್ಬೋದು ಎಕ್ಸಾಮ್ ಅಲ್ಲಿ. 2010 ಜಾರಿಗೆ ಬರುತ್ತೆ ನಿಸರ್ಗ ಅಂತ. ಖಾದಿಗೆ ಅಂತಾನೆ ನಿಸರ್ಗ ಬ್ರ್ಯಾಂಡ್ ಅಂತ ಜಾರಿಗೆ ಬರುತ್ತೆ. ನಿಸರ್ಗ ಅಂದ್ರೆ ಖಾದಿ. ಇದನ್ನ ಅವರು ಏನೋ ಒಂದು ಇದರಲ್ಲಿ ಯಾವ್ದ್ರಲ್ಲಿ ಟ್ರೇಡ್ ಮಾರ್ಕ್ ಆಗಿ ಅವರು ಅದನ್ನ ರಿಜಿಸ್ಟರ್ ಕೂಡ ಮಾಡಿಸಿದ್ದಾರೆ. ಖಾದಿಯಿಂದ, ಖಾದಿ ಗ್ರಾಮೋದ್ಯೋಗ ಮಂಡಳಿಯಿಂದ ಟ್ರೇಡ್ ಮಾರ್ಕ್ ಆಗಿ ರಿಜಿಸ್ಟರ್ ಕೂಡ ಮಾಡಿಸಿದ್ದಾರೆ. ಇದ್ರ ಬಗ್ಗೆ ಕ್ವಶನ್ ಕೂಡ ಬರ್ಬೋದು ನಿಮ್ಗೆ. ಓಕೆ ಸರ್, ಬನ್ನಿ ನೆಕ್ಸ್ಟ್ ಸರ್. ನೋಡಿ, ಪ್ರಮುಖವಾದ ತುಂಬಾ ಪಾಯಿಂಟ್ಸ್ ಗಳು ಡಿಸ್ಕಸ್ ಮಾಡ್ಬಿಟ್ಟಿದ್ದೀನಿ. ಈಗ ಗಾಂಧೀಜಿಯವರ ಆತ್ಮಚರಿತ್ರೆ ತಗೋತೇವೆ. ನಮ್ಗೆ ಮೊದಲನೇ ಪಾಯಿಂಟ್ ಬೇಕಾಗಿತ್ತು ಅಲ್ವಾ ಸರ್. ಇಲ್ಲಿ ಗಾಂಧೀಜಿಯವರ ಆತ್ಮಚರಿತ್ರೆ ನೋಡಿ, ಅದು ಇದೇ ವಿಡಿಯೋದಲ್ಲಿ ಎಲ್ಲ ಡಿಸ್ಕಸ್ ಮಾಡಕ್ಕಾಗಲ್ಲ. ಎಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ತಗೊಂಡಿದ್ದೀನಿ. ಕರುನಾಡಿಗೆ ಗಾಂಧೀಜಿ 18 ಸಲ ಬಂದಿದ್ರು, ಇದನ್ನು ಕೇಳ್ಬೋದು. ಎಲ್ಲೆಲ್ಲಿ ಬಂದಿದ್ರು, ಏನೇನು, ಮತ್ತೆ ಗಾಂಧೀಜಿಯವರ ಪುಸ್ತಕಗಳೇನು, ಪುಸ್ತಕಗಳು ಎಲ್ಲಿ, ಯಾವ ಭಾಷೆಯಲ್ಲಿ ಏನ್ ಪುಸ್ತಕ ಬರೆದಿದ್ದಾರೆ, ಮತ್ತೆ ಅವರ ಗಾಂಧಿ ಮತ್ತು ಖಾದಿ ಇದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ ನ ಡಿಸ್ಕಸ್ ಮಾಡ್ತೇನೆ. ಎಕ್ಸಾಂಪ್ಗೆ ಮೋಸ್ಟ್ ಯೂನಿಕ್ ಪಾಯಿಂಟ್. ಇನ್ನು ಮಿಕ್ಕಿದ್ದೆಲ್ಲ ನಿಮ್ಗೆ ವಿಕಿಪೀಡಿಯಾದಲ್ಲಿ ಸಿಗುತ್ತೆ, ಅಥವಾ ಅದೊಂದು ಚಿಕ್ಕ ಬುಕ್ ಸರ್, ಒಂದ್ 100 ರೂಪಾಯಿ ಕೊಟ್ರೆ ನಿಮಗೆ ಸಿಗುತ್ತೆ ಗಾಂಧೀಜಿಯವರ ಆತ್ಮಚರಿತ್ರೆ. ದಯವಿಟ್ಟು ತಗೊಂಡು ಅದನ್ನ ಓದಿ. ಓಕೆ, ದಯವಿಟ್ಟು ತಗೊಂಡು ಓದಿ. ಅದನ್ನ ತಗೊಂಡು ಹೋದ್ರೆ ನೀವು 100% ಪ್ರಿಪೇರ್ ಆಗ್ಬಿಡಂಗೆ. ನಾನು ಇಲ್ಲಿ ನಿಮ್ಗೆ ಈ ಒಂದು 50 ಮಾರ್ಕ್ಸ್ಗೆ ಒಂದು 90 to 95% ಪ್ರಿಪೇರ್ ಮಾಡಿಸ್ತೇನೆ. 90% ಅಂತಾನೆ ಅನ್ಕೊಳ್ಳಿ. ಓಕೆ, ಇನ್ 10% ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ. ಹೇಳಿದ್ನಲ್ಲ, ಗಾಂಧೀಜಿ ಬಗ್ಗೆ ನೀವು ಹೆಚ್ಚು ಓದ್ಬೇಕಾಗತ್ತೆ. ಓಕೆ, ಮತ್ತೆ ಕರೆಂಟ್ ಅಫೇರ್ ರಿಲೇಟೆಡ್ ಹೆಚ್ಚು ಓದ್ಬೇಕಾಗತ್ತೆ. ಓಕೆ, ಬನ್ನಿ ಈಗ ಗಾಂಧೀಜಿ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಗೊತ್ತಿದೆ, 2019ರಲ್ಲಿ ನಾವು ಗಾಂಧೀಜಿಯವರ 150ನೇ ದಿನಾಚರಣೆ ಆಚರಿಸ್ತೀವಿ. ಜನ್ಮದಿನ ಅಲ್ವಾ ಗಾಂಧೀಜಿಯವ್ರನ್ನ 150ನೇ. ಯಾಕಂದ್ರೆ ಅವ್ರು 2 ಅಕ್ಟೋಬರ್ 1869 ಜನ ಮಾಡ್ತಾರೆ. 2019ಕ್ಕೆ 150 ವರ್ಷ ಆಗುತ್ತೆ. ಅವಾಗ ವಿವಿಧ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೀವಿ ನಾವು. ಇದು ನಿಮ್ಗೆ ಗೊತ್ತಿರಬೇಕು, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಸೊ ಗಾಂಧೀಜಿ ಬಗ್ಗೆ ಮಾತಾಡಿದ್ರೆ ಅವರ ಹುಟ್ಟು, ಅವರ ಸಂಸಾರ, ಅವರ ವಿದ್ಯಾಭ್ಯಾಸ ಫಸ್ಟ್ ತಿಳ್ಕೊಬೇಕಾಗತ್ತೆ. ಅವರು ಪೋರ್ಬಂದ್ರಲ್ಲಿ, ಗುಜರಾತ್ ಅಲ್ಲಿ ಜನನ ಆಗ್ತಾರೆ. ಕರಮ್ಚಂದ್ ಗಾಂಧಿ ತಂದೆ, ತಾಯಿ ಪುತ್ಲಿಬಾಯಿ. ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಇದ್ದಿದ್ದು. ಅವ್ರ 13ನೇ ವಯಸ್ಸಿನಲ್ಲಿ ಕಸ್ತೂರ್ಬಾ ಜೊತೆ ವಿವಾಹ ಕೂಡ ಆಗುತ್ತೆ. ಅವ್ರಿಗೆ 4 ಮಕ್ಕಳು ಕೂಡ ಇದ್ದಾರೆ. ಹರಿಲಾಲ್ ಗಾಂಧಿ, ಮಣಿಲಾಲ್ ಗಾಂಧಿ, ರಾಮದಾಸ್ ಗಾಂಧಿ ಮತ್ತು ದೇವದಾಸ್ ಗಾಂಧಿ ಅಂತ. 19ನೇ ವಯಸ್ಸಲ್ಲಿ ಗಾಂಧೀಜಿ ಲಂಡನ್ಗೆ ಹೋಗ್ತಾರೆ. ಯಾಕಂದ್ರೆ ಲಾ ಕಾನೂನು ಪಡ್ಕೋಸ್ಕರ. ಲಾ ಅಂದ್ರೆ ಅವ್ರು LLB ಮಾಡಕ್ಕೋಸ್ಕರ ಲಂಡನ್ಗೆ ಹೋಗ್ತಾರೆ. ಲಂಡನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ LLB ಮಾಡ್ತಾರೆ. ಅಷ್ಟೇ 19ನೇ ವಯಸ್ಸಲ್ಲಿ. ಯಾವಾಗ ನೋಡಿ ಆಗಿನ ಕಾಲದಲ್ಲಿ ಮದುವೆ ಮಕ್ಕಳು ಆದ್ಮೇಲೆ ಅವ್ರ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಗಾಂಧೀಜಿಯವರ ಮೊದಲ ಚಳುವಳಿ ನಮ್ಗೆ ಆಫ್ರಿಕಾದಿಂದ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಅವ್ರ ವಿದ್ಯಾಭ್ಯಾಸ 19ನೇ ವಯಸ್ಸಲ್ಲಿ ಲಂಡನ್ಗೆ ಹೋಗಿ LLB ಮಾಡ್ಕೊಂಡ್ ಬಂದ್ರು ಸರ್. 19ನೇ ವರ್ಷಕ್ಕೆ ಹೋಗಿ, ಬಟ್ ಇಷ್ಟ ಮಾಡ್ಕೊಂಡ್ ಬಂದ ತಕ್ಷಣ ನಿಲ್ಲಿಲ್ಲ. ಅವರು ಮುಂಬೈಲಿ ವಕೀಲ ವೃತ್ತಿ ಮಾಡ್ತಾರೆ, ಬಟ್ ಅವ್ರ ಸಕ್ಸಸ್ ಆಗಲ್ಲ. ಹಾಗೇನ್ ಮಾಡ್ತಾರೆ, ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ. ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. 1893ರಲ್ಲಿ ಪ್ರಿಟೋರಿಯಾಕ್ಕೆ ಗಾಂಧೀಜಿ ರೈಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಬಿಳಿಯ ಅಂದ್ರೆ ಬ್ರಿಟಿಷ್ ಒಬ್ಬ ದೂರಿನಂತೆ ಕರಿಯನ್ ಎಂದು ಗಾಂಧೀಜಿ ಕರಿಯಾರು ಅಂದ್ರೆ ಅಲ್ಲಿನ ಆಫ್ರಿಕಾದವರೇ ಇರಬೇಕು ಅಂತ ಹೇಳಿ ಅವ್ರನ್ನ ಹೊರಹಾಕಲ್ಲ, ಬಿಡ್ತಾರೆ ಟ್ರೈನ್ ಇಂದ. ಅವಾಗ ಇವರು ಭಾರತೀಯ ನಿವಾಸಿಗಳ ಸಮಾನ ಹಕ್ಕು ನೀಡದ ಬ್ರಿಟಿಷ್ ಸರ್ಕಾರದ ವರ್ಣಭೇದ ನೀತಿಗೆ ಬೇಸರಗೊಂಡು ಗಾಂಧೀಜಿ ಚಳುವಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಆಫ್ರಿಕಾದಿಂದ ಅವರ ಚಳುವಳಿ ಸ್ಟಾರ್ಟ್ ಆಗ್ತದೆ. ಸೊ ಈ ಚಳುವಳಿ ಆಫ್ರಿಕಾದಲ್ಲಿ ಕರಿಯರ ವಿರುದ್ಧ ಬಿಳಿಯರು ಮಾಡುತ್ತಿರೋ ಶೋಷಣೆ ಖಂಡಿಸಿ ವರ್ಣಭೇದ ನೀತಿ ವಿರುದ್ಧ ಹೋರಾಡಿ ಸಫಲರು ಕೂಡ ಆಗ್ತಾರೆ. ಅದರಲ್ಲಿ ಒಂದು ಹಂತಕ್ಕೆ ಸಫಲರಾಗ್ತಾರೆ. ಅವರ ಮೂಲ ಮಂತ್ರ ಹೆಂಗಾಗಿತ್ತು, ಅಲ್ಲಿ ಸತ್ಯ ಅಹಿಂಸೆ ಆಗಿತ್ತು. ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಅವರು ಸತ್ಯ ಅಹಿಂಸೆನೆ ಮೂಲ ಮಂತ್ರ ಆಗಿ ಮಾಡ್ಕೊಂಡ್ ಬರ್ತಾರೆ. ಹಾಗಾಗಿ ಆಫ್ರಿಕಾದಲ್ಲಿ ಗಾಂಧೀಜಿಗೆ ಕೈಸರ್ ಐ ಹಿಂದ್ ಅಂತಕ್ಕಂಥ ಅವಾರ್ಡ್ ಸಿಗುತ್ತೆ. ಜೊಲೋವಾಕ್ ಮೆಡಲ್ ಅಂತಕ್ಕಂಥದ್ದು ಸಿಗುತ್ತೆ. ಮೊಹರ್ ವಾಕ್ ಮೆಡಲ್ ಅಂತ ಪ್ರಶಸ್ತಿ ಕೂಡ ಅವ್ರಿಗೆ ಸಿಗುತ್ತೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಓಕೆ, ಕೈಸರ್ ಐ ಹಿಂದ್, ಜೊಲೋವಾಕ್ ಮೆಡಲ್, ಮೊಹರ್ ವಾಕ್ ಮೆಡಲ್ ಅಂತ ಪ್ರಶಸ್ತಿ ಕೂಡ ಅವ್ರಿಗೆ ಸಿಗುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಗಾಂಧೀಜಿ ಭಾರತಕ್ಕೆ ಬರ್ಬೇಕು ಅಲ್ಲ, ಕರೆಕ್ಟಾಗ್ತಾರೆ ಭಾರತಕ್ಕೆ ಬನ್ನಿ ಅಂತ ಹೇಳಿ. 1915 ಜನವರಿ 9 ಅವರು ಭಾರತಕ್ಕೆ ಪುನಃ ಬರ್ತಾರೆ. ಅದೇ ವರ್ಷ ಸತ್ಯಾಗ್ರಹ ಆಶ್ರಮ ಕೂಡ ಸ್ಥಾಪನೆ ಮಾಡ್ತಾರೆ ಅಹಮದಾಬಾದ್ ಅಲ್ಲಿ. ನೋಡ್ತಾರೆ ಇಲ್ಲಿ ಬ್ರಿಟಿಷರ ಒಂದು ಆಡಳಿತ, ಅವರ ಇದು ನೋಡಿ ಭಾರತವನ್ನು ಇವರಿಂದ ಬಿಡಿಸ್ಬೇಕು. ಹಾಗಾಗಿ ಇಲ್ಲಿ ಸ್ವತಂತ್ರ ಸಿಗದೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಅವರ ವಕೀಲ ವೃತ್ತಿನ ತೆಗಿತಾರೆ. ಸಂಪೂರ್ಣ ಹೋರಾಟಕ್ಕೆ ಇಳಿತಾರೆ ಅಲ್ವಾ, ಸಂಪೂರ್ಣ ಈ ಹೋರಾಟಕ್ಕೆ ಇಳಿತಾರೆ. ಹಾಗಾಗಿ ಜನವರಿ 9, 1955 ಭಾರತಕ್ಕೆ ಬಂದಿರೋದ್ರಿಂದ ನಾವು ಅವತ್ತು ಏನು ಆಚರಣೆ ಮಾಡ್ತಾ ಇದೀವಿ ಸರ್, ನಾವು ಪ್ರವಾಸಿ ಭಾರತ್ ದಿವಸ್, ಪ್ರವಾಸಿ ಭಾರತ ದಿವಸ ಹಾಗೆ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಅಲ್ವಾ, NRIಗೋಸ್ಕರ.
ಸೊ ಇಷ್ಟಾದ್ಮೇಲೆ ಅವರ ಚಳುವಳಿ ಬಗ್ಗೆ ಒಂದಷ್ಟು, ಈ ಚಳುವಳಿ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ಸ್ನೇಹಿತರೆ, ಜಸ್ಟ್ ಪಾಯಿಂಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ಈ ಚಳುವಳಿಗಳು ಅಸಹಕಾರ ಚಳುವಳಿ ಆಗಾಯ್ತು, ಎಲ್ಲೆಲ್ಲಿ ಅವ್ರು ಸತ್ಯಾಗ್ರಹ ಮಾಡೋದು, ಇವೆಲ್ಲ ನಾವು ಭಾರತದ ಇತಿಹಾಸದಲ್ಲಿ ನೀವು ಓದಿರ್ತೀರಾ. ಸೊ ಹಾಗಾಗಿ ಡೀಟೇಲ್ ನಾವು ಹೋಗಲ್ಲ. ಅಸಹಕಾರ ಚಳವಳಿ ಸ್ಥಾಪನೆ ಆಯ್ತು, ಉಪ್ಪಿನ ಸತ್ಯಾಗ್ರಹ ಸ್ಥಾಪನೆ ಆಯ್ತು, ಭಾರತ ಬಿಟ್ಟಿ ತೊಲಗಿ ಸ್ಥಾಪನೆ ಆಯ್ತು, ಇವೆಲ್ಲ ನಿಮ್ಗೆ ಗೊತ್ತಿದೆ. ಇವ್ರಿಗೆ ಹೆಚ್ಚಾಗಿ ಅವರು ಜಾಸ್ತಿ ಧುಮುಕಿದ್ ಯಾವಾಗ ಅಂದ್ರೆ 1919 ಒಂದು ಅಮೃತಸರದಲ್ಲಿ ಏನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ, ಅವಾಗ ಈ ಒಂದು ಸ್ವತಂತ್ರ ಚಳವಳಿಯ ವೇಗ ಜಾಸ್ತಿ ಆಗತ್ತೆ ಅಲ್ವಾ, ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಉಪ್ಪಿಗೋಸ್ಕರ ಸತ್ಯಾಗ್ರಹ. ಯಾಕೆ ಉಪ್ಪಿಗೆ ಯಾಕೆ ನಾವು ಅವರಿಗೆ ಕರ ಕೊಡಬೇಕು ಅಂತಂದ್ರೆ ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿ ಉಪ್ಪಿನ ಸತ್ಯಾಗ್ರಹ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ಅವರು ಕೈಗೊಳ್ತಾರೆ. ಎರಡೆರಡು ಸಲ ಮಾಡ್ತಾರೆ. ಇನ್ನೊಂದ್ ಕಡೆ ಮಾಡ್ತಾರೆ 1939ರಲ್ಲಿ ಇನ್ನೊಂದು ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತಾರೆ ಅವರು. 1924 ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗ್ತಾರೆ. ಇದೊಂದೇ ಒಂದು ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸ್ಕೊಳ್ಳೋದು, ಅದು ಬೆಳಗಾಂನ ಅಲ್ಲಿ ನಡೆದಿರ್ತಕ್ಕಂಥದ್ರಲ್ಲಿ ಮಾತ್ರ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಇನ್ನು ಗಾಂಧೀಜಿಯವರ ತತ್ವ ಸಿದ್ಧಾಂತ ಬಗ್ಗೆ ಮಾತಾಡೋದಾದ್ರೆ, ಹೌದು ಸತ್ಯ ಮತ್ತು ಅಹಿಂಸೆ ನಿಮಗೆ ಗೊತ್ತಿದೆ. ಅವ್ರ ತಮ್ಮ ಆತ್ಮಚರಿತ್ರೆ, ಇದು ಅವರ ಬುಕ್ ನನ್ನ ಸತ್ಯಾನ್ವೇಷಣೆ ಎಲ್ಲಿ ಸತ್ಯ ಅಹಿಂಸೆಗಳು ಅಂತಿದೆ. ಅಂದ್ರೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಇದೆ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಅವ್ರದ್ದು ಆಟೋಬಯೋಗ್ರಫಿ ಇದೆ, ಆತ್ಮಚರಿತ್ರೆ ಇದೆ. ದಯವಿಟ್ಟು ತಗೊಂಡು ಓದಿ. ಕನ್ನಡನ ತಗೋಬೇಕು, ಇಂಗ್ಲಿಷ್ ತಗೋಬೇಕು ಅಂತೇನಿಲ್ಲ. ಕನ್ನಡದಲ್ಲಿ ಕೂಡ ಗಾಂಧೀಜಿ ಆತ್ಮಚರಿತ್ರೆ ಅಂತ ಹೇಳಿ ಇಲ್ಲಿ ಏನ್ ಬರ್ದಿದ್ದಾರೆ ಸರ್ ಗಾಂಧೀಜಿ ಅವರು, ಅದನ್ನೇ ಉಲ್ಲೇಖಿಸಿ ವಿಶ್ಲೇಷಿಸಿ ಬರ್ದಿರೋರು ಇದ್ದಾರೆ ತುಂಬಾ ಜನ. ಅದನ್ನು ಕೂಡ ತಗೊಂಡು ನೀವು ಓದ್ಬೋದು. ಬೇರೆ ಬೇರೆ ಆತರ ಬರ್ದಿರ್ತಕ್ಕಂಥ ಬುಕ್ ಯಾವ್ದಾರು ತಗೊಳ್ಳಿ, ಡೋಂಟ್ ವರಿ, ಎಲ್ಲ ಚೆನ್ನಾಗಿದೆ. ಯಾವುದೇ ಪುಸ್ತಕ ಚೆನ್ನಾಗಿಲ್ಲ ಅಂತಿಲ್ಲ, ಅರ್ಥ ಮಾಡಿಕೊಡಿ. ಎಲ್ಲ ಪುಸ್ತಕ ಕೂಡ ಚೆನ್ನಾಗಿದೆ. ಓಕೆ, ತಗೊಂಡು ಓದಿ. ಇದು ಅವರ ಆತ್ಮಚರಿತ್ರೆ. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಗಾಂಧೀಜಿಯರ ಆತ್ಮಚರಿತ್ರೆ ಆಟೋಬಯೋಗ್ರಫಿ ಬುಕ್ ನ ಹೆಸರೇನು ಅಂತ ಕೇಳ್ಬೋದು. ನನ್ನ ಸತ್ಯಾನ್ವೇಷಣೆ ಅಲ್ಲಿ ಸತ್ಯ ಮತ್ತು ಅಹಿಂಸೆಗಳು, ಅಥವಾ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥದ್ದು. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥದ್ದು ಅವರ ಬುಕ್ಕಿನ ಹೆಸರು. ಓಕೆ, ಈ ಬುಕ್ ಅಲ್ಲಿ ಅವರು ನಾನು ಹೊಸದಾಗಿ ಹೇಳುವುದು ಏನೂ ಇಲ್ಲ, ಸತ್ಯ ಅಹಿಂಸೆಗಳು ಗಾಂಧಿಯವರ ಮುಖವಾಡ ಮಾತ್ರ ಆಗಿರೋದಂತೆ ಅದರಂತೆ ಬದುಕಿ ಕೂಡ ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಚಿತ್ರಿಸಿದ್ದಾರೆ. ಈ ಒಂದು ಇದ್ರಲ್ಲಿ ಏನೇನ್ ಮಾಡಿದ್ರು ಅಂತ ಹೇಳಿ. ಮತ್ತೆ ಗಾಂಧೀಜಿಯರು ಓರ್ವ ಲೇಖಕ ಹೌದು ಕೂಡ, ವಾಗ್ಮಿ ಹೌದು ಕೂಡ. ಲೇಖಕ ಯಾಕೆ? ಲೇಖಕ ನಿಮ್ಗೆ ಗೊತ್ತಿದೆ, ಅವರು ಆಫ್ರಿಕಾದಲ್ಲಿ ಇದ್ದಾಗ್ಲೇನೆ, ವೆರಿ ಇಂಪಾರ್ಟೆಂಟ್ ಸರ್, ಏನೇನ್ ಬರ್ದಿದ್ದಾರೆ ಅಂತ ಇಷ್ಟು ಇದೆಯಲ್ಲ, ಇಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆಫ್ರಿಕಾದಲ್ಲಿ ಇದ್ದಾಗ್ಲೇ ಇಂಡಿಯನ್ ಒಪಿನಿಯನ್ ಪತ್ರಿಕೆ ಅಂತಕ್ಕಂಥದ್ದು ಬರೀತಾರೆ. ಓಕೆ, ಆಫ್ರಿಕಾದಲ್ಲಿ. ಭಾರತಕ್ಕೆ ಬಂದ್ಮೇಲೆ ಗುಜರಾತಿ, ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ಹರಿಜನ್ ಪತ್ರಿಕೆ ತರ್ತಾರೆ. 3 ಭಾಷೆ, ಫಸ್ಟ್ ಗುಜರಾತಿಯಲ್ಲಿ ತರ್ತಾರೆ, ಆಮೇಲೆ ಹಿಂದಿ, ಆಂಗ್ಲ, ಹಿಂಗೆ 3 ಭಾಷೆಯಲ್ಲಿ ತರ್ತಾರೆ. ಆಂಗ್ಲ ಭಾಷೆಯಲ್ಲಿ ಯಂಗ್ ಇಂಡಿಯಾ ಪತ್ರಿಕೆ ಕೂಡ ತರ್ತಾರೆ, ಮತ್ತು ನವಜೀವನ್ ಎಂಬ ಗುಜರಾತಿ ಭಾಷೆಯ ಪತ್ರಿಕೆ ಕೂಡ ತರ್ತಾರೆ, ಮಾಸಪತ್ರಿಕೆಯಲ್ಲಿ. ಓಕೆ, ನವಜೀವನ್ ಎಂಬ ಗುಜರಾತಿ ಮಾಸಪತ್ರಿಕೆ ಕೂಡ ತರ್ತಾರೆ. ಇನ್ನು ಅವರ ಆಟೋಬಯೋಗ್ರಫಿಲಿ ಏನಿದೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋ ಒಂದು ಪುಸ್ತಕದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಹೋರಾಟದ ಕುರಿತ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಎಂಬ ಪುಸ್ತಕ, ನೋಡಿ ವೆರಿ ಇಂಪಾರ್ಟೆಂಟ್, ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಇದೆ. ಮತ್ತೆ ಹಿಂದ್ ಸ್ವರಾಜ್ ಅಥವಾ ಆರ್ ಅಂದ್ರೆ OR ಇದು, ಅಥವಾ ಇಂಡಿಯನ್ ಹೋಮ್ ರೂಲ್ ಎಂಬ ರಾಜಕೀಯ ಕಿರುಹೊತ್ತಿಗೆ ಕೂಡ ತಂದಿದ್ದಾರೆ. ಈ ಹಿಂದ್ ಸ್ವರಾಜ್ ಇದೆಯಲ್ಲ, ಈ ಬುಕ್ ಅಲ್ಲೇ ಸರ್, ಈ ಬುಕ್ ಅಲ್ಲೇ ಗಾಂಧಿ ಮತ್ತು ಖಾದಿ ಬಗ್ಗೆ ಅವರ ಖಾದಿಗೋಸ್ಕರ ಎಷ್ಟು ಅವರು ನರಳಾಟ ಮಾಡಿದ್ರು ಅಂತ, ಹೋರಾಟ ಅನ್ನಕ ನರಳಾಟ ಅಂತ ಹೇಳ್ತೀನಿ ನಾನು. ಓಕೆ, ಅದ್ರ ಬಗ್ಗೆ ಚಿತ್ರ ಇರೋದು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇರೋದು ಇದ್ರಲ್ಲೇ, ಹಿಂದ್ ಸ್ವರಾಜ್ ಅಥವಾ ಇಂಡಿಯನ್ ಹೋಮ್ ರೂಲ್ ಅಂತಕ್ಕಂಥ ಒಂದು ರಾಜಕೀಯ ಪುಸ್ತಕದಲ್ಲಿ. ಕೇಳ್ಬೋದು ಇವೆಲ್ಲ ಎಕ್ಸಾಮ್ ಅಲ್ಲಿ, ಈ ಪುಸ್ತಕ ಬರ್ದಿದ್ ಯಾರು ಅಂತ ನಿಮ್ಗೆ. ಓಕೆ, ಇದ್ರಲ್ಲಿ ಇದೆ ಗಾಂಧಿ ಮತ್ತು ಖಾದಿ. ಅದನ್ನ ಈ ಒಂದು ವಿಡಿಯೋದಲ್ಲಿ ತಗೊಂಡಿದ್ದೀನಿ, ಒಂದು ಪ್ರಮುಖ ಪಾಯಿಂಟ್ ಗಳು ತಗೊಂಡಿದ್ದೀನಿ. ಅದನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಖಾದಿ ಅಲ್ವಾ, ಖಾದಿ ಬಗ್ಗೆ ಗಾಂಧೀಜಿಯ ಹೋರಾಟ ಕೂಡ ತಿಳ್ಕೊಬೇಕು. ಇನ್ನು ಗಾಂಧೀಜಿಯವರು ಬರೀ ಇದು ಸ್ವತಂತ್ರಕ್ಕೋಸ್ಕರ ಅಂತಲ್ಲ ಸರ್, ಅವರು ವ್ಯಾಪ್ತಿ ಅಪಾರ, ಅವ್ರ ವಿಷಯಗಳ ವ್ಯಾಪ್ತಿ ಅಪಾರವಾಗಿತ್ತು. ಅಲ್ಪಸಂಖ್ಯಾತರ ಬಗ್ಗೆ ಆಗಿರ್ಬೋದು, ಅಸ್ಪೃಶ್ಯತೆ, ಅಹಿಂಸೆ ಆಗಿರ್ಬೋದು, ಸರ್ವೋದಯ ಶಿಕ್ಷಣಕ್ಕೆ ಅವ್ರು ಹೇಳಿದ್ದು, ಒತ್ತು ಕೊಟ್ಟಿದ್ದು ಯಾವುದು? ಸರ್ವೋದಯ ಶಿಕ್ಷಣಕ್ಕೆ ಅವರು ಒತ್ತು ಕೊಟ್ಟಿದ್ದು. ಓಕೆ, ಆರೋಗ್ಯ, ಆಹಾರ, ಇಸ್ಲಾಂ, ಉಪವಾಸ, ಕಸ್ತೂರ್ಬಾ, ಕೈಗಾರಿಕಾ ಸಂಬಂಧ, ಕ್ರಿಶ್ಚಿಯನ್, ಖಿಲಾಫತ್ ಚಳವಳಿ, ಜಲಿಯನ್ ವಾಲಾಬಾಗ್, ಇವೆಲ್ಲದ್ರ ಬಗ್ಗೆ ಅವರು ಹೆಚ್ಚಾಗಿ ಸೋಷಿಯಲಿಸಂ ಮುಂತಾದ ವಿಷಯಗಳ ಗಾಂಧೀಜಿ ಒಂದಷ್ಟು ಈ ಪುಸ್ತಕಗಳಲ್ಲಿ ಚಿತ್ರಿಸಿದ್ದಾರೆ. ಅಂದ್ರೆ ಎಲ್ಲಾ ಒಂದು ವಿಷಯಗಳ ಅಪಾರತೆ ಅವರು ತಿಳ್ಕೊಂಡಿದ್ರು. ಹಾಗಾಗಿ ಇವರೊಬ್ಬ ವಾಗ್ಮಿ ಕೂಡ, ಲೇಖಕ ಕೂಡ ಹೌದು. ಇನ್ನು ಕರುನಾಡಿನಲ್ಲಿ ಗಾಂಧೀಜಿಗಳು, ನಮ್ಮ ಕರ್ನಾಟಕದಲ್ಲಿ ಗಾಂಧಿ 18 ಬಾರಿ ಬಂದಿದ್ರು ಅಂತ ಏನು ನಮ್ಗೆ ಇದೆ. ಓಕೆ, ಯಾವ ಬಂದಿದ್ರು ಇದನ್ನ ನೋಡ್ತಾ ಹೋಗೋಣ. ಗೊತ್ತಿದೆ ನಿಮ್ಗೆ, 1915ರಲ್ಲಿ ಭಾರತಕ್ಕೆ ಬರ್ತಾರೆ. ಅವರ ಗುರು ಕರೆತರ್ತಾರೆ, ಯಾರು? ಗೋಪಾಲಕೃಷ್ಣ ಗೋಖಲೆ ಅವರ ಗುರುಗಳು.
ಸೊ ಇವರ ಸೂಚನೆ ಮೇರೆಗೆ ಅವರು ದೇಶ ಪರ್ಯಟನೆ ಮಾಡ್ತಾರೆ. 1915 8ನೇ ತಾರೀಕು ಬೆಂಗಳೂರಿಗೆ ಪತ್ನಿ ಜೊತೆ ಗಾಂಧೀಜಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೋಪಾಲಕೃಷ್ಣ ಗೋಖಲೆ ಭಾವಚಿತ್ರ ಅನಾವರಣ ಮಾಡ್ತಾರೆ ಬಂದು ಬೆಂಗಳೂರಲ್ಲಿ. 1915ರಲ್ಲೇ ಬರ್ತಾರೆ ಬೆಂಗಳೂರಿಗೆ ಅವರು ಫಸ್ಟ್ ಟೈಮ್ ಮೊದಲವಾಗಿ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇದು. ಇವರು ಬರಕ್ಕೆ ಕಾರಣ ಸಾಹಿತಿ ಡಿ ವಿ ಗುಂಡಪ್ಪ ಅಂತ ಕೂಡ ಎಷ್ಟೊಂದ್ ಕಡೆ ಹೇಳಲಾಗತ್ತೆ, ಅವ್ರು ಕರ್ಸಿದ್ದು ಅಂತ ಕೂಡ ಹೇಳಲಾಗತ್ತೆ. ಸೊ ಫಸ್ಟ್ ಟೈಮ್ ಅವರು ಕರ್ನಾಟಕಕ್ಕೆ ಬರೋದು 1915 ಮೇ 8 ಬೆಂಗಳೂರಿಗೆ. ಅದಾದ್ಮೇಲೆ 15 ಮಾತ್ರ, 20ಕ್ಕೂ ಬರ್ತಾರೆ, 27, 34, 30ರಲ್ಲೂ ಕೂಡ ಬೆಂಗಳೂರಿಗೆ ಗಾಂಧೀಜಿ ಹಲವು ಬಾರಿ ಬಂದಿದ್ದಾರೆ. ಬೆಂಗಳೂರಿಗೆ ಮಾತ್ರ ಅಲ್ಲ ಸರ್, ಬೇರೆ ಬೇರೆ ಜಿಲ್ಲೆಗಳಿಗೂ ಬಂದಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಅದ್ರ ಬಗ್ಗೆ ಎಲ್ಲೋಯ್ತು ಸರ್ ಅದು? ಇಲ್ಲಿದೆ. ಓಕೆ, ಇಲ್ಲೊಂಚೂರು ಇದಾಗ್ಬಿಟ್ಟಿದೆ. ತೊಂದ್ರೆ ಇಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. ಅವರ ಶೈಕ್ಷಣಿಕ ಸಿದ್ಧಾಂತದ ಬಗ್ಗೆ ಒಂಚೂರು ಹೇಳ್ಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ. ಅಂದ್ರೆ ಶಿಕ್ಷಣದ ಬಗ್ಗೆ ಅವ್ರಿಗೆ ಏನು ಅಂತ ನಾನು ಹೇಳಿದೆ. ಶಿಕ್ಷಣ ಅಂದ ತಕ್ಷಣ ಅವರು ಸರ್ವೋದಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟವರು ಅಲ್ವಾ. ಅವರು ಗುಜರಾತ್ನ ವಿದ್ಯಾಪೀಠದ ಒಂದು ಘೋಷವಾಕ್ಯ ಇತ್ತು, ಸ ವಿದ್ಯೆಯ ವಿಮುಕ್ತೆ ಅಂತ. ಅಂದ್ರೆ ಎಲ್ಲರಿಗೂ ಶಿಕ್ಷಣ ಕೊಡಬೇಕು, ಪ್ರಾಥಮಿಕ ಶಿಕ್ಷಣ ಉಚಿತವಾಗಿ ಕೂಡ ಇರಬೇಕು ಅಂತ. ಅದರಲ್ಲಿ ಹೆಚ್ಚಾಗಿ ಅವ್ರು ನಂಬಿಕೆ ಇಟ್ಕೊಂಡಿದ್ರು. ಹಾಗಾಗಿ ಪ್ರಾಥಮಿಕ ಶಿಕ್ಷಣ ಉಚಿತವಾಗಿ, ಮಾತೃಭಾಷೆ ಕಡ್ಡಾಯ ಇರಬೇಕು ಅಂತ ಹೇಳ್ತಾರೆ ಗಾಂಧೀಜಿಯವರು. ಇದು ಅವರ ಒಂದು ವ್ಯಕ್ತಿತ್ವ ತೋರ್ಸುತ್ತೆ ನಮ್ಗೆ. ಮಾತೃಭಾಷೆ ಬಗ್ಗೆ ಎಷ್ಟೊಂದು ಇವಾಗೆಲ್ಲ ನಡೀತಾ ಇದೆ ಅಲ್ವಾ, ಎಷ್ಟೊಂದ್ ಕಡೆ ಸ್ಟ್ರೈಕ್ ಗಳು ನಡೀತಾ ಇದೆ. ಸೊ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಿ ಮಾತೃಭಾಷೆ ಇರಬೇಕು, ಮತ್ತೆ ಶಿಕ್ಷಣ ಉಚಿತವಾಗಿರ್ಬೇಕು ಅಂತ ಹೇಳ್ತಾರೆ. ಅಹಿಂಸಾ ತಳಹದಿ ಆ ಶಿಕ್ಷಣದಲ್ಲೇ ಕೂಡ ನಾವು ಕೊಡಬೇಕು, ಅಹಿಂಸಾ ಬಗ್ಗೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಓಕೆ. ಆಮೇಲೆ 1935 ಮಹಾತ್ಮ ಗಾಂಧಿ ಸಬರಮತಿ ಎಂಬ ಸ್ಥಳದಲ್ಲಿ ತಮ್ಮದೇ ಆದ ಶೈಕ್ಷಣಿಕ ತತ್ವಗಳ ಅನುಷ್ಠಾನಕ್ಕೆ ತರಲು ಕೂಡ ಮೂಲ ಶಿಕ್ಷಣ ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಇದಕ್ಕೆ ವಾರ್ಧಾ ಯೋಜನೆ ಅಥವಾ ರಾಷ್ಟ್ರೀಯ ಶಿಕ್ಷಣ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳ್ಬೋದು. ಏನಿದು ರಾಷ್ಟ್ರೀಯ ಶಿಕ್ಷಣ, ಏನಿದು ವಾರ್ಧಾ ಯೋಜನೆ ಅಂತ ಎಕ್ಸಾಂಪಲ್ ಕೇಳ್ಬೋದು. ಸೊ 1935ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಬರಮತಿ ಅಂತ ಸ್ಥಳದಲ್ಲಿ ಶೈಕ್ಷಣಿಕ ತತ್ವ ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚಾಗಿ ಒತ್ತು ಕೊಟ್ಟು ಒಂದು ಮೂಲ ಶಿಕ್ಷಣ ಕೊಡಬೇಕು, ಬೇಸಿಕ್ ಒಂದು ಎಜುಕೇಶನ್ ಕೊಡಬೇಕು ಅಂತೇಳಿ ಸ್ಥಾಪನೆ ಮಾಡ್ತಾರೆ ಗಾಂಧೀಜಿಯು ಸಬರಮತಿಯಲ್ಲಿ. ಅದನ್ನೇ ವಾರ್ಧಾ ಯೋಜನೆ ಅಥವಾ ರಾಷ್ಟ್ರೀಯ ಶಿಕ್ಷಣ ಅಂತ ಕರೀತಾರೆ. ಇಲ್ಲಿ ಅವರು ಸರ್ವೋದಯ ಸಮಾಜ ರಚನೆ ಹೆಂಗಿರ್ಬೇಕು, ಸಮಾನತೆ, ಸಹಕಾರ, ಪ್ರೇಮ, ಅಹಿಂಸೆ ಇದರ ಆಧಾರವಾಗಿ ಶಿಕ್ಷಣ ಕೊಡಬೇಕು. ಇದರ ಆಧಾರವಾಗಿ ಆ ಒಂದು ಫೌಂಡೇಶನ್ ಇರಬೇಕು ಶಿಕ್ಷಣ ಅದ್ರ ಬಗ್ಗೆ ಹೇಳ್ತಾರೆ. ಇದು ಅವರ ಶೈಕ್ಷಣಿಕ ಸಿದ್ಧಾಂತ. ಅರ್ಥ ಆಯ್ತಲ್ಲ? ಇನ್ನು ಕಾಂಗ್ರೆಸ್ನ 39ನೇ ಅಧಿವೇಶನ ಬೆಳಗಾವಿಗೆ ಬಂದಿರೋದು ನಿಮ್ಗೆ ಗೊತ್ತಿದೆ. ಇದು ಗೊತ್ತಿದೆ, ಇಷ್ಟು ತಿಳ್ಕೊಂಡಿರ್ತಾರೆ ಎಷ್ಟೊಂದ್ ಜನ. ಆದ್ರೆ ಬೆಳಗಾವಿ ಬಂದು ಎಲ್ಲಿ ಉಳ್ಕೊಂಡಿದ್ರು ಅದು ಇಂಪಾರ್ಟೆಂಟ್. ಅವ್ರು ಯಾವುದೇ ಒಂದು ಪ್ರದೇಶಕ್ಕೆ ಹೋದ್ರು ಕೂಡ ಅವರು ಯಾವುದೇ ಮನೆ ಅಥವಾ ಯಾವುದೇ ಒಂದು ಐಷಾರಾಮಿಲಿ ಇರ್ತಿರ್ಲಿಲ್ಲ. ಅವರು ಬೆಳಗಾವಿಗೆ ಬಂದಾಗೂ ಕೂಡ ವ್ಯಾಕ್ಸಿನ್ ಡಿಪೋ ಅಂತ ಮೈದಾನದಲ್ಲಿ ಟೆಂಟ್ ಹಾಕೊಂಡು ಉಳ್ಕೊಂಡಿದ್ರು. ಓಕೆ, ಟೆಂಟ್ ಹಾಕೊಂಡು ಉಳ್ಕೊಂಡಿದ್ರು. ಅನಾರೋಗ್ಯದ ನಿಮಿತ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಬೆಟ್ಟಕ್ಕೆ ಕೂಡ 2 ಬಾರಿ ಭೇಟಿ ನೀಡುತ್ತಾರೆ. 1927 45 ದಿನಗಳ ಕಾಲ, 1936 20 ದಿನಗಳ ಕಾಲ ತಂಗಿ ಆರೋಗ್ಯ ವೃದ್ಧಿಸಿಕೊಂಡಿರ್ತಾರೆ. ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟಕ್ಕೆ ಆರೋಗ್ಯದ ಒಂದು ವೃದ್ಧಿಗಾಗಿ ಅವರು ಭೇಟಿ ಕೊಟ್ಟಿರ್ತಾರೆ 2 ಸಲ. ಓಕೆ, ನೆಕ್ಸ್ಟ್ ಬನ್ನಿ. 34ರಲ್ಲಿ ದೊಡ್ಡಬಳ್ಳಾಪುರಕ್ಕೂ ಕೂಡ ಬಂದಿರ್ತಾರೆ. 25,000 ಜನಷ್ಟರಿಗೆ ದೇಶ ಪ್ರೇಮದ ಪಾಠ ಮಾಡಿ ಹೋಗಿರ್ತಾರೆ. 21 ಅಕ್ಟೋಬರ್ 10ರಂದು ಸಹಕಾರ ಚಳುವಳಿಯ ಪ್ರಚಾರಕ್ಕೆ ಬಳ್ಳಾರಿಗೆ ಕೂಡ ಬರ್ತಾರೆ. ಆಗಿನ ಬಿಜಾಪುರಕ್ಕೆ ಕಾಂಗ್ರೆಸ್ನ 17 ಸಮಾವೇಶಕ್ಕೆಂದು 1918ರಲ್ಲಿ ಬಂದಿರ್ತಾರೆ. ಅದಾದ್ಮೇಲೆ 2ನೇ ಬಾರಿಗೆ 21ಕ್ಕೂ ಕೂಡ ಗುಮ್ಮಟ ನಗರಿಗೆ ಬಂದಿರ್ತಾರೆ. ಮೈಸೂರು ಕೂಡ ಗಾಂಧೀಜಿಯವರು ಭೇಟಿ ಕೊಟ್ಟಿರ್ತಾರೆ 1927ರಲ್ಲಿ ಮತ್ತೆ 34ರಲ್ಲಿ 2 ಸಲ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಗಾಂಧೀಜಿ ಭೇಟಿ ಕೊಟ್ಟಿರ್ತಾರೆ. ಇದು ಬಿಟ್ಟು ಚಿಕ್ಕಮಗಳೂರಿಗೂ ಕೂಡ ಗಾಂಧೀಜಿ ಬಂದಿರ್ತಾರೆ. ಅಲ್ಲಿನ ಜಿಲ್ಲಾಧಿಕಾರಿ ಪ್ರಾಂಗಣ ಸಭೆ ಕೂಡ ನಡೆಸಿರ್ತಾರೆ. ಕೇರಳ ಮಾರ್ಗದಿಂದ ಬಂದಿದ್ದ ಗಾಂಧೀಜಿ ಕೊಡಗಿಗೆ ಕೂಡ ಭೇಟಿ ಕೊಟ್ಟಿರ್ತಾರೆ. ಕೊಡಗಿಗೆ ಭೇಟಿ ಕೊಟ್ಮೇಲೆ ಅವರು ಪೊನ್ನಂಪೇಟೆಗೆ ಕೂಡ ಅಲ್ಲಿಂದ 1934ರಲ್ಲಿ ಹೋಗಿ ಅಲ್ಲಿನ ರಾಮಕೃಷ್ಣ ಆಶ್ರಮದಲ್ಲಿ ತಂಗಿರ್ತಾರೆ. ಜೊತೆಗೆ ಅವರು ಚಿತ್ರದುರ್ಗ, ಶಿರಸಿ ಮೂಲಕ ಹಾವೇರಿಗೂ ಕೂಡ ಬಂದಿರ್ತಾರೆ. ದಾವಣಗೆರೆಗೂ ಕೂಡ ಅವರು ಹೋರಾಟಕ್ಕೋಸ್ಕರ ಬಳ್ಳಾರಿಯಿಂದ ಹುಬ್ಬಳ್ಳಿಗೂ ಕೂಡ ಭೇಟಿ ನೀಡಿರ್ತಾರೆ. ದಾವಣಗೆರೆ, ಬಳ್ಳಾರಿ, ಹುಬ್ಬಳ್ಳಿ. ಮತ್ತೆ 34ರಲ್ಲಿ ಮಹಾತ್ಮ ಗಾಂಧೀಜಿ ಪುತ್ತೂರಿಗೆ ಆಗಮಿಸಿರ್ತಾರೆ. ಪುತ್ತೂರಿಗೆ ಆಗಮಿಸಿದ್ದಿ ಅಲ್ಲಿ ಅಶ್ವತ್ಥ ಮರದ ಕೆಳಗೆ ಸಾರ್ವಜನಿಕ ಉದ್ದೇಶಿ ಮಾತಾಡಿದ್ದಕ್ಕೋಸ್ಕರ ಅಲ್ಲಿ ಕಟ್ಟೆ ಕೂಡ ಕಟ್ಟಲಾಗಿದೆ. ಮಡಿಕೇರಿಯಿಂದ ಸುಳ್ಯ ಮುಖಾಂತರ ಕೂಡ ಪುತ್ತೂರಿಗೆ ಕಾಲ್ನಡಿಗೆಯಲ್ಲಿ ಬಂದಿರ್ತಾರೆ. ಇನ್ನು ಉಡುಪಿ ಜಿಲ್ಲೆಗೆ ಬಂದದ್ದು ಒಂದೇ ಒಂದ್ಸಲ 1934ರಲ್ಲಿ. ನೋಡಿ, ಇವೆಲ್ಲ ಒಟ್ಟು 18 ಬಾರಿ ಕರ್ನಾಟಕಕ್ಕೆ ಗಾಂಧೀಜಿ ಅವರು ವಿಸಿಟ್ ಆಗಿರುತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ. ಬೆಂಗಳೂರಿಗೆ 3-4 ಸಲ, ಮೈಸೂರಿಗೆ 1-2 ಸಲ, ಓಕೆ, ಈ ಪುತ್ತೂರು ಈ ಕಡೆ ಶಿರಸಿ, ಬಿಜಾಪುರಕ್ಕೆ 2 ಸಲ, ಮತ್ತೆ ಬಳ್ಳಾರಿಗೆ 2 ಸಲ, ಈ ತರ ಬಂದು ಹೋಗಿರ್ತಾರೆ. ಇನ್ನು ಪ್ರಮುಖವಾಗಿ ಸರ್ ಗಾಂಧಿ ಪದದಲ್ಲಿ ಸ್ಫಟಿಕದಂತ ಗಾಂಧಿ ಖಾದಿ ಕತೆ, ಇದು ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳಿದೆ ಗಾಂಧೀಜಿ ಬಂದ್ರು, ನಾವು ಸ್ಟಾರ್ಟಿಂಗ್ ಇತಿಹಾಸ ಡಿಸ್ಕಸ್ ಮಾಡಿದ್ವಿ. 1920 ನಾಗಪುರ
ನಾಗಪುರ ಒಂದು ಅಧಿವೇಶನದಲ್ಲಿ ಅವರು ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಖಾದಿ ಬಗ್ಗೆ ಒಪ್ಕೋತಾರೆ, ಮಂಡಳಿ ಸ್ಥಾಪನೆ ಬೇಕು ಅಂತೆಲ್ಲ ಹೇಳ್ತಾರೆ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಅದಾದ್ಮೇಲೆ ಅವರ ಒಂದು ತೊಳಲಾಟ ಇದೆಯಲ್ಲ ಸ್ಥಾಪನೆ ಮಾಡಕ್ಕೆ, ಅದು ಇಂಪಾರ್ಟೆಂಟ್. ಬ್ರಿಟಿಷರ ವಿರುದ್ಧ ಹೋರಾಡಬೇಕು, ಹೌದು. ಅವರ ಒಂದು ಬಟ್ಟೆಗಳನ್ನ, ವಿದೇಶಿ ವಸ್ತ್ರಗಳನ್ನ ತ್ಯಜಿಸ್ಬೇಕು, ನಮ್ದೇ ಮಾಡ್ಬೇಕು ಅಂತ ಏನೋ ಹೇಳ್ಬಿಟ್ರು, ಹೋರಾಟ ಮಾಡ್ಬಿಟ್ರು. ಚರಕ, ಟಕಾಲಿ, ರಾಟೆಗಳು, ದೇಶಭಕ್ತ ಸಂಕೇತ ಎಲ್ಲಾ ಕಡೆ ಕಂಗೊಳಿಸ್ಬೇಕು ಅಂತ ಆಸೆ ಪಟ್ಬಿಟ್ರು. ಆದ್ರೆ ಅದು ಅಷ್ಟು ಸುಲಭ ಆಗಿರ್ಲಿಲ್ಲ ಸ್ನೇಹಿತರೆ. ಯಾಕೆಂದ್ರೆ 1908ರಲ್ಲಿ ಬರದ ಅವ್ರ ಹಿಂದ್ ಸ್ವರಾಜ್ ಪುಸ್ತಕದಲ್ಲಿ ಈ ಏನಿದೆ ಇವೆಲ್ಲ ಹಿಂದ್ ಸ್ವರಾಜ್ ಪುಸ್ತಕದಲ್ಲಿ ಇದೆ. ಅಲ್ಲಿ ಬರ್ಕೊಂಡಿದ್ದಾರೆ, ಎಂತ ಬರ್ದಿದ್ದಾರೆ ಅಂದ್ರೆ 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಮರಳಿ ಬಂದ ಗಾಂಧೀಜಿಯವರ ತಲೆಯಲ್ಲಿ ಕೈಮಗ್ಗ ರಾಟೆಗಳೇ ತುಂಬಿದ್ವು. ಭಾರತಕ್ಕೆ ಬರ್ತಾರಲ್ಲ, ಕೈಮಗ್ಗ ರಾಟೆಗಳೇ ತುಂಬಿದ್ವು. ಓಕೆ, ಇದಾದ್ಮೇಲೆ ಕೈಮಗ್ಗ ರಾಟೆಗಳ ಜೊತೆ ಹೆಂಗೆ ಇದನ್ನ ತರಬೇಕು, ಸಬರಮತಿ ಆಶ್ರಮದಲ್ಲಿ ಗೊತ್ತಿದೆ, ಅಲ್ಲಿ ನಾವು ಇದು ಪ್ರಯೋಗವಾಗಿ ಅನ್ವೇಷಣೆ ಮಾಡಕ್ಕೆ ವೇದಿಕೆ ಮಾಡ್ಕೋತಾರೆ. ಆದ್ರೆ ಸುಲಭ ಆಗಿರಲ್ಲ ಗಾಂಧಿ ಕನಸು. ಯಾಕೆಂದ್ರೆ ವಿದೇಶಿ ವಸ್ತ್ರಗಳನ್ನ ತ್ಯಜಿಸ್ಬೇಕು ಅಂದ ತಕ್ಷಣ ತುಂಬಾ ಜನ ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗಲ್ಲ. ಓಕೆ, ಯಾಕಂದ್ರೆ ಅದನ್ನ ವಿದೇಶಿಗಳ ಒಂದು ವಿಂಡ್ ಮೈಲ್ಸ್ ಗಳನ್ನ, ಹ್ಯಾಂಡ್ಲೂಮ್ ಮೈಲ್ಸ್ ಗಳನ್ನ ತುಂಬಾ ಜನ ಓಪನ್ ಮಾಡಿಟ್ಕೊಡ್ತಾರೆ. ಅಷ್ಟು ಅವ್ರಿಗೆ ಹೋರಾಟಕ್ಕೆ ಸಾಥ್ ಕೊಟ್ಟಿರಲ್ಲ. ಆದ್ರೆ ವಿಧಿ ಇಲ್ಲ, ಮಾಡ್ಲೇಬೇಕು, ಇದೊಂದು ಐಕಾನ್ ಆಗಿ ಉಪಯೋಗಿಸ್ಕೋಬೇಕು. ಹಾಗಾಗಿ ಗಾಂಧೀಜಿ ಏನ್ ಮಾಡಿದ್ರು, ಒಂದಷ್ಟು ತರಬೇತಿಗಾರನ ಕರೆತರ್ತಾರೆ ಸಬರಮತಿ ಆಶ್ರಮಕ್ಕೆ. ಇದ್ರ ಬಗ್ಗೆ ಅನ್ವೇಷಣೆ ಮಾಡಲಾಗತ್ತೆ, ತರಬೇತಿಗಾರರು ಬರ್ತಾರೆ. ಆದ್ರೆ ಈ ವಿದ್ಯೆ ಪ್ರಾಮಾಣಿಕವಾಗಿ ಎಲ್ಲರಿಗೂ ಕಲ್ಸಕ್ಕಾಗಲ್ಲ. ಕೈಮಗ್ಗದ ಕಲೆ ಅಷ್ಟು ಒಗಟಾಗೆ ಉಳಿಯುತ್ತೆ, ಎಲ್ಲರಿಗೂ ಸಿಗಲ್ಲ. ಓಕೆ, ಆ ಟೈಮಲ್ಲಿ, ಯಾಕಂದ್ರೆ ಆ ಟೈಮಲ್ಲಿ ಆಲ್ರೆಡಿ ಬ್ರಿಟಿಷರ್ ಇದನ್ನೆಲ್ಲ ಸ್ಟಾಪ್ ಮಾಡಿಸ್ಬಿಟ್ಟಿದ್ರು, ಅವ್ರದ ಒಂದು ಸೇಲ್ ಮಾಡ್ತಾ ಇದ್ರು. ಹಾಗಾಗಿ ಈ ಒಂದು ಕಲೆಗಳು ಅಭ್ಯಾಸ ತಪ್ಪೋಗಿತ್ತು, ಮರ್ತೋಗಿತ್ತು, ಬೇರೆ ಬೇರೆ ಉದ್ಯಮ, ಲಾಭದಾಯಕ ಉದ್ಯಮ ಹೊಟ್ಟೋಗ್ಬಿಟ್ಟಿತ್ತು. ಸೊ ಇಂಥ ಪರಿಸ್ಥಿತಿಯಲ್ಲಿ ಇದನ್ನು ವಾಪಸ್ ತರಬೇಕು. ಏನ್ ಮಾಡೋದು ಸರ್, ಏನ್ ಮಾಡೋದು ಯೋಚನೆ ಮಾಡ್ತಾರೆ. ಸೊ ಮಿಲ್ ಬಟ್ಟೆಗಳು ದೂರ ಸರಿಬೇಕು, ಕೈಯಿಂದ ನಾವು ಮಾಡ್ಬೇಕು. ಇದರಿಂದ ನಮ್ಮ ಒಂದು ಸಮಸ್ಯೆಗೆ, ಗುಡಿ ಕೈಗಾರಿಕೆಗೆ, ಗ್ರಾಮ ಸ್ವರಾಜ್ಯಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವ್ರು ಚಿಂತನೆ ನಡೆಸ್ತಾ ಇರ್ತಾರೆ. ಸರ್ ಏನ್ ಮಾಡೋದು ಈಗಾಗಲೇ, ಅದಕ್ಕೆ ಹುಡುಕಾಡ್ತಾರೆ ಸರ್. ಆಗಿನ ಭಾರತದ ಹೆಚ್ಚಿನ ನೇಕಾರರು ನೇಯುತ್ತಿದ್ದ ಬಟ್ಟೆಗಳು, ನೂಲುಗಳು ವಿದೇಶಿಯಿಂದ ಗಿರಣಿಗಳಾಗಿತ್ತು. ಈ ನೂಲುಗಳನ್ನ ಈ ಹತ್ತಿಯಿಂದ ನೂಲು ಮಾಡಿ ವಿದೇಶಿಯಿಂದ ಇಲ್ಲಿ ಕಳಿಸಿರ್ತಾರೆ. ಆ ನೂಲುಗಳಿಂದ ತಯಾರಿ ಮಾಡ್ತಿರ್ತಾರೆ ಎಲ್ಲಿ, ನಮ್ಮ ಹ್ಯಾಂಡ್ಲೂಮ್ಸ್ ಗಳಲ್ಲಿ. ಆದ್ರೆ ಆ ವಿದೇಶಿ ನೇಕಾರರ ಹುಡುಕಾಟಕ್ಕೆ ಗಾಂಧೀಜಿ ಅವರ ಸ್ವದೇಶಿ ನೇಕಾರರ ಹುಡುಕಾಟಕ್ಕೆ ಗಾಂಧೀಜಿ ತೊಡಗಿಸ್ಕೊತಾರೆ. ಈ ಸ್ವದೇಶಿ ಹುಡುಕಾಟಕ್ಕೆ ತೊಡಗಿಸ್ಕೊತಾರಲ್ಲ, ಸಿಂಪಲ್ ಆಗಿ ಸಿಗಲ್ಲ. ಹುಡುಕ್ತಾರೆ, ಎಲ್ಲೂ ಸಿಗ್ತಾ ಇರಲ್ಲ. ಆದ್ರೆ ರಾಟೆಗಾಗಿ ಶೋಧ ನಡೆಯುತ್ತೆ. ಈಗ ನೋಡಿ, ಈ ನೂಲುಗಳನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಸರ್, ನಮ್ಗೆ ರಾಟೆ ಬೇಕು. ಈ ರಾಟೆ ಇದ್ರೆ ನಾವು ನೂಲ್ನ ಇದ್ ಮಾಡಕ್ ಸಾಧ್ಯ. ಸೊ ಆವಾಗ ಶೋಧನೆ ನಡೆಯೋದು 1917ರಲ್ಲಿ. ಅವರು ಒಬ್ಳನ್ನ ಭೇಟಿ ಆಗ್ತಾರೆ ಸರ್, ಬರೋಡ ಶೈಕ್ಷಣಿಕ ಸಮ್ಮೇಳನದಲ್ಲಿ. ವೆರಿ ಇಂಪಾರ್ಟೆಂಟ್, ಅವರು ಗಂಗಾ ಬಹನ್ ಅಂತಕ್ಕಂಥ ಆಕೆ ವಿಧಿವೆ ಕೂಡ, ಕುದುರೆ ಸವಾರಿ ಬಲ್ಲವಳು, ಧೀಮಂತ ಮಹಿಳೆ, ಅತ್ಯಂತ ಧೈರ್ಯಶಾಲಿ ಅವಳು. ಸೊ ಅವಳನ್ನ ಭೇಟಿಯಾಗಿ ಅವರ ವಿಚಾರ ರಾಟೆ ಬಗ್ಗೆ ಹೇಳ್ತಾರೆ. ಸೊ ಅವಳು ಓಡಾಡ್ತಾಳಲ್ಲ, ಅವಳು ಧೀಮಂತಶಾಲಿ ಮಹಿಳೆ. ಅವಳು ಗಾಂಧೀಜಿಯ ಬೇಡಿಕೆಯನ್ನ ಸ್ವೀಕರಿಸ್ತಾಳೆ. ಅವಳು ಕೂಡ ರಾಟೆಗಾಗಿ ಹುಡುಕಾಟ ನಡೆಸ್ತಾಳೆ. ಕೊನೆಗೆ ಬರೋಡದ ಸಮೀಪ ವಿಜಯಪುರದಲ್ಲಿ ರಾಟೆಯ ವಿಚಾರ ತಿಳಿಯುತ್ತೆ. ಅಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿ ಅಲ್ಲಿ ಹೋಗ್ತಾಳೆ ಆ ಮನೆಗೆ. ಅಲ್ಲೆಲ್ಲ ಮೂಲೆ ಗುಂಪಾಗಿ ಅಟ್ಟದ ಮೇಲೆ ಬಿದ್ದಿರ್ತವೆ. ಅಲ್ಲಿನ ನೇಕಾರ, ಓಕೆ ನಾವು ಮಾಡ್ತೀವಿ ಕೈಲಿ, ಓಕೆ ನೂಲನ್ನು ತೆಗಿತೀವಿ, ಕೈಯಿಂದ ನೂಲನ್ನು ತೆಗಿತೀವಿ. ಓಕೆ, ಮಿಲ್ಸ್ ಬೇಕಾಗಿಲ್ಲ ನಮ್ಗೆ, ಆ ಮೆಷಿನ್ಸ್ ಬೇಕಾಗಿಲ್ಲ, ತೆಗಿತೀವಿ. ಆದ್ರೆ ನಮ್ಮ ಹತ್ತಿನ ನೀವು ತಗೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಆಗ ಗಾಂಧೀಜಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಆಶ್ರಮದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಈ ಕೈಯಿಂದ ನೂಲಿಂದ ತೆಗೆದಿರ್ತಕ್ಕಂಥ ಹತ್ತಿ ಬಟ್ಟೆಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಅವ್ರು ಓಕೆ ಅಂತಾರೆ. ಸೊ ಹಾಗಾಗಿ ಇದು ಒಂದು ರೀತಿ ಸಕ್ಸಸ್ ಆಗುತ್ತೆ. ಇಷ್ಟಾದ್ಮೇಲೆ ಸುಮ್ ಕೂತ್ಕೊಳ್ಳಲ್ಲ ಗಾಂಧಿ. ಈ ನೂಲ್ ತೆಗಿಬೇಕಲ್ಲ, ಈಗ ನೂಲನ್ನು ತೆಗಿಯೋದು, ಬೇರೆ ಕಡೆ ತಂದು ಬಟ್ಟೆ ಮಾಡೋದು ಫಸ್ಟ್ ಅವರು ಮಾಡ್ತಾರೆ. ಆದ್ರೆ ನೂಲು ಬೇರೆ ವಿದೇಶಿ ನೂಲು ಹಾಕ್ಬೇಕು, ನಮ್ಮ ದೇಶದಿಂದ ಮಾಡ್ಬೇಕು ಅಂತೇಳಿ ಈ ರಾಟೆ ಹುಡುಕ್ಸಿ ಈ ದೇಶಿ ನೂಲುಗಳನ್ನ ಕೂಡ ಮಾಡ್ಕೊತಾರೆ. ಆದ್ರೆ ಇಷ್ಟಕ್ಕೆ ನಿಂತ್ಕೊಳ್ಳಲ್ಲ. ಈ ನೂಲು ಎಲ್ಲಿಂದ ಮಾಡ್ತಾರೆ ಸರ್, ಹತ್ತಿಯಿಂದ ಬರುತ್ತೆ ಸರ್. ಈ ಹತ್ತಿನ ಎಗೇನ್ ವಿದೇಶಿಗರು ನಮ್ಮಿಂದ ತಗೊಂಡೋಗಿ ಮಾಡ್ತಾರಲ್ಲ, ಹಂಗಾಗ್ಬಾರ್ದು. ನಾವೇ ಕೂಡ ಈ ಚರಕ ರಾಟೆ ಉಪಕರಣ ಜೊತೆ ಹತ್ತಿನ ನಾವೇ ಯಾಕೆ ಸಂಪಾದನೆ ಮಾಡಬಾರ್ದು, ಬೇರೆಯವರಿಂದ ಯಾಕೆ ತಗೋಬರ್ಬೇಕು, ಬ್ರಿಟಿಷ್ ಸಂಸ್ಥೆಗಳಿಂದ ಯಾಕೆ ತಗೋಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ತಾವೇ ಹತ್ತಿ ಹುಡ್ಕಕ್ ಮಾಡ್ತಾರೆ. ಗಂಗಾ ಬೆಹನ್ ಮುಂದೆ ಇಡ್ತಾರೆ, ಅವರು ಕೂಡ ಕಾರ್ಯಪ್ರವೃತ್ತರಾಗ್ತಾರೆ. ಆ ಮಹಿಳೆ ಏನ್ ಮಾಡ್ತಾರೆ, ಹುಡುಕೊಂಡು ಹತ್ತಿನ ತಂದ್ಕೊಡೋನ್ನ ಹುಡುಕ್ತಾರೆ.
ಆಗ ಹತ್ತಿಗಳನ್ನ ತಂದು ಕೊಡ್ತೀನಿ ನಾನು, ನಂಗೆ 35 ರೂಪಾಯಿ ಸಂಬಳ ಬೇಕು ಅಂತ ಹೇಳಿದಾಗ ಅವರು ಹ್ಞೂ ಅಂತ ಒಪ್ಕೋತಾರೆ. ಸೊ ಹತ್ತಿ ಸಿಗುತ್ತೆ, ನೂಲು ಕೂಡ ನಾವೇ ಹತ್ತಿಯಿಂದ ನೂಲನ್ನು ತೆಗಿತೀವಿ, ನೂಲಿಂದ ನಾವೇನ್ ಮಾಡ್ತೀವಿ, ಬಟ್ಟೆಗಳನ್ನ ಮಾಡ್ತೀವಿ, ಖಾದಿ ಬಟ್ಟೆ ತಯಾರಾಗುತ್ತೆ. ಅದರ ಬೆಲೆ ಒಂದು ಗಜಕ್ಕೆ 17 ಆಣೆ ಆಗಿರುತ್ತೆ ಆವಾಗ. ಸೊ ಇದು ಗಾಂಧೀಜಿಯವರು ನೋಡಿದ್ರ ಸುಮ್ನೆ ಬರ್ಲಿಲ್ಲ, ಚರಕ ಇಟ್ಕೊಂಡು ಗಾಂಧೀಜಿ ಸುಮ್ನೆ ಮಾಡ್ಲಿಲ್ಲ, ಅದನ್ನ ಕಲಿತ್ರು. ಫಸ್ಟ್ ಚರಕದಿಂದ ನೂಲ್ ತೆಗೆದ್ ಕಲಿತ್ರು, ಆಮೇಲೆ ಹತ್ತಿಗಳನ್ನ ಸ್ವದೇಶದಿಂದ ನಾವು ಬೆಳೆಗಾರರಿಂದ ತಗೊಳ್ಳೋದನ್ನ ಇದು ಮಾಡಿದ್ರು. ಹಿಂಗೆ ಸ್ವದೇಶಿ ಚಳವಳಿಗೆ ಅವರು ನಾಂದಿ ಆಡ್ತಾರೆ. ಆದ್ರೂ ಕೂಡ ನಾವು ಇವಾಗ ಗಾಂಧೀಜಿ ಗಾಂಧಿ ಟೋಪಿ ಅಂತ ರೇಗಿಸ್ತಿ ಎಷ್ಟೊಂದು ಜನಕ್ಕೆ ಹಾಕೊಂಡಿದ್ರೆ, ಗಾಂಧಿ ವಸ್ತ್ರಗಳು ಕಣ್ಮರೆ ಆಗ್ತದೆ, ಮತ್ತೆ ಗಾಂಧಿ ಕ್ಲಾಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಗಾಂಧಿ ಕ್ಲಾಸ್ ಅಂದ್ರೆ ಅಷ್ಟು ಅವರು ಬೆಲೆ ಕಮ್ಮಿ ಮಾಡ್ಬೇಕು ಅಂತ. ಗಾಂಧಿ ಕ್ಲಾಸ್ ಅಂತ ತಕ್ಷಣ ಅದು ಕಮ್ಮಿ ಅಂತಲ್ಲ, ಅದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಅದು ಆಕ್ಚುಲಿ. ಓಕೆ, ಪಾಸಿಟಿವ್ ಅನ್ಕೋಬೇಕು ನೀವು. ಸುಮ್ನೆ ತಮಾಷೆ ಮಾಡ್ತಾ ಇರ್ತೀವಿ. ಗಾಂಧಿ ಸಭಾದಲ್ಲಿ ಇವ್ನ್ ಗಾಂಧಿ ಕಣೋ ಅಂತೀವಿ, ಅಲ್ವಾ, ಇವ್ನ್ ಯಾವ ಗಾಂಧಿ ಕಣೋ ಅಂತೀವಿ. ಅಂದ್ರೆ ಅದು ಆಕ್ಚುಲಿ ಪಾಸಿಟಿವ್ ಆಗಿರ್ಬೇಕು. ಅದನ್ನ ನಾವು ಒಂದ್ ರೀತಿ ಥರ್ಡ್ ಕ್ಲಾಸ್ ತರ ನೋಡ್ತೀವಿ, ಹಾಗೆ ನೋಡಬಾರ್ದು. ಗಾಂಧಿ ಕ್ಲಾಸ್ ಅಂದ್ರೆ ಇಟ್ ಇಸ್ ನಾಟ್ ಥರ್ಡ್ ಕ್ಲಾಸ್, ಇಟ್ ಈಸ್ ಎ ಫಸ್ಟ್ ಕ್ಲಾಸ್. ಗೊತ್ತಾಯ್ತಾ? ಅವ್ ಗಾಂಧಿ ತರ ಇದ್ದಾನೆ ಅಂತಂದ್ರೆ ಆತರ ಎಲ್ಲರಿಗೂ ಬರಕ್ ಸಾಧ್ಯ ಇಲ್ಲ ಸರ್. ಅಲ್ಲ, ಎದ್ರುಕೊಂಡಿದ್ದಾನೆ ಅಂತಲ್ಲ, ಅವನು ಬೇಕಾದ್ರೆ ನಾವು ಗಾಂಧಿನ ಎದ್ರುಕೊಂಡಿರ್ತಾರಲ್ಲ, ಗಾಂಧಿ ಅಂತ ಏನ್ ಕರಿತೀವಿ, ಅವನನ್ನು ಬೇಕಾದ್ರೆ ನಾವು ಸುಭಾಷ್ ಚಂದ್ರ ಬೋಸ್ ಮಾಡ್ಬೋದು. ಓಕೆ, ಆದ್ರೆ ಗಾಂಧಿ ಮಾಡೋದಿದೆಯಲ್ಲ, ಸುಭಾಷ್ ಚಂದ್ರ ಬೋಸ್ನ ಗಾಂಧಿ ಮಾಡೋದಿಲ್ಲ, ಅದು ಕಷ್ಟ, ಅದು ಕಷ್ಟ, ಅದು ಕಷ್ಟ. ಅದನ್ನ ಹೇಳ್ತಾ ಇರೋದು ನಾನು ನಿಮ್ಗೆ. ಓಕೆ, ಇದಷ್ಟು ಪ್ರಮುಖವಾದದ್ದು. ಗಾಂಧಿಯ ಕೊನೆಯ ದಿನಗಳ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಸ್ವತಂತ್ರ ಬರುತ್ತೆ, ಪಾಕಿಸ್ತಾನ ಭಾರತ ಇಬ್ಬಾಗ ಆಗುತ್ತೆ. 1948 ಜನರು 30 ಶುಕ್ರವಾರ ಪ್ರಾರ್ಥನೆಗೆ ಅಂತ ಹೋಗ್ತಾ ಇರ್ತಾರೆ. ನಾಥುರಾಮ್ ಗೋಡ್ಸೆ, ವಿನಾಯಕ ಗೋಡ್ಸೆ ಗಾಂಧೀಜಿಗೆ ಗುಂಡಾರಿಸ್ತಾನೆ. ಹೇ ರಾಮ್ ಅಂತ ಹೇಳಿ ಅವರು ಪ್ರಾಣ ಬಿಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಅವರ ಅಂತ್ಯ. ಸೊ ಅವ್ರನ್ನ ಮಹಾರಾಜ ಘಾಟ್ ನಲ್ಲಿ ಅವ್ರದ ಇದು ಮಾಡ್ತಾರೆ. ಅದನ್ನ ಬಂದು ಆಮೇಲೆ ಚಿತಾಭಸ್ಮನ ಅಲಹಾಬಾದ್ ತ್ರಿವೇಣಿ ಸಂಗಮದಲ್ಲಿ ಬಿಡ್ತಾರೆ. ಇದು ಗಾಂಧೀಜಿಯ ಕೊನೆಯ ದಿನ. ಸೊ ನಾನು ಒಂದಷ್ಟು ಪ್ರಮುಖ ಪಾಯಿಂಟ್ ನ ಆತ್ಮಚರಿತ್ರೆ ಬಗ್ಗೆ ಗಾಂಧೀಜಿಯವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಅವರ ಶೈಕ್ಷಣಿಕತ್ವ, ಅವರ ತತ್ವಗಳು ಏನಾಗಿತ್ತು, ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು, ಗಾಂಧಿ ಮತ್ತು ಖಾದಿಯ ಹೋರಾಟ ಹೆಂಗಿತ್ತು. ಓಕೆ, ಪ್ರಮುಖವಾದ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಆತ್ಮಚರಿತ್ರೆ ಓದ್ಲೇಬೇಕಾಗುತ್ತೆ. ಓಕೆ, ಇನ್ನು ಖಾದಿ ಬಟ್ಟೆ ಅಂದ ತಕ್ಷಣ ಸರ್ ಒಂದು ಪಾಯಿಂಟ್ ನಾನು ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡ್ಬೇಕಾಗಿತ್ತು, ಬಟ್ ಲಾಸ್ಟ್ ಇಟ್ಕೊಂಡಿದ್ದೀನಿ. ಏನು ಅಂದ್ರೆ, ಸುಮ್ನೆ ಅಲ್ಲ, ಖಾದಿ ಬಟ್ಟೆನ ಪ್ರೊಸೀಜರ್ ಬೇಕು, ಎಕ್ಸಾಮ್ ಅಲ್ಲಿ ಕೇಳ್ಬೋದು. 11 ರಿಂದ 12 ರೀತಿ ಸ್ಟೆಪ್ಸ್ ಅಲ್ಲಿ ನಾವು ಈ ಒಂದು ಹತ್ತಿಯಿಂದ ನಾವು ಬಟ್ಟೆಗಳನ್ನ ತಯಾರಿಸ್ತಕ್ಕಂಥದ್ದು. ಖಾದಿ ಅಂತ ಏನ್ ಕರಿತೀವಿ, ಅಥವಾ ಕೈಮಗ್ಗ ಅಂತ ಏನ್ ಕರಿತೀವಿ, ಕೈಮಗ್ಗ ಹೆಂಗೆ ತಯಾರು ಮಾಡ್ತೇವೆ ಅಂದ್ರೆ 10 ರಿಂದ 12 ಪ್ರೋಸೆಸ್ ಸ್ಟೆಪ್ಗಳಿದೆ. ಆ ಪ್ರಕ್ರಿಯೆಗಳು ಏನೋ ಅಂತ ನಿಮಗೆ ತಿಳ್ಕೊಬೇಕು. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಸಿಂಪಲ್ ಆಗಿ ಕೇಳ್ಬೋದು. ಬೀಜ ಬೇರ್ಪಡಿಸ್ಬೇಕೇನ ಏನಂತ ಕರಿತೀವಿ ಅಂತ ಕೇಳ್ಬೋದು. ಜಿನ್ನಿಂಗ್ ಅಂತ ಕರಿತೀವಿ. ಫಸ್ಟ್ ಹತ್ತಿನ ತರ್ತೀವಿ ಸರ್, ಹತ್ತಿ ತಂದು ಅದ್ರನ್ನ ಕ್ಲೀನ್ ಆಗಿದ್ದು ಇದೆಯಲ್ವಾ ನೋಡ್ಕೊಂಡು ಗಿಡದಿಂದ ಬಿಡಿಸ್ಕೊಂಡ್ ಬರ್ತೀವಿ ಅಲ್ವಾ. ಅದ್ ನೆಕ್ಸ್ಟ್ ಅದ್ರಲ್ಲಿರೋ ಬೀಜ ಬೇರ್ಪಡಿಸ್ತೀವಿ, ಧೂಳಿನ ಕಣಗಳು ತೆಗಿತೀವಿ, ಅದನ್ನ ಜಿನ್ನಿಂಗ್ ಅಂತ ಕರಿತೀವಿ. ನೋಡಿ, ಈ ರೀತಿ ಜಿನ್ನಿಂಗ್ ಅಂತ ಕರಿತೀವಿ. ಇದು 2ನೇ ಸ್ಟೆಪ್. 3ನೇ ಸ್ಟೆಪ್ ಬ್ಲೋ ರೂಮ್ ಅಂತ ಕರಿತೀವಿ, ಅಂದ್ರೆ ಹತ್ತಿನ ಸ್ವಚ್ಛಗೊಳಿಸ್ತಕ್ಕಂಥದ್ದು. ಅದನ್ನ ಈ ತರ ಚಪ್ಪಟೆಯಾಗಿ ಒಂದ್ ರೀತಿ ನಾವೇನ್ ಮಾಡ್ತೀವಿ, ಧೂಳು ಗಂಟು ಏನಾದ್ರೆ ತೆಗೆದು, ಅರಳೆಗಳನ್ನ ತೆಗೆದು, ಅದನ್ನ ಬ್ಲೇಡ್ ಗಳಿಂದ ನಾರು ಶೀಟ್ಗಳಾಗಿ, ಇದು ಶೀಟ್, ನಾರು ಶೀಟ್ಗಳಾಗಿ ಮಾಡ್ತೀವಲ್ಲ, ದಿಸ್ ಇಸ್ ಕಾಲ್ಡ್ ಏನು ಬ್ಲೋ ರೂಮ್ ಅಂತ ಕರಿತೀವಿ. ನೆಕ್ಸ್ಟ್ 4ನೇ ಸ್ಟೆಪ್ ಕಾರ್ಡಿಂಗ್ ಅಂತ, ವೆರಿ ಇಂಪಾರ್ಟೆಂಟ್. ಇದ್ರಿಂದ ನಾವ್ ಏನ್ ಮಾಡೋದು, ಸೂಕ್ಷ್ಮ ಸಣ್ಣ ಎಳೆಗಳನ್ನ ತೆರೆಯಕ್ ಸಾಧ್ಯ. ಓಕೆ, ಇದನ್ನ ನಾವು ನೂಲಿನ ಹೃದಯ ಅಂತ ಕೂಡ ಕರಿತೀವಿ. ಯಾಕಂದ್ರೆ ನೂಲನ್ನ ತೆಗಿಯಕ್ಕೆ ಪ್ರೈಮರಿ ಥಿಂಗ್ ಯಾವ್ದು ಅಂದ್ರೆ ಕಾರ್ಡಿಂಗ್ ಇಂದ ನಾವೇನು ಸಣ್ಣ ಸೂಕ್ಷ್ಮ ನೂಲುಗಳನ್ನ ಇದರಿಂದನೇ ಬರೋದು. ಕಾರ್ಡ್ ಕ್ಲಾತಿಂಗ್ ನೂಲುಗಳು ಬರ್ತವೆ. ಓಕೆ, ಈ ನೂಲುಗಳನ್ನ ಏನ್ ಮಾಡ್ತೀವಿ, ಸಣ್ಣ ಬರೋದನ್ನ ಡ್ರಾಯಿಂಗ್ ಅಂತ ನೆಕ್ಸ್ಟ್ ಸ್ಟೆಪ್. ಈ ಡ್ರಾಯಿಂಗ್ ಅಲ್ಲಿ ಏನು ಬರುತ್ತೆ ಅಂದ್ರೆ ಸ್ಪ್ಲೈಯರ್ ಮುಖಾಂತರ, ಸ್ಪ್ಲೈಯರ್ ಅಂತ ಕರಿತೀವಿ. ಈ ಸ್ಲೈವರ್ ಅನ್ನು ಡ್ರಾಯಿಂಗ್ ಯಂತ್ರದ ಮುಖ ಹಾಸು, ಅದರಲ್ಲಿ ಹತ್ತಿಯ ನಾರುಗಳನ್ನು ಹಿಗ್ಗಿಸಿ, ಹತ್ತಿಯ ನಾರುಗಳನ್ನ ಸ್ಟ್ರೆಚ್ ಮಾಡೋದು. ಹತ್ತಿ ಸುಮ್ನೆ ಹಿಂಗಿರುತ್ತೆ, ಆ ನಾರನ್ನ ಸ್ಟ್ರೆಚ್ ಮಾಡ್ಬೇಕು, ದಾರ ಮಾಡ್ಬೇಕಲ್ಲ, ಸ್ಟ್ರೆಚ್ ಮಾಡ್ಬೇಕು. ಈ ಕೆಲಸ ನಾವು ಇಲ್ಲಿ ಮಾಡಿ ಒಂದು ರೋಲರ್ ಮುಖಾಂತರ ತಿರುಗುವ ವಿಧಾನದಿಂದ ರೋಲಿಂಗ್ ಮಾಡಿ ಇಟ್ಕೋತೀವಿ. ನೆಕ್ಸ್ಟ್ ಸ್ಲಿಂಪ್ಲೆಕ್ಸ್ ರೋಲಿಂಗ್ ಅಂತ ಕರಿತೀವಿ. ಹಿಕ್ಸ್ ಆಯ್ತಲ್ವಾ ಸರ್, ಹಿಕ್ಸ್ ಆದ್ಮೇಲೆ ಈ ಸ್ಲೈವರ್ ಮುಖಾಂತರ ಸೇಮ್ ಅದ್ರ ಮುಖಾಂತರ ಮುದವಾದ ನಾರುಗಳನ್ನ ಸಿಂಪ್ಲೆಕ್ಸ್ ಮೂಲಕ ರೋವಿಂಗ್ ಬಾಬಿನ್ ಅಂದ್ರೆ ಈ ತರ ಇರುತ್ತಲ್ಲ, ಹಿಂಗಿರುತ್ತಲ್ಲ, ಇದಕ್ಕೆ ಸುತ್ತಕ್ಕಂಥದ್ದು. ಇದಕ್ಕೆ ನಾವು ಸುತ್ತೀವಿ. ಸುತ್ತಾದ್ಮೇಲೆ ಸುಮ್ನೆ ಬಿಡಲ್ಲ, ಸ್ಪಿನ್ನಿಂಗ್ ಮಾಡ್ತೀವಿ. ಸ್ಪಿನ್ನಿಂಗ್ ಮಾಡೋದು ಅಂತಂದ್ರೇನು, ಅದನ್ನ ಹಿಂಗೆಲ್ಲ ಈ ತರ ಟ್ವಿಸ್ಟ್ ಮಾಡೋದು. ಅಂದ್ರೆ ಟ್ವಿಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಅದು ಗಟ್ಟಿತನ ಹೆಚ್ಚಾಗುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಸ್ಪಿನ್ನಿಂಗ್ ಅಂತ ಕರಿತೀವಿ. ಆ ಗಟ್ಟಿತನ ಮಾಡ್ತೀವಿ ಒಂದು ನೂಲು ತಯಾರಿಕೆ ವಿಧಾನದಲ್ಲಿ, ಸ್ಪಿನ್ನಿಂಗ್ ಅಂತ 7th ಸ್ಟೆಪ್ ಅಲ್ಲಿ. 8ನೇ ಸ್ಟೆಪ್ ಅಲ್ಲಿ ರೀಲಿಂಗ್ ಮಾಡ್ತೀವಿ. ರೀಲಿಂಗ್ ಅಂದ್ರೆ ಗಟ್ಟಿತನ ಆದ್ಮೇಲೆ ಸಣ್ಣ ಇದಕ್ಕೆ ನಾವೇನ್ ಮಾಡ್ತೀವಿ, ನೀವು ತಗೊಂಡ್ಬರ್ತೀರಲ್ಲ ಸರ್,
ದಾರಗಳು. ಆತರ ದಾರಗಳ ಬಾಬಿನ್ ಸುತ್ತಲಾಗುತ್ತೆ. ಬಾಬಿನ್ಗೆ ವೀಲ್ ನ ಮುಖಾಂತರ ಸುತ್ತಲಾಗುತ್ತೆ. ಸುತ್ತಿ ಇಡ್ತಕ್ಕಂಥ ದಾರಗಳನ್ನ. ಸೊ ಇದಾದ್ಮೇಲೆ ಎಂಟನೇದು ವಾರ್ಪಿಂಗ್ ಹಾಸು ವಿಧಾನ ಅಂತ ಕರಿತೀವಿ. ಹಾಸು ವಿಧಾನ ಅಥವಾ ವಾರ್ಪಿಂಗ್ ಅಂತ ಕರಿತೀವಿ. ಇದ್ರಲ್ಲೇ ನಿಮ್ಗೆ ಬಟ್ಟೆಗಳನ್ನ ಈಗ ನೀವು ಎಷ್ಟೊಂದ್ ಕಡೆ ಏನ್ ಮಾಡ್ತೀರಾ, ಕೈಮಗ್ಗಗಳು ಹೋಗಿ ನೋಡಿದ್ರೆ ಪ್ರೈಮರಿ ಆಗಿ ಒಂದೊಂದ್ ಕಡೆ ಇರುತ್ತೆ, ಒಂದೊಂದ್ ಕಡೆ ಏನ್ ಮಾಡಿರ್ತಾರೆ ಅಂದ್ರೆ ಈ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಇಲ್ಲಿಂದ ನಾವೇನು ದಾರ ನೂಲುಗಳು ತರ್ತೀವಲ್ಲ, ಆ ನೂಲುಗಳಿಂದ ಬಟ್ಟೆ ತೆಗಿತಾರೆ ಎಷ್ಟೊಂದ್ ಜನ. ಕೈಮಗ್ಗದಲ್ಲಿ ಎಲ್ಲಾ ಪ್ರೋಸೆಸ್ ಇರಲ್ಲ ಎಲ್ಲಾ ಕಡೆ, ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಹಾಸು ಒದಿಸುವಿಕೆ. ನೀವು ನೋಡಿರ್ತೀರಾ, ಎಷ್ಟೊಂದು ಟಿವಿಗಳು ತೋರಿಸಿರ್ತಾರೆ. ಈ ತರ ವಾರ್ಪಿಂಗ್ ಅಂತಂದ್ರೆ ಏನ್ ಮಾಡ್ತಾರೆ ಅಲ್ಲಿ ಏನೋ ದಾರಗಳನ್ನ ಗಂಜಿ ಹಾಕೋದು, ಓಕೆ, ಒಂದಕ್ಕೊಂದು ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಇದ್ ಮಾಡೋದು, ಈ ಕೆಲಸ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ನೇಯ್ಗೆ, ವೇವಿಂಗ್ ಅಂತ ಮಾಡುದು. ನೇಯ್ಗೆ ಮಾಡಿ ಒಂದು ಬಟ್ಟೆಯ ರೂಪ, ವಸ್ತ್ರ ರೂಪಕ್ಕೆ ಕೊಡೋದು 10ನೇ ಸ್ಟೆಪ್. ಇಷ್ಟಾದ್ಮೇಲೆ ಲಾಸ್ಟ್ 2 ಸ್ಟೆಪ್ ಇದೆಯಲ್ಲ, ಏನ್ ಮಾಡ್ತಾರೆ ಅಲ್ಲಿ, ಏನು ಮಾಡೋದು, ಫಿನಿಶಿಂಗ್ ಟಚ್ ಕೊಡ್ತಾರೆ. ಅಂದ್ರೆ ಹನ್ನೊಂದರಲ್ಲಿ ಅಂತಿಮ ವಿಧಾನ ಫಿನಿಶಿಂಗ್ ಪ್ರೋಸೆಸ್ ಕೊಡ್ತಾರೆ. ಅದನ್ನ ಒಂದು ಕ್ವಾಲಿಟಿ ಚೆಕ್ ಮಾಡ್ತಾರೆ. ಬಟ್ಟೆ ಆದ್ಮೇಲೆ, ವೀವಿಂಗ್ ಆದ್ಮೇಲೆ ತೂಕ, ನೂಲಿನ ಸಂಖ್ಯೆ ಎಷ್ಟಿದೆ ಎಲ್ಲ ಕ್ಲೀನ್ ಆಗಿ ಟಚ್ ಮಾಡಿ ಅಂತಿಮ ವಿಧಾನ ಮಾಡಿ ಲಾಸ್ಟ್ ಅಲ್ಲಿ ಡೈಯಿಂಗ್ ಮತ್ತೆ ಪ್ರಿಂಟಿಂಗ್, ಯಾವ ಕಲರ್ ಬೇಕು, ಯಾವ ಪ್ಯಾಟರ್ನ್ ಬೇಕು, ಅದಕ್ಕೆ ಡೈಯಿಂಗ್ ಪ್ರಿಂಟಿಂಗ್ ಮಾಡ್ತಕ್ಕಂಥದ್ದು. ನೋಡಿ, ಇವೆಲ್ಲ ಪ್ರೋಸೆಸ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಯಾವ್ದಾದ್ಮೇಲೆ ಒಂದಿಸಿ ಬರೆಯೋದೇ ಕೇಳ್ಬಿಡ್ತಾನೆ ಸರ್. ಫಸ್ಟ್ ಯಾವ್ದಾಗುತ್ತೆ, ಸೆಕೆಂಡ್ ಯಾವ್ದು, ಒಂದ್ 4 ಕೊಡ್ತಾನೆ. ಕೊಟ್ಬಿಟ್ಟು ನಿಮ್ಗೆ ಇದ್ರಲ್ಲಿ ಫಸ್ಟ್ ಯಾವ ಪ್ರೋಸೆಸ್ ಆಗುತ್ತೆ, ಆ ಒಂದು ಬಟ್ಟೆಯನ್ನ ಒಂದು ತಯಾರಿ ಮಾಡ್ಬೇಕಂತ ಕೇಳ್ಬೋದು. ಸೊ ಅವಾಗ ನೀವು ಇಲ್ಲಿ ಯಾವ್ದಾದ್ರು ಫಸ್ಟ್ ಇರುತ್ತೆ, 3, 4, 2, 1 ಅಂತ ಬರೀಬೇಕಾಗತ್ತೆ. ಅಂದ್ರೆ ಈ 12 ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ, ಈ 12 ಸ್ಟೆಪ್ ಹೆಸರುಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಅರ್ಥ ಆಯ್ತಲ್ಲ, ವೆರಿ ಇಂಪಾರ್ಟೆಂಟ್. ಇಷ್ಟಾದ್ಮೇಲೆ ನಾನೀಗ ಫೈನಲ್ ಸ್ಟೇಜ್ ಆಫ್ ದ ವಿಡಿಯೋಗೆ ಬಂದಿದ್ದೀನಿ. ಕಾಯ್ದೆ ಮತ್ತು ನಿಯಮಗಳು, ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ನಿಮ್ಗೆ 10 ಕ್ವಶನ್ ಕೇಳ್ಬಿಡ್ಬೋದು, ಅಥವಾ 5 ಕ್ವಶನ್ ಕೇಳ್ಬೋದು, ಅಥವಾ 15 ಕ್ವಶನ್ ಕೇಳ್ಬೋದು. ಯಾಕೆಂದ್ರೆ ಕಾಯ್ದೆ ನಿಮ್ಗೆ ಗೊತ್ತಿದೆ, ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಅಧಿನಿಯಮ 1956 ಮುಖಾಂತರ 57 ಫೆಬ್ರವರಿ 21ನೇ ತಾರೀಕು ನಮ್ಗೆ ರಾಷ್ಟ್ರಪತಿ ಸಮ್ಮತಿ ಬಂದಾಗ 1957 ಆಕ್ಟ್ ನ ತರ್ತೀವಿ ಅಲ್ಲ ಸರ್. ಅದಾದ್ಮೇಲೆ ಒಂದ್ 5 ಸಲ ಇದು ತಿದ್ದುಪಡಿ ಆಗುತ್ತೆ. 58ರಲ್ಲಿ ಒಂದ್ಸಲ ಆಗುತ್ತೆ. ಇದು ಸಬ್ ಕ್ಲಾಸ್, ಇದು ಬಿಟ್ಟಾಕಿ, ಇದು ಬೇಕಾಗಿಲ್ಲ. 29, 9 ಇದು ಬೇಕಾಗಿಲ್ಲ, ಅದ್ರ ಸಬ್ ಕ್ಲಾಸ್ ನೇಮ್ ಅಷ್ಟೇ ಇದು. ಓಕೆ, 58ರಲ್ಲಿ ಒಂದ್ಸಲ ತಿದ್ದುಪಡಿ ಆಗುತ್ತೆ, 73ರಲ್ಲಿ ಒಂದ್ಸಲ ಆಗುತ್ತೆ, 78ರಲ್ಲಿ ಒಂದ್ಸಲ ಆಗುತ್ತೆ, 83ರಲ್ಲಿ ಒಂದ್ಸಲ ಆಗುತ್ತೆ, 85ರಲ್ಲಿ ಒಂದ್ಸಲ ಆಗುತ್ತೆ. 5 ಸಲ ತಿದ್ದುಪಡಿ ಆಗುತ್ತೆ. ಓಕೆ, ಇದಕ್ಕೆ ಒಂದು ಮಂಡಳಿ ಕೂಡ ರಚನೆ ಮಾಡಿಕೊಡ್ತೀವಿ. ನಮ್ಗೆ ಗೊತ್ತಿನ ನಮ್ಮ ಭಾರತ ಕರ್ನಾಟಕದಲ್ಲಿ ಇದೆ, ಪ್ರತಿ ರಾಜ್ಯಗಳಲ್ಲೂ ಒಂದಷ್ಟು ಮಂಡಳಿಗಳು ಕೂಡ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಓಕೆ, ಈ ತಿದ್ದುಪಡಿ ಬಗ್ಗೆ ನಾನ್ ಮಾತಾಡಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡ್ತೀನಿ ಗೊತ್ತಾ, ಈ ಏನೇನ್ ತಿದ್ದುಪಡಿ ಮಾಡಿದ್ರಲ್ಲ ಸರ್, ಇಲ್ಲಿ ಈ ತಿದ್ದುಪಡಿಗಳು ಏನೇನ್ ತಿದ್ದುಪಡಿ ಆಯ್ತು ಅಂತ ಸಿಂಪಲ್ ಆಗಿ ಹೇಳ್ತೀನಿ, ಅಷ್ಟೇ ಸಾಕು. ಈ ತಿದ್ದುಪಡಿ ಮಾಡಕ್ಕಿಂತ ಮುಂಚೆ ಈ 1957ರ ಕಾಯ್ದೆ ಏನಿದೆ, ಖಾದಿ ಮತ್ತು ಗ್ರಾಮೋದ್ಯೋಗ ಕಾಯ್ದೆ, ಇದ್ರಲ್ಲಿ ಏನಿದೆ ಸರ್, ಇದ್ರ ಒಳಗೆ ಏನಿಲ್ಲ ಸರ್. ಕಾಯ್ದೆ ಅಡಿಯಲ್ಲಿ ಏನಿರುತ್ತೆ ಸರ್, ಒಂದಷ್ಟು ಪ್ರಕರಣಗಳಿವೆ, 35 ಪ್ರಕರಣಗಳಿವೆ, 6 ಅಧ್ಯಾಯಗಳಿವೆ. ಮೊದಲನೇ ಅಧ್ಯಾಯದಲ್ಲಿ ಪ್ರಕರಣ 1, ಪ್ರಕರಣ 2. 2ನೇ ಅಧ್ಯಾಯದಲ್ಲಿ ಅಂದ್ರೆ ಖಾದಿ ಅಂದ್ರೆ ಏನು, ಅದರ ಪರಿಭಾಷೆ, ಖಾದಿ ಅಂದ್ರೆ ಏನು, ಅದಕ್ಕೆ ಏನೇನ್ ಹೆಸರು, ಅದ್ರ ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ಮಂಡಳಿ ಸ್ಥಾಪನೆ, ರಚನೆ ಹೆಂಗಿರ್ಬೇಕು, ಅಲ್ಲಿ ಎಷ್ಟು ಜನ ಇರಬೇಕು, ನೇಮಕ ಅರ್ಹತೆ ಏನು, ಸದಸ್ಯ ಖಾಲಿ ಇದ್ದಾಗ ಏನು, ಮತ್ತೆ ಸಿಬ್ಬಂದಿ ನೇಮಕ, ಅವರ ಸೇವಾ ಷರತ್ತೇನು, ಆ ಕರಾರುಗಳೇನು, ಹೀಗೆ ಈ ಪ್ರಕರಣಗಳು ಇದ್ರಲ್ಲಿ ಹೇಳ್ತಾ ಹೋಗುತ್ತೆ ಅಧ್ಯಾಯ 2ರಲ್ಲಿ. ಅಧ್ಯಾಯ 3ರಲ್ಲಿ ಮಂಡಳಿಯ ಕಾರ್ಯಕ್ರಮ ಮತ್ತೆ ಅಧಿಕಾರಗಳು, ಏನೇನ್ ಅಧಿಕಾರ ಇದೆ ಅನ್ನೋದ್ರ ಬಗ್ಗೆ ಆಗುತ್ತೆ. ಇವೆಲ್ಲ ಪ್ರಕರಣಗಳು, 13ನೇ ಪ್ರಕರಣ, 14ನೇ ಪ್ರಕರಣ. ಅಧ್ಯಾಯ 4ರಲ್ಲಿ ಕಾರ್ಯಕ್ರಮವನ್ನು ಸಿದ್ಧಪಡಿಸುವುದು ಮತ್ತು ಸಲ್ಲಿಸುವುದು, ಅಂದ್ರೆ ಅದರಲ್ಲಿ ಬೇರೆ ಬೇರೆ ಪ್ರಕರಣಗಳು ಬರುತ್ತೆ. 17 ಪ್ರಕರಣಗಳಿವೆ. ಹಾಗೆ ಅಧ್ಯಾಯ 5ರಲ್ಲಿ ಹಣಕಾಸು ಲೆಕ್ಕ ಪರಿಚಯದ ಋಣಗಳು, ಇದ್ರ ಬಗ್ಗೆ ಮಾತಾಡುತ್ತೆ. 28ನೇ ಪ್ರಕರಣ ತನಕ ಇದೆ ಅದರಲ್ಲಿ. ಇದ್ ಬಿಟ್ಟು ಅಧ್ಯಾಯ 6ರಲ್ಲಿ ನಮ್ಗೆ ಸಂಕೀರ್ಣ, ಅಂದ್ರೆ ಮಂಡಳಿ ಸದಸ್ಯರ ಸರ್ಕಾರಿ ಆಗಿದಾರ ಇಲ್ವೋ, ಅವ್ರಿಗೆ ಪೆನ್ಷನ್ ಕೂಡ ಸಿಗುತ್ತೆ. ಚೆನ್ನಾಗಿದೆ ಸರ್, ಜಾಬ್ ಮಾತ್ರ ಸೂಪರ್ ಆಗಿದೆ. ಈಗ ನೀವು ಅರ್ಥ ಮಾಡ್ಕೊಂಡು ಅಟೆಂಡ್ ಮಾಡ್ಬಿಟ್ರೆ ಎಕ್ಸಾಮು, ಜಾಬ್ ಮಾತ್ರ ಸೂಪರ್ ಆಗಿದೆ. ಕರ್ನಾಟಕದಲ್ಲಿ ನೀವು ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತೀರಾ, ಎಲ್ಲೇ ಯಾವುದೇ ಬೇರೆ ಇದಕ್ಕಿರಲ್ಲ, ಸೂಪರ್ ಜಾಬ್, ಒಳ್ಳೆ ಸ್ಯಾಲ್ರಿ. ಓಕೆ, ಮಂಡಳಿಯ ವಿಸರ್ಜನೆ, ಮತ್ತೆ ಇಲ್ಲಿ 35ನೇ ಪ್ರಕರಣ ಬಿಡಲಾಗಿದೆ. ಮೊದ್ಲಿತ್ತು, ಇವಾಗಿಲ್ಲ. ಇದ್ರಲ್ಲಿ ಏನಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಈಗ ಇದನ್ನ ತೆಗೆದಾಕಲಾಗಿದೆ. ಈಗ ಅಂದ್ರೆ 35 ಪ್ರಕರಣದಲ್ಲಿ 35 ಬಿಟ್ಟಾಗಿದೆ, 34ನೇ ಪ್ರಕರಣ ತನಕ ಇದೆ. ಈ ಪ್ರಕರಣ ಬಗ್ಗೆ ನಾನೀಗ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಒಂದಷ್ಟು ತಿದ್ದುಪಡಿಗಳಿದೆ ಅಂತ ಹೇಳಿದ್ನಲ್ಲ, ತಿದ್ದುಪಡಿಗಳು ಏನೇನು ಅಂತ 1-2 ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ. ಅದೇನಿಲ್ಲ, ತುಂಬಾ ಈಸಿ ಇದೆ. 1957ರಲ್ಲಿ ಬಂದ ಮೇಲೆ ಕಾಯ್ದೆ ಆಕ್ಟ್ ಜಾರಿಗೆ ಬಂದ ಮೇಲೆ 58ರಲ್ಲಿ ತಿದ್ದುಪಡಿ ಆಗುತ್ತೆ ಸರ್. ಈ ತಿದ್ದುಪಡಿ ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಓಕೆ, ವಿಧಾನ ಮಂಡಲದಲ್ಲಿ ಈಗ ಏನು ಅಖಿಲ ಭಾರತ ಖಾದಿ ಗ್ರಾಮೋದ್ಯೋಗ ಅಂತ ಏನ್ ಸ್ಥಾಪನೆ ಆಗುತ್ತೆ, ನಮ್ಮ ರಾಜ್ಯದಲ್ಲಿ ಅದೇನಾಗ್ಬೇಕು, ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಂತ ಆಗ್ಬೇಕು. ಕಮಿಷನ್ ಇರೋದು KVIC ಇರೋದು
ಖಾದಿ ಗ್ರಾಮೋದ್ಯೋಗ ಮಂಡಳಿ ಆಡಳಿತ ಮಂಡಳಿ ಒಂದು ಶಾಸನಬದ್ಧ ಸಂಸ್ಥೆ ಆಗ್ಬೇಕು. ಅದು ಕರ್ನಾಟಕ ಅಂತ ಹೆಸರು ಕೊಡ್ಕೊತೀವಿ, ಅಖಿಲ ಭಾರತ ಇರೋದನ್ನ. ಸೊ ಹಾಗಾಗಿ 1958 ತಿದ್ದುಪಡಿ ಮಾಡ್ತೀವಿ ನಾವು. ಓಕೆ, ನಮ್ಮ ಒಂದು ವಿಧಾನಸಭೆಯಲ್ಲಿ ತಿದ್ದುಪಡಿ ಮಾಡ್ಕೋತೀವಿ, ಅದನ್ನ ಅಂಗೀಕರಿಸ್ತೀವಿ ದೇಶದಲ್ಲಿ ಆಗಿರೋದು, ಆಮೇಲೆ ನಮ್ದು ತಕ್ಕಂತೆ ತಿದ್ದುಪಡಿ ಮಾಡ್ಕೋತೀವಿ. ಓಕೆ, ಇಲ್ಲಿ ತಿದ್ದುಪಡಿ ಮಾಡ್ಕೊಂಡು ನಮ್ಮ ಇದ್ರ ತಕ್ಕಂತೆ ನಾವು ಮಾಡ್ಕೋತೀವಿ. ಇನ್ನು 58 ಆದ್ಮೇಲೆ 73 ವೆರಿ ಇಂಪಾರ್ಟೆಂಟ್. 73ರಲ್ಲಿ ಏನಾಗುತ್ತೆ ಅಂತಂದ್ರೆ, ತಿದ್ದುಪಡಿ ಆಯ್ತು. ಮೊದಲದ್ರಲ್ಲಿ ಯಾವುದೇ ಆದ ರೀತಿ ಲೆಕ್ಕ ಪರಿಶೋಧನೆ, ಲೆಕ್ಕಪತ್ರ ಸೇವೆಯ ಒಬ್ಬ ಅಧಿಕಾರಿ, ಹಣಕಾಸು ಅಧಿಕಾರಿ, ಸಲಹೆಗಾರ, ಮುಖ್ಯ ಲೆಕ್ಕಪತ್ರ ಯಾರು ಇರಲ್ಲ. ಯಾಕಂದ್ರೆ ಅದನ್ನ ನೋಡ್ಕೊಳಕ್ ಬೇಕಲ್ಲ, ಆಡಿಟಿಂಗ್ ಮಾಡ್ಬೇಕೆಲ್ಲ ಬೇಕಲ್ವಾ. ಸೊ ಹಾಗಾಗಿ ಇದು ನೇಮಕ ಮಾಡಕ್ಕೋಸ್ಕರ 1973ರಲ್ಲಿ ತಿದ್ದುಪಡಿ ಮಾಡಿ ಸೇರಿಸ್ತೀವಿ, ಇದಕ್ಕೆ ಅವ್ರ ಅವಶ್ಯಕತೆ ಇದೆ ಅಂತ. ಜೊತೆಗೆ ಇದೇನ್ ಮಾಡ್ತೀವಿ ಅಂದ್ರೆ, ಸಾಲ ಅಂತೂ ಕೊಡ್ತಾ ಇದ್ರೆ ನಿಮ್ಗೆ ಗೊತ್ತಿದೆ, ಖಾದಿ ಗ್ರಾಮೋದ್ಯೋಗಗಳಲ್ಲಿ ಸಾಲಗಳು ಸಿಗ್ತವೆ ಬೇರೆ ಬೇರೆ ಉದ್ಯಮಗಳಿಗೆ ಅಂತ ಗೊತ್ತು. ಆದ್ರೆ ವಸೂಲಾತಿ ಮಾಡ್ಬೇಕಲ್ಲ ಸರ್, ಕಂದಾಯ ಆಗಿರ್ಬೋದು, ಬಾಕಿ ವಸೂಲಾತಿ, ಇದು ಯಾವ್ದು ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ 57ರಲ್ಲಿ. ಓಕೆ, 1957ನೇ ಆಕ್ಟ್ ಅಲ್ಲಿ ಇರ್ಲಿಲ್ಲ. ಸೊ ಅದನ್ನ ಸೇರಿಸ್ತೀವಿ. 22A ಅಂತ ಹೊಸ ಪ್ರಕರಣ ಕೂಡ, ಸಬ್ ಪ್ರಕರಣ ಕೂಡ ಇದ್ರಲ್ಲಿ ಸೇರಿಸ್ತೀವಿ ನಾವು. ಓಕೆ, ಅದಾದ್ಮೇಲೆ ನಮ್ಮ ವಿಧಾನ ಮಂಡಳಿ ವರ್ಷಕ್ಕೊಂದ್ಸಲ ಇದರ ರಿಪೋರ್ಟ್ ನ ಮಂಡಿಸ್ಬೇಕು. ಖಾದಿ ಗ್ರಾಮೋದ್ಯೋಗ ಅಧಿನಿಯಮ ರಿಪೋರ್ಟ್ ಅಂತ ವಿಧಾನ ಮಂಡಳಿ ಮಂಡಿಸ್ಬೇಕು. ಈಗ ನಾವು ರಾಷ್ಟ್ರಪತಿಗಳಿಗೆ ಬೇರೆ ಬೇರೆ ಕಮಿಷನ್ ರಿಪೋರ್ಟ್ ಗಳನ್ನ ಮಂಡಿಸ್ತೀವಿ, ಹಾಗೆ ಇದನ್ನು ಮಂಡಿಸ್ಬೇಕು. ಅದನ್ನ ಕೂಡ ಈ ಒಂದು 78ರ ಒಂದು ತಿದ್ದುಪಡಿಯಲ್ಲಿ, 73ರ ತಿದ್ದುಪಡಿಯಲ್ಲಿ ತರ್ತೀವಿ. ಇನ್ನು 78ರ ತಿದ್ದುಪಡಿ ಇದೆಯಲ್ಲ, ಇಲ್ಲಿ ಏನು ಅಂದ್ರೆ ರಜೆ, ಅಧ್ಯಕ್ಷರಿಗೆ ರಜೆ ಮಂಜೂರಾತಿ ಅವಧಿ ಅವ್ರಿಗೆ ಹೆಂಗಿರ್ಬೇಕು. ಸೊ ಅವ್ರ ಜೊತೆಗೆ ರಾಜ್ಯ ಸರ್ಕಾರ ಮಂಡಳಿಗೆ ಸದಸ್ಯರ ನೇಮಕ ಮಾಡ್ತಾರಲ್ಲ, ಮೊದಲು 15 ಇತ್ತು, ಈಗ 9ಕ್ಕೆ ಅದನ್ನ ತಂದು ನಿಲ್ಸಿದ್ದಾರೆ. 9ಕ್ಕೆ 7 ಇಂದ 9 ಆಸುಪಾಸು ತಂದು ನಿಲ್ಸಿದ್ದಾರೆ. ಸೊ ಇದು ಅವರ ಸೇವಾ ಷರತ್ತುಗಳೇನಿರ್ಬೇಕು. ಸೊ ಈ ಭರ್ತಿ, ಖಾಲಿ ಸ್ಥಾನ ಹೆಂಗ್ ಭರ್ತಿ ಮಾಡ್ಬೇಕು. ಸೊ ಹಿಂಗೆ ಒಂದಷ್ಟು ಸ್ಟಾರ್ಟಿಂಗ್ ಅಲ್ಲಿ ಏನು ಅವರು ಅಳವಡಿಸ್ಕೊಂಡಿರಲ್ವಲ್ಲ, ಅದನ್ನ ತಿದ್ದುಪಡಿ ಮಾಡ್ಬೇಕು ಅಂತ ಅಡ್ಮಿನಿಸ್ಟ್ರೇಟಿವ್. ಓಕೆ, ಅಂದ್ರೆ ನಾವು ಆಡಳಿತಕ್ಕೆ ಸಂಬಂಧಪಟ್ಟಂತೆ 1978ರ ತಿದ್ದುಪಡಿಯಲ್ಲಿ ತರ್ತಾರೆ. ಅದ್ರ ನೆಕ್ಸ್ಟ್ 83ರ ತಿದ್ದುಪಡಿ. 83ರ ತಿದ್ದುಪಡಿ ಏನು ಅಂದ್ರೆ, ಇಲ್ಲಿ ನಿವೃತ್ತಿ ವೇತನ ನೋಡ್ರ, ನಿಮ್ಗೆ ಪೆನ್ಷನ್ ಕೂಡ ಸಿಗುತ್ತೆ. ಪೂರ್ವಾನ್ವಯ ಅಂದ್ರೆ ಹಿಂದಿನ ಡೇಟ್ ಜಾರಿ ಆದಂತೆ, ಮೊದ್ಲಿರ್ಲಿಲ್ಲ, ಅದು 83ರ ತಿದ್ದುಪಡಿಲಿ ಅದನ್ನ ಸರ್ಕಾರ ತರುತ್ತೆ, ಒಂದು ಆದೇಶದ ಮುಖಾಂತರ 83ರ ತಿದ್ದುಪಡಿ ಮುಖಾಂತರ ತರುತ್ತೆ. ಸೊ ಇದಾದ್ಮೇಲೆ 85ರ ತಿದ್ದುಪಡಿ ಲಾಸ್ಟ್ ತಿದ್ದುಪಡಿ ಆಗುತ್ತೆ. ಈ ತಿದ್ದುಪಡಿಯಲ್ಲಿ ಏನಾಗುತ್ತೆ ಅಂದ್ರೆ, ಖಾದಿ ಗ್ರಾಮೋದ್ಯೋಗ ಮಂಡಳಿಗಳು ಸ್ಥಾಪನೆ ಆಗ್ಬೇಕು, ಒಂದಷ್ಟು ಷರತ್ತುಗಳಿರ್ಬೇಕು, ಅನುದಾನಗಳು ಹೆಂಗ್ ಕೊಡ್ಬೇಕು ಅಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡ್ಬೇಕು. ಎಕ್ಸ್ಟೆಂಡ್ ಜೊತೆಗೆ ಬೇಸ್ ಕೂಡ ಚೆನ್ನಾಗಿರ್ಬೇಕು. ಅದು ನಾನ್ ಪ್ರಾಫಿಟ್ ಅಂತ ಗೊತ್ತು, ಬಟ್ ಸಮರ್ಥವಾಗಿ ಅದು ಆಡಳಿತ ನಡೆಸಬೇಕು, ವಿಶಾಲ ತಳಹದಿ ಮೇಲೆ ರೂಪಿಸ್ಬೇಕು. ಇದಕ್ಕೆ ತಕ್ಕಂತ ಒಂದಷ್ಟು ರೂಪುರೇಷೆಗಳನ್ನ ಈ ಅದಲ್ಲಿ ಸೇರಿಸ್ತಾರೆ. ಓಕೆ, ಈ ಅದ್ರಲ್ಲಿ ಸೇರಿಸ್ತಾರೆ. 1956 ಅಧಿನಿಯಮ ಅಂದ್ರೆ ನೋಟಿಫಿಕೇಶನ್ ಅಥವಾ 57ರ ಒಂದು ಆಕ್ಟ್ ಅಲ್ಲಿ ಇರ್ಲಿಲ್ಲ. ಸೊ ಅದನ್ನೆಲ್ಲ ವಿಶೇಷ ತುರ್ತು ಪರಿಸ್ಥಿತಿ ಒಂದು ಅಡಿಯಲ್ಲಿ ಇದನ್ನ 1985 ತಿದ್ದುಪಡಿ ತರ್ತಾರೆ. ಇದಿಷ್ಟು ಪ್ರಮುಖ ತಿದ್ದುಪಡಿಗಳು. ಇದ್ರ ಬಗ್ಗೆ 1 or 2 ಮೇನ್ ಇಂಪಾರ್ಟೆಂಟ್ ಹೇಳಿದೀನಿ, ಅಷ್ಟು ತಿಳ್ಕೊಂಡ್ರೆ ಸಾಕು ಸರ್. ದಿಸ್ ಇಸ್ ಮೋರ್ ದನ್ ಎನಫ್. ಇದಾದ್ಮೇಲೆ ಪ್ರಕರಣಗಳು ಬರುತ್ತೆ. ಪ್ರಕರಣ 1 ಏನ್ ಹೇಳುತ್ತೆ, ಅಧ್ಯಾಯ 1ರಲ್ಲಿ ಇದೆಲ್ಲ ನಾನು ಇವಾಗ ಡಿಸ್ಕಸ್ ಮಾಡಲ್ಲ. ಈಗ ನನಗೆ ಕಾಯ್ದೆ ಏನಿದೆ ಸರ್, ಈಗ ನಾನೇನೀಗ ತಿದ್ದುಪಡಿ ಕಾಯ್ದೆ ಬಗ್ಗೆ ಏನ್ ಹೇಳಿದೆ, ಇದನ್ನ ನಾನು ಇನ್ನೊಂದು ವಿಡಿಯೋಲಿ ಇನ್ನೂ ಡೀಟೇಲ್ ಆಗಿ ಹೇಳ್ತೇನೆ, ಡೋಂಟ್ ವರಿ. ಯಾಕಂದ್ರೆ ತುಂಬಾ ಇಲ್ಲೇ ಹೇಳಿದ್ರೆ ಆಗುತ್ತೆ, ಬಟ್ ನಿಮ್ಗೆ PDF ಅಲ್ಲಿ ಇದೆಲ್ಲ ಕೊಡ್ತೀನಿ ನಾನು. PDF ಅಲ್ಲಿ ಇದೆಲ್ಲ ಕೊಟ್ಟು ನೋಡಿ, ಇಲ್ಲೆಲ್ಲ ಬಂದ್ರೆ ಪ್ರಕರಣ ಒಟ್ಟು 30 ಅಧ್ಯಾಯ 3, 4, 5, 6, 7, 8 ಎಷ್ಟು ಪ್ರಕರಣಗಳಿವೆ ಸ್ನೇಹಿತರೆ? 6 ನೋಡಿ. ಎಸ್, 32, 33, 35 ಬಿಟ್ಟುಬಿಡಲಾಗಿದೆ. ಇಷ್ಟು ಪ್ರಕರಣಗಳು ಕೂಡ ನಿಮ್ಗೆ PDF ಅಲ್ಲಿ ಸಿಗುತ್ತೆ. ಬಟ್ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓದಿ, ಇಲ್ಲಿ ಇದೆ ಕೊಟ್ಟಿದ್ದೀನಿ. ಒಂದಷ್ಟು ಕಾಲ್ಗುಣ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಓಕೆ, ಅದನ್ನ ಸ್ವಲ್ಪ ಸರಿ ಮಾಡ್ಕೊಂಡು ಓದಿ. ಬಟ್ ಇವೆಲ್ಲ ನಿಮ್ಗೆ PDF ಅಲ್ಲಿ ಇದೆ, ಒಂದೇ ಕಂಪ್ಲೀಟ್ ಫುಲ್ ಸೆಟ್ ಒಂದೇ PDF ಅಲ್ಲಿ ಸಿಗುತ್ತೆ. ಬಟ್ ಈ ಪ್ರಕರಣ, ಈ ತಿದ್ದುಪಡಿ, ಈ ಕಾಯ್ದೆಗಳಿಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೂ ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿಗೆ ತುಂಬಾ ಲೆಂತ್ ಆಗುತ್ತೆ, ಬೇಡ, ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ನೀವು ಆ ಲಿಂಕ್ ಅಲ್ಲಿ ಹೋದ್ರೆ ಬೈ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಬೈ ಮಾಡ್ಬೇಕಾಗತ್ತೆ. ಪ್ರೆಸ್ ಮಾಡಿದ್ರೆ ಜಸ್ಟ್ 99 ರುಪೀಸ್ ವಿತ್ ಟ್ಯಾಕ್ಸ್ ಸೇರಿ ನಿಮ್ಗೆ 105 ರೂಪಾಯಿ ಆಗ್ಬೋದು. ನೀವು ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮ್ ಕನ್ನಡದಲ್ಲಾರು ಮಾಡ್ಕೋಬಹುದು, ಇಂಗ್ಲಿಷ್ ಅಲ್ಲಾರು, ನಿಮಗೆ ನಿಮ್ ಮೊಬೈಲ್ ಮೇಲೆ ಡಿಪೆಂಡ್ ತೋರಿಸುತ್ತೆ. ಈ ಪ್ರೆಸ್ ಮಾಡಿ ತುಂಬಾ ಜನ ಏನ್ ಮಾಡ್ತೀರಾ ಸರ್, ನಮ್ಗೆ ಡೌನ್ಲೋಡ್ ಆಗ್ತೀರಾ ಅಂತೀರಾ. ನೀವು ಬೈ ಆಪ್ಷನ್ ಆದ್ಮೇಲೆ ಅಂದ್ರೆ ನೀವು ಏನ್ ಮಾಡ್ತೀರಾ, ನಿಮ್ಮ ಒಂದು ಹೆಸರು, ನಿಮ್ಮ ಇಮೇಲ್ ಐಡಿ ಎಲ್ಲ ಹಾಕಿದ್ಮೇಲೆ ನೀವು ಯಾವುದೇ ರೀತಿಯಾದ ಪೇಮೆಂಟ್ ಮುಖಾಂತರ, ಡಿಜಿಟಲ್ ಪೇಮೆಂಟ್ ಮುಖಾಂತರ ಪೇ ಮಾಡ್ಬೋದು. ಪೇ ಮಾಡಾದ್ಮೇಲೆ ನೀವೇನ್ ಮಾಡ್ಬೇಕು, ಇಲ್ಲಿ
ಕಾರ್ಟ್ ಅಂತ ಇದೆ ನೋಡಿ ಮೇಲ್ಗಡೆ. ಇಲ್ಲಿ ನೀವು ಪೇ ಆದ ತಕ್ಷಣ ನಿಮ್ಗೆ ಡೌನ್ಲೋಡ್ ತೋರಿಸಲ್ಲ ಅದು. ಈ ಕಾರ್ಟ್ ಅಂತ ಇರುತ್ತೆ, ಅದು ಇಂಗ್ಲಿಷ್ ನೋಡಿ ಇಲ್ಲಿ ಕಾರ್ಟ್ ಅಂತ ಇರುತ್ತೆ ನಿಮ್ಗೆ. ಮೊಬೈಲ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇರೋದು, ಮೊಬೈಲ್ ಆಗ್ಲಿ ನಿಮ್ಮ ಲ್ಯಾಪ್ಟಾಪ್ ಆಗ್ಲಿ ಅಥವಾ ನಿಮ್ಮ ಸಿಸ್ಟಮ್ ಆಗ್ಲಿ, ಈ ಕಾರ್ಟ್ ಅನ್ನೋದ್ರಲ್ಲಿ ನಿಮ್ಗೆ ಕೂತಿರುತ್ತೆ ನೋಡಿ, 1 ಅಂತ ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡ್ಬೇಕು, ಅಲ್ಲಿ ನಿಮ್ಗೆ ಫೈಲ್ ಇರುತ್ತೆ PDF, ಅದರಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅಷ್ಟೇ, ಸಿಂಪಲ್. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ನೋಡಿ. ಅಪ್ಲೈ ಮಾಡಿಲ್ಲ ಅಂದ್ರೆ ದಯವಿಟ್ಟು 23/11/2021 ಲಾಸ್ಟ್ ಡೇಟು ಈ ಒಂದು ಜಾಬ್ ಅಪ್ಲೈ ಮಾಡ್ಬೇಕು ಅಂದ್ರೆ ಅಪ್ಲೈ ಮಾಡಿ. ಸೊ ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. PDF ಜಸ್ಟ್ 99 ಸರ್. ಇದನ್ನ ನಾನು ಏನಕ್ಕೆ ಹಾಕಿದ್ದೀನಿ ಅಂದ್ರೆ, ಅದನ್ನ ಮಾಡಿರೋರು ಟೈಪ್ ಮಾಡೋರು ಕಷ್ಟಪಟ್ಟು ಮಾಡಿದ್ರಲ್ಲ, ಹಾಗಾಗಿ ನಾಮಿನಲ್ ಫ್ರೀ, ನಾವು ಜಾಸ್ತಿ ಕೂಡ ಇಟ್ಟಿಲ್ಲ, ನಾಮಿನಲ್ ಫ್ರೀ ಇದೆ. ಸೊ ಇದನ್ನ ನೀವು ತಗೋಬಹುದು. ಇಲ್ಲ ಅಂದ್ರೆ ಬೇಡ, ನೀವು PDF ಬೇಕಾಗಿಲ್ಲ, ಆರಾಮಾಗಿ ಇದನ್ನ 2-3 ಸಲ ವಿಡಿಯೋ ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇದರ ಪಾರ್ಟ್ 2 ವಿಡಿಯೋ ಬರುತ್ತೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಕಾಯ್ದೆ ನಿಯಮಗಳಿಗೆ ಸಂಬಂಧಪಟ್ಟಂತೆ. ಬಟ್ PDF ಅಲ್ಲಿ ಎಲ್ಲ ಇರುತ್ತೆ ನಿಮಗೆ. ಇದನ್ನ ನಾನು ಇನ್ನೊಂದು ಪಾರ್ಟ್ 2 ಡೀಟೇಲ್ ಆಗಿ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಕಂಪ್ಲೀಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಒಂದೇ ವಿಡಿಯೋ ಕವರ್ ಮಾಡಿದ್ದೀನಿ, ಬೇರೆ ಬೇರೆ ವಿಡಿಯೋ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ.